ಕ್ಯಾಮ್ರಾ ಬಂದಿದ್ ನಿಂದ ಆಫ್ ಆಫ್ ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಕುಮಾರೀಸ್ ಯುಕೆ ಸಂಸ್ಥೆಯ ಈ ಕನ್ನಡ ಮಾಸಿಕ ಉಪನ್ಯಾಸ ಸರಣಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸುಸ್ವಾಗತ. ಬ್ರಹ್ಮಕುಮಾರೀಸ್ ವರ್ಲ್ಡ್ ಸ್ಪಿರಿಚುವಲ್ ಯೂನಿವರ್ಸಿಟಿ ಒಂದು ವಿಶ್ವವ್ಯಾಪಕ ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯಾಗಿದೆ. ವರ್ಲ್ಡ್ ಟ್ರಾನ್ಸ್ಫರ್ಮೇಷನ್ ಥ್ರೂ ಸೆಲ್ಫ್ ಟ್ರಾನ್ಸ್ಫರ್ಮೇಷನ್, ವೈಯಕ್ತಿಕ ಆತ್ಮ ಪರಿವರ್ತನೆ ಮೂಲಕ ಸಮಾಜ ಪರಿವರ್ತನೆ, ಈ ಒಂದು ನಿರ್ದಿಷ್ಟ ಏಮ್ನ ಇಟ್ಕೊಂಡು ಬ್ರಹ್ಮಕುಮಾರೀಸ್ ಆರ್ಗನೈಸೇಷನ್ಸ್ 1930ನಲ್ಲಿ ಶುರುವಾಗಿ ಈಗ 115ಗಿಂತ ಹೆಚ್ಚು ದೇಶಗಳಲ್ಲಿ ಅರೌಂಡ್ 8500ಗಿಂತ ಹೆಚ್ಚು ಸೆಂಟರ್ಗಳ ಮೂಲಕ ಸೇವೆ ಸಲ್ಲಿಸುತ್ತಾ ಇದೆ. Its main teaching is ರಾಜಯೋಗ ಮೆಡಿಟೇಷನ್. ಲಕ್ಷಾಂತರ ಜನರು ಪ್ರಪಂಚದ ಎಲ್ಲ ಮೂಲೆಗಳಿಂದ, ಎಲ್ಲ ಡಿಫ್ರೆಂಟ್ ಸೆಕ್ಟರ್ಸ್, ಕ್ಯಾಟಗರೀಸ್, ಪ್ರೊಫೆಷನಲ್ಸ್ ಇಂದ ಈ ಮೂಲಕ ಈ ಒಂದು ನಾಲೆಜ್ ಅಂಡ್ ಮೆಡಿಟೇಷನ್ ಇಂದ ತಮ್ಮ ಜೀವನವನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ತಾ ಇರೋ ಒಂದು ಬ್ಯೂಟಿಫುಲ್ ಜರ್ನಿನಲ್ಲಿ ತೊಡಗಿದ್ದಾರೆ. ಇವತ್ತಿನ ನಮ್ಮ ಟಾಪಿಕ್ has a very strong title. But I think it's very, very relevant for today's times. And ಇವತ್ತಿನ ಈ ಒಂದು ಬ್ಯೂಟಿಫುಲ್ ಸ್ಟ್ರಾಂಗ್ ಟಾಪಿಕ್ ಬಗ್ಗೆ ಒಂದು I think
ಸುತ್ತಮುತ್ತ ನಾವು ನೋಡ್ತಾ ಇದ್ರೆ ಈ ಒಂದು ಎನರ್ಜಿ, ಈ ಒಂದು ನೆಗೆಟಿವ್ ಥಾಟ್ಸ್ ನಮ್ದು ಅನ್ಕಾನ್ಷಿಯಸ್ ಆಗಿ ಕೂಡ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಈ ಸೆಷನ್ಗೆ ಪ್ರಿಪೇರ್ ಆಗಬೇಕಾದ್ರೆ ನೋಡ್ತಾ ಇದ್ದೆ ಈ ಟೈಟಲ್ ಬಗ್ಗೆ. ಸೊ ನನ್ಗನ್ನಿಸ್ತು, ಎಷ್ಟೋ ಸಲ ನಮ್ದು ಥಾಟ್ಸ್ ಆಲ್ಮೋಸ್ಟ್ ಒಂದು ಆಟೋ ಪೈಲಟ್, ಒಂದು ರೋಬೋಟಿಕ್ ಮೋಡಲ್ಲಿ ಹೋಗ್ತಾ ಇರುತ್ತೆ. ಈ ಕಡೆ ಯಾವುದೋ ಮೆಸೇಜ್ ಬಂತು, ಇಲ್ಲಿ ಮೀಡಿಯಲ್ಲಿ ಏನೋ ಬಂತು, ಅಥವಾ ಪಾಸ್ಟ್ದೇನೋ ಆಯಿತು, ಫ್ಯೂಚರ್ದೇನೋ ಥಾಟ್ ಬಂತು. ಈ ಒಂದು ಥಾಟ್ಸ್ಗಳ ಮುಖಾಂತರ ನಮ್ಮ ಜೀವನ ಒಂಥರ ಲೈಕ್ ಈಗ ನಡೀತಾ ಇದೆ, ಲೈಕ್ ಇಟ್ಸ್ ಟೇಕನ್ ಓವರ್ ಅನ್ನೋ ಥರ. ನನಗೆ ಆ ಮೂಮೆಂಟಲ್ಲಿ ಅನ್ನಿಸ್ತು, ನಾನು ನನ್ನ ಥಾಟ್ಸ್ನ ಡೈರೆಕ್ಟ್ ಮಾಡ್ತಾ ಇದೀನೋ ಅಥವಾ ನನ್ನ ಥಾಟ್ಸ್ ನನ್ನ ಜೀವನ ಮಾಡ್ತಾ ಇದೆಯೋ ಅಂತ. ಐ ಥಿಂಕ್ ಆ ಜೋಕ್ ಹೇಳ್ತಾರಲ್ಲ, ಡಾಗ್ ವಾಕಿಂಗ್, ಈಸ್ ದ ಡಾಗ್ ವಾಕಿಂಗ್ ದ ಓನರ್ ಆರ್ ದ ಓನರ್ ವಾಕಿಂಗ್ ದ ಡಾಗ್ ಅನ್ನೋ ಥರ ಒಂಥರ ನನಗೆ ಭಾಸ ಆಯಿತು. ಆ್ಯಂಡ್ ದೆನ್ ಒಂದು ರಿಯಲೈಸೇಷನ್ ಆ ಮೊಮೆಂಟಲ್ಲಿ ಏನಂದರೆ, ನಮಗೆ ನಡೀತಾ ಇರೋ ಥಾಟ್ಸ್ನೇ ಗೊತ್ತಿಲ್ಲ ಅಂದರೆ, ಅಥವಾ ಕ್ಯಾಟಗರೈಸ್ ಮಾಡೋದು ಹೇಗೆ, ನಾವು ಅದನ್ನು ಅಟ್ ದಿ ಎಂಡ್ ಡಿವೋರ್ಸ್ ಮಾಡೋದು ಹೇಗೆ, ಇದಕ್ಕೊಂದು ಸಾಧ್ಯವಾ ಅಂತ ಒಂದು ಪ್ರಶ್ನೆ ಕೂಡ ಬಂತು ನನಗೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಹಿಯರ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಫ್ರಮ್ ಅವರ್ ಬ್ರದರ್ ಬ್ರಹ್ಮಕುಮಾರ್ ಧನಂಜಯ ಬಾಯಿಜಿ ಅವರು. ಬಾಯಿಜಿ, ಓಂ ಶಾಂತಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಅದು ನೀವು ಇಂಡಿಯಾಯಿಂದ ಈ ಟೈಮ್, ಈಗ ಅಲ್ಲಿ ಆಲ್ಮೋಸ್ಟ್ 11:30 ಆಗಿದೆ. ಇಷ್ಟು ರಾತ್ರಿನಲ್ಲಿ ಕೂಡ ನೀವು ಒಂದು ಈ ಸೇವೆಗೆ ಒಂದು ಟೈಮ್ ತಗೊಂಡು ಬಂದಿದ್ದೀರಾ. ನಮಗೆ ತುಂಬ ತುಂಬ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಆ್ಯಂಡ್ ವಿ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಲರ್ನ್ ದ ಟೆಕ್ನಿಕ್ಸ್ ಟುಡೇ. ಇವತ್ತು ಜಸ್ಟ್ ಒಂದು ಲೆಕ್ಚರ್ ಥರ ಕೇಳೋದಲ್ಲದೆ ಇದರಿಂದ ಏನು ತಗೋಬೇಕು ಅಂತ ನಾವು ತುಂಬ ತುಂಬ ಹಾತೋರಿಂದ ಕಾಯ್ತಾ ಇದ್ದೀವಿ. ಬಟ್ ಅದಕ್ಕಿಂತ ಮುಂಚೆ ಬಾಯಿಜಿ ನಿಮ್ಮ ಬಗ್ಗೆ ವೆರಿ ಲಿಟಲ್ ಇಂಟ್ರೊಡಕ್ಷನ್. ಸೊ ನಮ್ಮೆಲ್ಲರಿಗೂ ಜಾಯ್ನ್ ಆಗಿರೋರಿಗೆ, ಬಾಯಿಜಿ ಅವರು ಕುಮಾರೀಸ್ ಹೆಡ್ ಕ್ವಾರ್ಟರ್ಸ್ ಮೌಂಟ್ ಅಬು ನಲ್ಲಿ ಸಂಪೂರ್ಣ ಅವರ ಜೀವನವನ್ನು ಸಮರ್ಪಿತವಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಅವರು ರಾಜಯೋಗ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ನ ಸೈಂಟಿಸ್ಟ್ಸ್, ಎಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ವಿಂಗ್ನಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಹೊಂದಿರುವ ಅವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್ನಲ್ಲಿ ಶಿಕ್ಷಣ ಪಡೆದಿದ್ದು, ತಮ್ಮ ತಾಂತ್ರಿಕ ಚಿಂತನೆ ಮತ್ತು ಅಧ್ಯಾತ್ಮ ಜ್ಞಾನವನ್ನು ಸುಂದರವಾಗಿ ಸಂಯೋಜಿಸಿ ಇಂದಿನ ಯೂತ್ ಪ್ರೊಫೆಷನಲ್ಸ್ ಮತ್ತು ಇಂಟೆಲೆಕ್ಚುಯಲ್ ಕಮ್ಯುನಿಟಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ರಾಜಯೋಗ ಸಂದೇಶವನ್ನು ಸಲ್ಲಿಸುತ್ತಿದ್ದಾರೆ. ಭಾರತಾದ್ಯಂತ ನಡೆಯುತ್ತಿರುವ ಕಾನ್ಫರೆನ್ಸಸ್ ಆಗ್ಬೋದು, ಸೆಮಿನಾರ್ಸ್ ಆಗ್ಬೋದು ಮತ್ತು ವೇರಿಯಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳಲ್ಲಿ ಭಾಗವಹಿಸಿ ರಾಜಯೋಗದ ಪ್ರಾಕ್ಟಿಕಲ್ ವಿಸ್ಡಮ್ ಅನ್ನು ಸಾವಿರಾರು ಜನರಿಗೆ ತಲುಪಿಸುವ ಸೇವೆಯಲ್ಲಿ ನಿರಂತರವಾಗಿ ಬಾಯಿಜಿ ತೊಡಗಿಕೊಂಡಿದ್ದಾರೆ. ಅವರ ವ್ಯಕ್ತಿತ್ವ ವಿಶೇಷ ಏನೆಂದರೆ, ಆಸ್ ವಿ ಕ್ಯಾನ್ ಸಿ, ಆಸ್ ಎವ್ರಿ ಬ್ರಹ್ಮಕುಮಾರ್ ಆ್ಯಂಡ್ ಕುಮಾರಿ, ಸಿಂಪ್ಲಿಸಿಟಿ ಈಸ್ ದೇರ್ ಡೆಕೋರೇಷನ್. ಸೊ ಬಾಯಿಜಿ ಕೂಡ ವೆರಿ ಸಿಂಪ್ಲಿಸಿಟಿ, ಸಿನ್ಸಿಯರಿಟಿ ಆ್ಯಂಡ್ ಡಿಸಿಪ್ಲಿನ್ ಮತ್ತು ಎಲ್ಲದಕ್ಕಿಂತ ಸರ್ವಿಸ್ ಬಿಫೋರ್ ಸೆಲ್ಫ್ ಅನ್ನೋ ಒಂದು ಪರ್ಸನಾಲಿಟಿಯಿಂದ, ಒಂದು ಮೋಟೋಯಿಂದ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ಜ್ಞಾನವನ್ನು ಕೇವಲ ಹೇಳುವುದಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅನುಭವದ ಮೂಲಕ ಹಂಚಿಕೊಳ್ಳುವುದು ಒಂದು ಅವರ ಮೇನ್ ಪಾಯಿಂಟ್ ಆಗಿದೆ. ಸೊ ಇಂದಿನ ವಿಷಯ, ಎಸ್, ಆಸ್ ಐ ಸೆಡ್, it is very important, and I think I will stop here. And Bhaiji, thank you very much once again for joining, and the stage is all yours. ಥ್ಯಾಂಕ್ ಯು ಸಿಸ್ಟರ್. ಈ ವಿಶೇಷ ಪ್ರೋಗ್ರಾಮ್ಗೆ ಜಾಯ್ನ್ ಮ್ಯೂಟ್ ಅಲ್ಲಿ ಇದ್ದೀರಾ ಅನ್ಸುತ್ತೆ, ಕೇಳಿಸ್ತಾ ಇಲ್ಲ. ಇಲ್ಲ, ಹಾ ಮೈಕ್ ಆನ್ ಹೇಳಿ. ಇದೆಯಾ? ಹಾ ಹೇಳಿ, ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಸಿಸ್ಟರ್. ಆಮೇಲೆ ಈ ವಿಶೇಷ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಅಣ್ಣಂದಿರು ಮತ್ತು ಅಕ್ಕಂದಿರು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ, ವಿಶೇಷವಾಗಿ ಇಂಡಿಯಾದಲ್ಲಿರ್ತಕ್ಕಂಥ ಬ್ರಹ್ಮಕುಮಾರೀಸ್ ಹೆಡ್ ಕ್ವಾರ್ಟರ್ ಮೌಂಟ್ ಅಬು ರಾಜಸ್ಥಾನ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್, ಪರಮಾತ್ಮನ ಮನೆಯಿಂದ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮಗೆ ಇವತ್ತು ವಿಶೇಷವಾಗಿ ತಮ್ಮೆಲ್ಲರನ್ನು ಬಹಳ ದೂರದಲ್ಲಿರ್ತಕ್ಕಂಥ ಈ ಸೈನ್ಸ್ ಮಾಧ್ಯಮದ ಮುಖಾಂತರ ನಾವೆಲ್ಲ ವಾರ್ತಾಲಾಪ ಮಾಡುವ ಒಂದು ಅವಸರ
ವಿಶೇಷವಾಗಿ ಆರ್ಗನೈಸ್ ಮಾಡಿರ್ತಕ್ಕಂಥ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಫ್ರಮ್ ಲಂಡನ್. ಐ ಆಮ್ ವೆರಿ ಮಚ್ ಹ್ಯಾಪಿ. ನಮಗೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಈಗಿನ ಪ್ರಪಂಚದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ವ್ಯರ್ಥ ಚಿಂತನೆ, ನೆಗೆಟಿವ್ ಥಾಟ್ಸ್. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಮನಸ್ಸಲ್ಲಿ ಥಾಟ್ಸ್ ಅಂದ್ರೆ ಕಂಟಿನ್ಯೂಸ್ ಪ್ರಾಸೆಸ್. ಯಾವುದೇ ಒಂದು ನೋಡ್ಬೋದು, ದೃಶ್ಯ ನೋಡ್ಬೋದು, ಕೆಟ್ಟ ವಿಚಾರ ಕೇಳ್ಬೋದು, ಯಾವುದೇ ಒಂದು ಸೀನ್ ನೋಡ್ಬೋದು, ಸಡನ್ ಆಗಿ ಇನ್ಸಿಡೆಂಟ್ ಆಗ್ಬೋದು. ತಾವೆಲ್ಲ ನೋಡಿರ್ಬೋದು ಈಗ ಲೇಟೆಸ್ಟ್ ಆಗಿ ನ್ಯಾಚುರಲ್ ಕೆಲಾಮಿಟೀಸ್, ಆಮೇಲೆ ತಾವೆಲ್ಲ ಕೇಳ್ಬೋದು ಈಗೆಲ್ಲ ವಾರ್ಸ್, ಯುದ್ಧ ನಡೀತಾ ಇದೆ. ಅಂದ್ರೆ ಯಾವುದೇ ಒಂದು ಇನ್ಸಿಡೆಂಟ್ ಯಾವ ಟೈಮಿಗೆ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನನ್ನ ಮೆಂಟಲ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಒಂದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನನ್ನ ಇಂಟರ್ನಲಿ ಸ್ಟ್ರಾಂಗ್, ನಾವು ಎಷ್ಟು ಪವರ್ಫುಲ್ ಆಗಿದೆ ನೀನು ಆವಾಗ ಗೊತ್ತಾಗುತ್ತೆ. ಅದಕ್ಕೆ ವಿಶೇಷವಾಗಿ ರಾಜಯೋಗ ಮೆಡಿಟೇಷನ್ ತಮಗೆಲ್ಲ ಗೊತ್ತಿರ್ಬೋದು. ಬ್ರಹ್ಮಕುಮಾರೀಸಲ್ಲಿ ರಾಜಯೋಗ ಮೆಡಿಟೇಷನ್ ಪ್ರತಿನಿತ್ಯ ಕಲಿಸ್ಕೊಡ್ತಾರೆ. ಅದನ್ನ ನಾವು ಅದೆಷ್ಟು ಮೆಂಟಲ್ನ ಸ್ಟ್ರಾಂಗ್ ಮಾಡಬಹುದು ಅನ್ನೋದು ಅದರಿಂದ ನಮ್ಗೆ ಗೊತ್ತಾಗುತ್ತೆ. ಈಗ ತಾವೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಹೇಳ್ತೀನಿ. ತಮಗೆ ನೆಗೆಟಿವ್ ಥಾಟ್ಸ್ ಯಾವ ರೀತಿ ಬರುತ್ತೆ ಅನ್ನೋ ವಿಚಾರ ನಮ್ಗಿಂತ ಚೆನ್ನಾಗಿ ನಿಮ್ಗೆ ಪ್ರತಿಯೊಬ್ಬರು ಲೈಫಲ್ಲಿ ಏನ್ ಜಾಬ್ ಮಾಡ್ತಾ ಇರ್ಬೋದು, ಫ್ಯಾಮಿಲಿ ಹೋಲ್ಡರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಮ್ಗಿಂತ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ಫ್ಯಾಮಿಲಿಯಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ, ರಿಲೇಶನ್ಶಿಪ್ ಅಲ್ಲಿ ಯಾವ ರೀತಿ ಬರುತ್ತೆ, ಆಫೀಸಲ್ಲಿ ಯಾವ ರೀತಿ ಬರುತ್ತೆ. ಅನೇಕ ರೀತಿಯಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಅದರಲ್ಲಿ ಒಂದೊಂದೇ ಡೀಪ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇದು ಒಂದು ಕ್ಲಾಸ್ ತರ ಥಿಂಕ್ ಮಾಡಬೇಡಿ, ಎಲ್ಲರೂ ಒಂದು ಡಿಸ್ಕಷನ್ ತರ ಥಿಂಕಿಂಗ್ ಮಾಡೋಣ. ಅವಾಗ ನಿಮ್ ಲಾಸ್ಟ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಅದನ್ನ ನೀವು ಕೇಳಿ ಅಂದ್ರೆ ಶೇರ್ ಮಾಡ್ಕೊಡಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ನಮ್ಗೆ ಸಹ ಬಹಳ ಖುಷಿಯಾಗಿತ್ತು. ತಮ್ಗೆಲ್ಲ ಗೊತ್ತಿರ್ಬೋದು ಈಗೆಲ್ಲ ಪೊಲ್ಯೂಷನ್ ಬಗ್ಗೆ ಕೇಳಬಹುದು. ಏರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಎಲ್ಲ. ಅದಕ್ಕೆ ಎಲ್ಲದಕ್ಕಿಂತ ಒಂದು ಮುಖ್ಯವಾದ ಪೊಲ್ಯೂಷನ್ ಇದೆ, ಅದು ಮೆಂಟಲ್ ಪೊಲ್ಯೂಷನ್, ಒಂದು ಮಾನಸಿಕ ಪ್ರದರ್ಶನೆ. ಆ ಮಾನಸಿಕ ಪ್ರದರ್ಶನೆ ಅದಕ್ಕೆ ತಮ್ಗೆಲ್ಲ ಒಂದು ಗಾದೆ ಕೇಳಿರ್ಬೋದು, ಮನಸ್ಸನ್ನು ಗೆದ್ದರೆ ಜಗತ್ತನ್ನು ಗೆದ್ದಂತೆ, ಮಾಯೆಯನ್ನು ಗೆದ್ದರೆ ಜಗತ್ತನ್ನು ಗೆದ್ದಂತೆ. ಅದಕ್ಕೆ ನಮ್ಮ ಮನಸ್ಸನ್ನು ಫಸ್ಟ್ ನಾವು ಯಾವ ರೀತಿ ಗೆಲ್ಲಬೇಕು, ಅದಕ್ಕೆ ವಿಶೇಷವಾಗಿ ಮೆಡಿಟೇಷನ್. ಪ್ರತಿಯೊಬ್ಬರಿಗೂ ಎಷ್ಟು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಸೈಲೆನ್ಸ್ ಪವರ್ ತಮ್ಗೆ ಗೊತ್ತಿದೆ. ಮಾತು ಬೆಳ್ಳಿ, ಮೌನ ಬಂಗಾರ. ನಮ್ದು ಎಷ್ಟು ಸೈಲೆನ್ಸ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ನನ್ನ ಇಂಟರ್ನಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅವಾಗ ಥಾಟ್ಸ್ ಸದಾ ಪಾಸಿಟಿವ್ ಬರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ತಮ್ಗೆಲ್ಲ ಮ್ಯಾಥಮೆಟಿಕ್ಸ್ ಎಲ್ಲ ಹೈಸ್ಕೂಲು ಕಾಲೇಜಲ್ಲೆಲ್ಲ ತಾವೆಲ್ಲ ಕೇಳಿರ್ಬೋದು. ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಅದಕ್ಕೆ ಅದು ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಯಾವ ರೀತಿ ಹೇಳ್ಬೋದು ಅಂದ್ರೆ ಸಕಾರಾತ್ಮಕ ವಿಚಾರ ಅಂದ್ರೆ ಪಾಸಿಟಿವ್ ಥಾಟ್ಸ್ ಅನ್ನ ಯಾವ ರೀತಿ ವಿಚಾರ ಮಾಡ್ತೀವಿ, ಅದನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತರ್ತೀವಿ. ಲೈಫಲ್ಲಿ ಯಾವುದೇ ಒಂದು ಕರ್ಮ ಅಂತೀವಿ, ಕರ್ಮ ಅದೊಂದು ಪ್ರಾಕ್ಟಿಕಲ್ ತಂದಾಗ ಒಳ್ಳೇದು ಯೋಚನೆ ಮಾಡಿ ಒಳ್ಳೇದನ್ನ ಕಾರ್ಯರೂಪಕ್ಕೆ ತಂದಾಗ ರಿಸಲ್ಟ್ ಪಾಸಿಟಿವ್ ಆಗುತ್ತೆ. ನಾವು ಒಳ್ಳೆ ವಿಚಾರ ಮಾಡ್ತೀವಿ, ಅದೇ ಕರ್ಮದಲ್ಲಿ ನೆಗೆಟಿವ್, ಕೆಟ್ಟ ಕರ್ಮ ಮಾಡಿದಾಗ ರಿಸಲ್ಟ್ ನೆಗೆಟಿವ್. ಆದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ನೆಗೆಟಿವ್ ವಿಚಾರ ಮಾಡ್ತೀವಿ, ಪಾಸಿಟಿವ್ ಕರ್ಮ ಮಾಡ್ತೀವಿ, ಅಲ್ಲಿ ರಿಸಲ್ಟ್ ನೆಗೆಟಿವ್ ಬರುತ್ತೆ. ಆಮೇಲೆ ಕೆಟ್ಟದನ್ನ ನೋಡಿರೋದಿಲ್ಲ, ಕೆಟ್ಟ ವಿಚಾರನೂ ಮಾಡಿರೋದಿಲ್ಲ, ಕೆಟ್ಟ ಕರ್ಮನೂ ಮಾಡಿರೋದಿಲ್ಲ, ಆದ್ರೆ ಅಲ್ಲಿ ರಿಸಲ್ಟ್ ಪಾಸಿಟಿವ್. ಅದಕ್ಕೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಇದು ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ. ಅದಕ್ಕೆ ತಾವೆಲ್ಲ ಒಂದು ವರ್ಡ್ ಕೇಳಿರ್ಬೋದು, ಲೈಫ್, LIFE ಅಂದ್ರೆ ಲುಕ್ ಇಂಟರ್ನಲ್ಲಿ, ಫಾರ್ವರ್ಡ್ ಎಕ್ಸ್ಟರ್ನಲ್ಲಿ. ನಮಗೆ ನಾವು ಚೆಕ್ ಮಾಡ್ಕೋಬೇಕು. ಲುಕ್ ಇಂಟರ್ನಲ್ಲಿ ನಮಗೆ ನಾವು ನೋಡ್ಕೋಬೇಕು ನಮ್ಮನ್ನು. ಅದಕ್ಕೆ ಒಂದು ಕನ್ನಡದಲ್ಲಿ ತಮ್ಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಬಸವಣ್ಣನ ಒಂದು ವಚನ ಕೇಳಿರ್ಬೋದು. ಅದೇ ರೀತಿ ನಮ್ಮ ಲೈಫಲ್ಲಿ ನಾವೆಷ್ಟು ಅಂತರಂಗ ಅಂದ್ರೆ ಇಂಟರ್ನಲ್ಲಿ ಸ್ವಚ್ಛ ಮಾಡ್ಕೊಂತೀವಿ, ಪ್ಯೂರ್ ಮಾಡ್ಕೊಂತೀವಿ, ಆಟೋಮೆಟಿಕಲಿ ಥಾಟ್ಸ್ ವಿಚಾರನೂ ಸಹ ಪಾಸಿಟಿವ್ ಬರ್ತಾ ಇರುತ್ತೆ. ನಾವು ಪಾಸಿಟಿವ್ ಮಾಡ್ಬೇಕಂದ್ರೆ ಪ್ರತಿನಿತ್ಯ ನಾವು ಮೆಡಿಟೇಷನ್, ರಾಜಯೋಗ ಮೆಡಿಟೇಷನ್. ತಾವೆಲ್ಲ ಈಗ ಸಿಸ್ಟರ್ ಹೇಳಿದ್ರು ಪರಿಚಯ ಬ್ರಹ್ಮಕುಮಾರೀಸ್ದೆಲ್ಲ ಯಾವ ರೀತಿ ಕಾರ್ಯ ನಡೆಯುತ್ತೆ ಅಂತ. ಅದಕ್ಕೆ ಪ್ರತಿಯೊಂದು ಬ್ರಹ್ಮಕುಮಾರೀಸ್ ಇಡೀ ವರ್ಲ್ಡ್ ವೈಡ್ 140 ಕಂಟ್ರೀಸ್ ಅಲ್ಲಿ ಬ್ರಹ್ಮಕುಮಾರೀಸ್ ಬ್ರಾಂಚಸ್ ಇರುತ್ತೆ. ಆ ಬ್ರಾಂಚಸ್ ಅಲ್ಲಿ ಪ್ರತಿನಿತ್ಯ ಮೆಡಿಟೇಷನ್, ರಾಜಯೋಗ ಮೆಡಿಟೇಷನ್ ಪ್ರತಿಯೊಬ್ಬರು ಮಾಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಈ ಮೆಡಿಟೇಷನ್ ಮಾಡೋದ್ರಿಂದ ನಾವು ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನ ಅವಾಯ್ಡ್ ಮಾಡ್ತಾ ಯಾವಾಗ ಪಾಸಿಟಿವ್ ಥಾಟ್ಸ್, ಅದೇ ಕ್ರಿಯೇಟಿವಿಟಿ, ಪಾಸಿಟಿವ್ ಥಾಟ್ಸ್ ಮಾಡ್ತಾ ಹೋದಂಗೆ ನಮ್ಮ ಲೈಫಲ್ಲಿ ಚೇಂಜಸ್ ಆಗತ್ತೆ. ನಮ್ದು ಯಾವುದೇ ಒಂದಾದ್ರೂ ಸಡನ್ ಆಗಿ ಚೇಂಜ್ ಆಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಪರಿವರ್ತನೆ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಸ್ಲೋಗನ್ನೇ ಇದು, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಫಸ್ಟ್ ನನಗೆ ನಾನು ಬದಲಾವಣೆ ಆಗಬೇಕು. ನನಗೆ ನಾನು ಬದಲಾವಣೆ ಆದ್ರೆ ಆಟೋಮೆಟಿಕ್ ವಿಶ್ವ ಪರಿವರ್ತನೆ ಆಟೋಮೆಟಿಕ್ ಆಗುತ್ತೆ. ಈ ನೋಡಿ ತಾವೆಲ್ಲ ಕೇಳಿದ್ವಲ್ಲ, ಪೊಲ್ಯೂಷನ್ ಕಾರಣ, ಎಲ್ಲಕ್ಕೂ ಪೊಲ್ಯೂಷನ್ ಕಾರಣಕ್ಕೆ ನಮ್ಮ ಮೆಂಟಲ್ ಎಲ್ಲ ಆಸೆ, ಪ್ರತಿಯೊಬ್ಬರ ಜೀವನದಲ್ಲಿ ಆಸೆ, ಎಕ್ಸ್ಪೆಕ್ಟೇಷನ್. ಆ ಎಕ್ಸ್ಪೆಕ್ಟೇಷನ್ ಇಂದ ಪ್ರಕೃತಿನೂ ಸಹ ಕಲುಷಿತ ಮಾಡಿದ್ದಾರೆ. ಆ ಕಲುಷಿತ ಮಾಡೋದ್ರಿಂದನೇ
ಎಲ್ಲ ಪ್ರಕೃತಿ ಇಂಬ್ಯಾಲೆನ್ಸ್ ಆಗಿದೆ. ಆ ಪ್ರಕೃತಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅರ್ಥಕ್ವೇಕ್ ಆಗಿದೆ. ಈಗ ಲೇಟೆಸ್ಟ್ ಆಗೆಲ್ಲ ಸಮಾಚಾರ ಕೇಳಿರ್ಬೋದು. ಅದೆಲ್ಲ ಯಾಕಾಗುತ್ತೆ? ನಾವು ಪ್ರಕೃತಿನ ಇಂಬ್ಯಾಲೆನ್ಸ್, ಅದಕ್ಕೆ ನೇಚರ್ ಇಂಬ್ಯಾಲೆನ್ಸ್ ಆಗಿದೆ. ಆ ನೇಚರ್ನ ಮತ್ತೆ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ತಮಗೆಲ್ಲ ಗೊತ್ತಿದೆ, ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ. ಕಲಿಯುಗ ಮತ್ತೆ ಸತ್ಯುಗ, ಗೋಲ್ಡನ್ ಏಜ್ ಅಂತ. ಗೋಲ್ಡನ್ ಏಜಕ್ಕೆ ಇದು ಸುಪ್ರೀಂ ಎನರ್ಜಿ. ಪರಮಾತ್ಮ ಬಂದು ಈ ಕಾರ್ಯ ಮಾಡಿಸ್ತಾರೆ. ಇದು ಯಾರ್ದು ಒಂದು ಮನುಷ್ಯದಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ನಾವು ಸ್ವಯಂ ಪರಿವರ್ತನೆ, ಫಸ್ಟ್ ನಾವು ಸ್ವಯಂ ಪರಿವರ್ತನೆ ಮಾಡ್ಕೊಂಡ್ರೆ ವಿಶ್ವ ಪರಿವರ್ತನೆ ಆಟೋಮೆಟಿಕ್ ಆಗುತ್ತೆ. ಈಗ ಒಂದೊಂದೇ ವಿಚಾರಕ್ಕೆ ಬರೋಣ. ಈಗ ನಾವು ಸೈಲೆನ್ಸ್ ಪವರ್ ಹೆಂಗೆ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ. ಸೈಲೆನ್ಸ್ ಪವರ್ ಹೆಂಗೆ ಅಪ್ಲೈ ಮಾಡ್ಬೇಕು ಅಂದ್ರೆ, ನನ್ನ ಇನ್ನರ್ ಲೈಟ್, ಈಗ ಫಾರ್ ಎಕ್ಸಾಂಪಲ್, ಈಗ ಕತ್ಲಾಗಿರುತ್ತೆ. ಕತ್ಲಾದಾಗ ಒಂದು ಲೈಟ್ ಸ್ವಿಚ್ ಆನ್ ಮಾಡಿದ್ರೆ ಪೂರಾ ಆಟೋಮೆಟಿಕ್ ಆಗಿ ಡಾರ್ಕ್ನೆಸ್ ದೂರ ಆಗ್ಬಿಡುತ್ತೆ. ಅದೇ ರೀತಿ ನಮ್ಮ ಲೈಫಲ್ಲಿ ಅಜ್ಞಾನ ಅಂಧಕಾರ ಇದೆ. ಅಜ್ಞಾನ ಅಂಧಕಾರ ದೂರ ಈ ಜ್ಞಾನದ ಬೆಳಕನ್ನು ಕೊಟ್ಬಿಟ್ರೆ ಅಜ್ಞಾನ ಅಂಧಕಾರ ಆಟೋಮೆಟಿಕ್ ದೂರ ಆಗುತ್ತೆ. ಅದಕ್ಕೆ ಇನ್ನರ್ ಲೈಟ್, ಅದು ಸ್ಪಾರ್ಕ್ಲಿಂಗ್ ಲೈಟ್. ಅದಕ್ಕೆ ಇಂಗ್ಲಿಷಲ್ಲಿ ಸೋಲ್ ಅಂತಾರೆ. ಐ ಆಮ್ ನಾಟ್ ಎ ಹ್ಯೂಮನ್ ಬೀಯಿಂಗ್, ಐ ಆಮ್ ಎ ಸೋಲ್. ನಾನು ಸೋಲ್, ನನ್ನ ಆತ್ಮನ ಸ್ಮೃತಿ ಇದ್ದಾಗ ಆತ್ಮಕ್ಕೆ ಪವರ್, ಸುಪ್ರೀಂ ಎನರ್ಜಿ. ಪ್ರತಿಯೊಬ್ಬರಿಗೂ ಸುಪ್ರೀಂ ಎನರ್ಜಿ. ಈಗ ಹೆಂಗೆ ಒಂದು ಮೊಬೈಲ್ ಇರುತ್ತೆ, ಆ ಮೊಬೈಲಿಗೆ ಡಿಸ್ಚಾರ್ಜ್ ಆದರೆ ಪವರ್ ಚಾರ್ಜರ್ ಕನೆಕ್ಟ್ ಮಾಡ್ತೀವಿ. ಅದೇ ರೀತಿ ನನ್ನ ಆತ್ಮಕ್ಕೆ ಆ ಎನರ್ಜಿ ಬೇಕಲ್ವಾ, ಆ ಎನರ್ಜಿಗೆ ಕನೆಕ್ಟ್ ಮಾಡೋಕ್ಕೆ ಸುಪ್ರೀಂ ಎನರ್ಜಿ, ಪವರ್ಫುಲ್. ಆ ಸುಪ್ರೀಂ ಎನರ್ಜಿ ಕನೆಕ್ಟ್ ಮಾಡಿದಾಗ ಆತ್ಮ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಆ ಚಾರ್ಜ್ ಆಗ್ತದಂಗೆ ನಮ್ಮ ಲೈಫಲ್ಲಿ ಪ್ರತಿ ಆತ್ಮನಿಗೆ ಪೀಸ್, ಶಾಂತಿ, ಸುಖ, ಆನಂದ, ಶಕ್ತಿ ಎಲ್ಲ ವ್ಯಾಲ್ಯೂಸ್ ಅದು ನಮ್ಮ ಲೈಫಲ್ಲಿ ಇನ್ಬಿಲ್ಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಚಾರ್ಜ್ ಆಗುತ್ತೆ. ಆ ಚಾರ್ಜ್ ಆಗ್ತದಂಗೆ ಪ್ರತಿಯೊಬ್ಬರ ಮನಸ್ಸಿಗೆ ಶಾಂತಿ. ಈಗ ಜೀವನದಾಗ ಎಲ್ಲ ಪ್ರತಿಯೊಬ್ಬರಿಗೆ ಏನು ಬೇಕಾಗಿದೆ? ಸುಖ, ಶಾಂತಿ, ಆನಂದ, ಶಕ್ತಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೇಕಿದೆ. ಹಣ ಸಂಪತ್ತು ಎಲ್ಲರಿಗೂ ಇರುತ್ತೆ. ಈಗ ನೀವೆಲ್ಲ ಜಾಬ್ ಮಾಡ್ತಾ ಇರ್ಬೋದು, ಲಕ್ಷಾಂತರ ದುಡಿಮೆ ಮಾಡ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸುಖ ಶಾಂತಿನೇ ಇಲ್ಲ ಅಂದ್ರೆ ಏನಿದ್ರು ಏನು ಉಪಯೋಗ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ಬೇಕು. ಸುಖ ಶಾಂತಿ ಬೇಕು ಅಂದ್ರೆ ಫಸ್ಟ್ ನನ್ನ ಮೆಂಟಲಿ ಪೀಸ್ಫುಲ್ ಆಗದನ, ಹ್ಯಾಪಿ ಆಗದನ, ಇದನ್ನ ಚೆಕ್ ಮಾಡ್ಕೋಬೇಕು. ಚೆಕ್ ಅಂಡ್ ಚೇಂಜ್, ಇಲ್ಲಿ ಮೈನ್ ಇರೋದು ಚೆಕ್ ಅಂಡ್ ಚೇಂಜ್. ಈಗ ನೀವು ಪ್ರತಿಯೊಬ್ಬರು ಜೀವನದಲ್ಲಿ ನೋಡ್ತೀರಾ ಯಾವ ಥರ ಪ್ರಾಬ್ಲಮ್ಸು ಎಲ್ಲ ಸೊಲ್ಯೂಷನ್. ಈಗ ನಾವು ಪ್ರಾಬ್ಲಮ್ಸ್ ಕಡೆ ಹೋಗೋದಲ್ಲ, ಸೊಲ್ಯೂಷನ್ ಕಡೆ ಹೋಗ್ಬೇಕು. ಸೊಲ್ಯೂಷನ್ ಕಡೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಈಗ ಉದಾಹರಣೆ, ಪ್ರಕೃತಿಯಲ್ಲಿ ಒಂದು ತಮಗೆ ತತ್ವಗಳಿದೆ, ಪಂಚತತ್ವಗಳು ತಾವೆಲ್ಲ ಕೇಳಿರ್ಬೋದು. ಅದರಲ್ಲಿ ನೀರಿನ ಒಂದು ತತ್ವ ಇದೆ. ಅದೇನು? ನೀರು ಒಂದು ಗ್ಲಾಸಿಗೆ ಹಾಕ್ರಿ ಗ್ಲಾಸಿಗೆ ಅಡ್ಜಸ್ಟ್ ಆಗುತ್ತೆ, ಒಂದು ಪ್ಲೇಟಿಗೆ ಹಾಕ್ರಿ ಪ್ಲೇಟಿಗೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ನನ್ನ ನೇಚರ್ ಅಂದ್ರೆ ಈಗ ಹೊರಗಡೆ ಪ್ರಕೃತಿ ಇದೆಯಲ್ಲ, ಅದೇ ರೀತಿ ನನ್ನ ಇನ್ನರ್ ನೇಚರ್, ಆಂತರಿಕ ಪ್ರಕೃತಿ ಅಂದ್ರೆ ನನ್ನ ಸ್ವಭಾವ ಸಂಸ್ಕಾರ. ನನ್ನ ಸ್ವಭಾವ ಸಂಸ್ಕಾರ ಎಲ್ಲರ ಜೊತೆಗೂ ಅಡ್ಜಸ್ಟ್ ಆಗಂಗಿರ್ಬೇಕು. ನನ್ನ ಸ್ವಭಾವ ಸಂಸ್ಕಾರ ಯಾವಾಗ ಅಡ್ಜಸ್ಟ್ ಆಗಂಗಿರುತ್ತೆ, ಆಟೋಮೆಟಿಕಲಿ ನಾವು ಎಲ್ಲರ ಜೊತೆಗೂ ಹ್ಯಾಪಿ ಆಗಿರ್ಬೋದು. ಈಗ ಮನುಷ್ಯನಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಸಂಬಂಧ ಸಂಪರ್ಕದಲ್ಲಿ. ನಾವು ಯಾವಾಗ ಸಂಬಂಧ ಸಂಪರ್ಕದಲ್ಲಿ ಒಬ್ಬರಿಗೊಬ್ರು ರಿಲೇಶನ್ಶಿಪ್ ಬರುತ್ತೆ. ಈಗ ಮನೆಯಲ್ಲಿದ್ರೆ ಫ್ಯಾಮಿಲಿ ಮೆಂಬರ್ಸ್, ಆಫೀಸಲ್ಲಿದ್ರೆ ಅಲ್ಲಿ ಒಬ್ರು ಫ್ರೆಂಡ್ಸ್, ಎಲ್ಲ ಈ ರೀತಿ ಕೊಲೀಗ್ಸ್ ಎಲ್ಲ ಇರ್ತಾರೆ. ಅದೇ ರೀತಿ ನಾನು ಪ್ರತಿಯೊಬ್ಬರಲ್ಲೂ ಯಾವ ರೀತಿ ನಾನು ಅಡ್ಜಸ್ಟ್ ಆಗಬೇಕು, ನನ್ನ ನೇಚರ್ ಯಾವ ರೀತಿ ಇರಬೇಕು, ಚಿಕ್ಕ ಮಕ್ಕಳ ಜೊತೆ ಯಾವ ರೀತಿ ಇರಬೇಕು, ಆಫೀಸರ್ಸ್ ಜೊತೆ ಯಾವ ರೀತಿ ಇರಬೇಕು, ಇದನ್ನ ಒಂದು ನಾವು ತಿಳ್ಕೊಂಡಾಗ ಆಟೋಮೆಟಿಕ್ ಆಗಿ ಹೆಂಗೆ ವಾಟರ್ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಈಗ ಪ್ಲೇಟಿನ ಶೇಪಿಗೆ, ಗ್ಲಾಸಿನ ಶೇಪಿಗೆ, ಅದೇ ರೀತಿ ನನ್ನ ಸ್ವಭಾವ ಸಂಸ್ಕಾರ ಪ್ರತಿಯೊಬ್ಬರ ಜೊತೆಗೆ ಅಡ್ಜಸ್ಟ್ ಆದಾಗ ಆಟೋಮೆಟಿಕ್ ಆಗಿ ನನ್ನ ಲೈಫು ಈಸಿ ಆಗುತ್ತೆ, ಹ್ಯಾಪಿ ಆಗುತ್ತೆ. ಆಟೋಮೆಟಿಕ್ ಆಗಿ ನೆಗೆಟಿವ್ ಥಾಟ್ಸ್ ಆಟೋಮೆಟಿಕ್ ಸಮಾಪ್ತಿ ಆಗುತ್ತೆ. ಅದಕ್ಕೆ ನಾವೆಲ್ಲ ವಿಶೇಷವಾಗಿ 3 ಪಾಯಿಂಟ್ ಬಗ್ಗೆ ವಿಶೇಷ ಅಟೆನ್ಷನ್ ಕೊಡ್ಬೇಕು. ಯಾವ ರೀತಿ? ಉದಾಹರಣೆಗೆ ಸದಾ ಪಾಸಿಟಿವ್ ಅಂದ್ರೆ ನಾವು ಸದಾ ಎಲ್ಲರಿಗೂ ಸುಖನೇ ಕೊಡ್ಬೇಕು. ನನ್ನ ಲೈಫಲ್ಲಿ ಇನ್ನೊಬ್ರಿಗೆ ಸುಖ ಕೊಡ್ಬೇಕು, ಎಲ್ಲರಿಂದ ಸುಖನೇ ಪಡೆದುಕೊಳ್ಬೇಕು. ಯಾರಿಗೂ ದುಃಖ ಕೊಡಬಾರ್ದು, ಯಾರಿಂದ ದುಃಖ ತೆಗೆದುಕೊಳ್ಬಾರ್ದು. ಎಲ್ಲರಿಗೂ ಆಶೀರ್ವಾದ ಕೊಡ್ಬೇಕು, ಎಲ್ಲರಿಂದ ಆಶೀರ್ವಾದ ಪಡೆದುಕೊಳ್ಬೇಕು. ಇದು ನಿಮಗೆ ಈಸಿ ಕೇಳಕ್ಕೆ ಚೆನ್ನಾಗಿ ಅನಿಸುತ್ತೆ, ಆದ್ರೆ ಪ್ರಾಕ್ಟಿಕಲ್ ತರದಲ್ಲಿ ಎಷ್ಟು ಕಷ್ಟ ಇದೆ. ವಿಚಾರ ಮಾಡ್ರಿ. ನಾವು ಸದಾ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಬೇಕು, ಒಳ್ಳೆ ವಿಚಾರನೆ ಮಾಡಬೇಕು. ಎಲ್ಲರಿಂದನೂ ಪಾಸಿಟಿವ್ ಅಂದ್ರೆ ಒಳ್ಳೇದನ್ನೇ ನಾವು ಅಕ್ಸೆಪ್ಟ್ ಮಾಡಬೇಕು. ನಾವು ಯಾರ್ದು ನೆಗೆಟಿವ್ ಅದನ್ನ ನಮ್ಮ ಮನಸ್ಸಿನಲ್ಲಿ ತುಂಬಾರ್ದು. ಈಗ ಕಸ ತೊಟ್ಟಿ, ಈ ಡಸ್ಟ್ಬಿನ್ ಇರುತ್ತೆ ಬೇರೆ ಪಕ್ಕದ ಮನೆಯಲ್ಲಿ, ಅದನ್ನ ನಮ್ಮ ಮನೇಲಿ ತಂದು ಇಟ್ಕೊಂತೀವ? ಇಲ್ಲ. ಅದು ನಮ್ಗೆ ಇಷ್ಟ ಆಗುತ್ತಾ? ಇಲ್ಲ. ಅದೇ ರೀತಿ ಬೇಡವಾಗಿದ್ದು ವಿಚಾರ ಬೇರೆ ಏನೇ ಇದ್ರು ಅದು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳಬಾರದು. ಅದಕ್ಕೆ ಕೆಟ್ಟದನ್ನ ಕೇಳಲೂಬಾರ್ದು, ನೋಡ್ಲೂಬಾರ್ದು. ಅದಕ್ಕೆ ಸ್ಪಿರಿಚುವಲ್ ಯೋಚನೆನೂ ಮಾಡಬಾರ್ದು. ಅದಕ್ಕೆ ಕೆಟ್ಟದನ್ನ ಯೋಚನೆನೂ ಸಹ ಮಾಡಬಾರ್ದು. ಅದಕ್ಕೆ 3 ವಿಶೇಷ ಅಟೆನ್ಷನ್ ಕೊಡ್ಬೇಕು. ಅದಕ್ಕೆ ತಮಗೆಲ್ಲ ಗೊತ್ತಿದೆ, ಒಳ್ಳೆಯರಿಗೆ ಒಳ್ಳೇದು ಮಾಡೋದು ದೊಡ್ಡದಲ್ಲ ಈಗಿನ ಪ್ರಪಂಚದಲ್ಲಿ. ಅಪಕಾರಿಗಳಿಗೂ ಉಪಕಾರ ಮಾಡ್ಬೇಕು. ನನಗೆ ಕೆಟ್ಟದ್ದು ಮಾಡಿದ್ರು ಸಹ ಅವ್ರಿಗೆ ನಾನು ಒಳ್ಳೇದನ್ನು ಮಾಡಿದಾಗ ಅವರು ನನಗೆ ಅವ್ರಿಗೆ ಗೊತ್ತಾಗತ್ತೆ, ರಿಲೇಷನ್ ಆಗುತ್ತೆ, ನಾನು ಇವ್ರಿಗೆ ಏನು ಕೊಡ್ಬೋದು ಅನ್ನೋದು. ಅದಕ್ಕೆ ಈ ರೀತಿ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ
ಪಾಸಿಟಿವ್ ವೈಬ್ರೇಷನ್. ಕೆಲವರು ಕೇಳಲ್ಲ, ಅದನ್ನ ನಾವೇನ್ ಮಾಡ್ಬೇಕು, ಒಳ್ಳೆ ವಿಚಾರ ಪಾಸಿಟಿವ್ ಎನರ್ಜಿ ಅದನ್ನ ಹರಡಿಸ್ತಾ ಇರ್ಬೇಕು. ಎಷ್ಟು ಪಾಸಿಟಿವ್ ಎನರ್ಜಿ ಹರಡಿಸ್ತೀವಿ ಆಟೋಮೆಟಿಕಲ್ ಅವ್ರು ಇವತ್ತಲ್ಲ ನಾಳೆ ಆಟೋಮೆಟಿಕ್ ಚೇಂಜಸ್ ಆಗ್ತಾರೆ. ಆ ಶಕ್ತಿ, ಆ ವಿಚಾರ ಎನರ್ಜಿ ಇದೆಯಲ್ಲ, ಆ ಥಾಟ್ಸಿಗೆ ಆ ಎನರ್ಜಿನ ನಾವು ಎಷ್ಟು ಸೈಲೆನ್ಸ್ ಪವರ್ ಇಂದ ಮೆಡಿಟೇಷನ್ ಇಂದ ಅದನ್ನ ಬಿಲ್ಡಪ್ ಮಾಡ್ಕೊಂತೀವಿ, ಸ್ಟ್ರಾಂಗ್ ಆಗ್ತೀವಿ, ಆಟೋಮೆಟಿಕ್ ಆಗಿ ಆ ಥಾಟ್ಸ್ ಎಲ್ಲರಿಗೂ ಟಚ್ ಆಗತ್ತೆ. ಆ ಟಚ್ ಆಗೋದನ್ನ ಅದನ್ನ ಪ್ರತಿನಿತ್ಯ ರಾಜಯೋಗ ಮೆಡಿಟೇಷನ್ ಇಂದ ಮಾಡ್ತಾ 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 ನಿಮಗೆ ನ್ಯಾಚುರಲ್ ಆಗುತ್ತೆ. ಅದಕ್ಕೆ ಕಾನ್ಸಂಟ್ರೇಷನ್ ಪವರ್ ಅಂತ ತಮಗೆಲ್ಲ ಗೊತ್ತಿರ್ಬೋದು. ಕಾನ್ಸಂಟ್ರೇಷನ್ ಪವರ್, ಆ ಕಾನ್ಸಂಟ್ರೇಷನ್ ಪವರ್ ಬೇಕು ಅಂದ್ರೆ ಫಸ್ಟ್ ಸ್ವಯಂಗೆ ರೋಲಿಂಗ್ ಪವರ್ ಮತ್ತೆ ಕಂಟ್ರೋಲಿಂಗ್ ಪವರ್, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುವ ಒಂದು ಶಕ್ತಿ ಇರಬೇಕು. ಆಮೇಲೆ ಕರ್ಮೇಂದ್ರಗಳ ಮೇಲೆ ಆತ್ಮ ರಾಜ. ಅದಕ್ಕೆ ಆತ್ಮ ಈ ಕರ್ಮೇಂದ್ರಗಳನ್ನು ಹೇಳ್ದಂಗೆ ಕೇಳ್ಬೇಕು. ಈಗ ತಮ್ಗೆಲ್ಲ ಗೊತ್ತಿದೆ, ಈಗ ಕಣ್ಣು ಒಳ್ಳೇದೇ ನೋಡುತ್ತಾ? ಇಲ್ಲ. ತಾವೆಲ್ಲ ನೋಡಿರ್ಬೋದು. ಈಗೆಲ್ಲ ಮೊಬೈಲ್, ಈಗ ಸೋಷಿಯಲ್ ಮೀಡಿಯಾ ಬೇಡದ ಅವಶ್ಯಕತೆ ಇರುತ್ತೆ, ಒಂದು 5-10 ಮಿನಿಟ್ಸ್ ಇಲ್ಲ ಅನ್ನಂಗಿಲ್ಲ. ಸೋಷಿಯಲ್ ಮೀಡಿಯಾ ಎಲ್ಲ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವೇನ್ ಅಕ್ಸೆಪ್ಟ್ ಮಾಡ್ತೀವಿ, ಏನ್ ನೋಡ್ತೀವಿ ಅದ್ರ ಮೇಲೆ ಡಿಪೆಂಡ್. ನಾವೇನ್ ಮಾಡ್ತೀವಿ, ಮ್ಯಾಕ್ಸಿಮಮ್ ವೇಸ್ಟ್, ಬೇಡವಾಗಿದ್ದು ಮೆಸೇಜಸ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ಅದರಿಂದ ಎಷ್ಟು ಟೈಮ್ ಎನರ್ಜಿ ವೇಸ್ಟ್ ಆಗುತ್ತೆ, ವಿಚಾರ ಮಾಡಿ. ಅದಕ್ಕೆ ಸೋಷಿಯಲ್ ಮೀಡಿಯಾ ಬಗ್ಗೆ ವಿಶೇಷ ಗಮನ. ನಾವು ಸ್ವಯಂ ಗಮನ ಕೊಟ್ಟಾಗ ಈಗ ಫ್ಯಾಮಿಲಿಯಲ್ಲಿ ಮಕ್ಕಳು, ಫ್ಯಾಮಿಲಿ ಮೆಂಬರ್ಸ್ ಅವರು ಸಹ ನಮ್ಮ ನೋಡಿ ಇನ್ಸ್ಪಿರೇಷನ್ ಆಗ್ತಾರೆ. ಅದಕ್ಕೆ ನಾವು ಫಸ್ಟ್ ಸ್ವಯಂನಿಂದ ಪರಿವರ್ತನೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದ ಬಗ್ಗೆ ಪ್ರತಿಯೊಬ್ಬರು ಅಟೆನ್ಷನ್ ಕೊಡ್ಬೇಕು. ಎಷ್ಟು ಅಟೆನ್ಷನ್ ಕೊಡ್ತೀವಿ ಅಷ್ಟು ಟೆನ್ಷನ್ ದೂರ ಆಗತ್ತೆ. ಅದಕ್ಕೆ ಪ್ರತಿಯೊಬ್ಬರು ಲೈಫಲ್ಲಿ ಯಾವುದೇ ಒಂದು ವರ್ಕ್ ಮಾಡೋದಾಗ್ಲಿ, ಯಾವುದೇ ಒಂದು ಕಾರ್ಯ ಮಾಡೋದಾಗ್ಲಿ, ಎಲ್ಲದಕ್ಕೂ ಪ್ರತಿಯೊಬ್ಬರು ಅಟೆನ್ಷನ್ ಕೊಡ್ತಾ ಹೋದ್ರೆ ಆಟೋಮೆಟಿಕ್ ಟೆನ್ಷನ್ ದೂರ ಆಗುತ್ತೆ. ಬಹಳ ಈಸಿ. ಆದ್ರೆ ನಾವು ಅಟೆನ್ಷನ್ ಕೊಡಲ್ಲ. ಆದ್ರೆ ಬೇಡವಾಗಿದ್ದು ಥಾಟ್ಸ್, ವಿಚಾರ, ಯಾವುದೇ ಒಂದು ಇನ್ಸಿಡೆಂಟ್ ಆದ ತಕ್ಷಣ ನೆಗೆಟಿವ್ ಥಾಟ್ಸ್ ನನ್ನ ಲೈಫಲ್ಲಿ ಯಾಕೆ ಬಂತು. ಅದಕ್ಕೆ ತಮಗೆಲ್ಲ ಗೊತ್ತಿರ್ಬೋದು, ನ್ಯೂಟನ್ಸ್ ಥರ್ಡ್ ಲಾ ತಾವೆಲ್ಲ ಕೇಳಿದಿರ್ತಾನೆ. ನ್ಯೂಟನ್ಸ್ ಥರ್ಡ್ ಲಾ, ಎವ್ರಿ ಆಕ್ಷನ್ ದರ್ ಇಸ್ ಅನ್ ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್. ಈಗ ಒಂದು ಬಾಲ್ ಹಿಂಗ್ ಹೊಡೆದ್ರೆ ವಾಪಸ್ ನಮಗೆ ಬರುತ್ತೆ. ಹಂಗೆ ನಮ್ಮ ಲೈಫಲ್ಲಿ ಏನೇ ಕರ್ಮ ಮಾಡ್ಬೋದು, ಆ ಕರ್ಮ ಅದು ರಿಪೀಟ್ ನಮಗೆ ಬರುತ್ತೆ. ನಾವು ಇನ್ನೊಬ್ಬರಿಗೆ ಸುಖ ಕೊಟ್ರೆ ಸುಖನೇ ಬರುತ್ತೆ, ದುಃಖ ಕೊಟ್ರೆ ದುಃಖನೇ ಬರುತ್ತೆ. ಈ ವಿಚಾರ ಸದಾ ನಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇಟ್ಕೋಬೇಕು. ಅವಾಗ ನಾನು ಏನೇ ಕರ್ಮ ಮಾಡ್ಬೇಕಾದ್ರೂ ಯೋಚನೆ ಮಾಡ್ತಾನೆ, ಒಂದಲ್ಲ ಸರಿ ಇದು ಮತ್ತೆ ನನಗೆ ರಿಟರ್ನ್ ನನಗೆ ಬರುತ್ತೆ. ಅದಕ್ಕೆ ವಿಶೇಷವಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾವುದೇ ಒಂದು ಕರ್ಮ ಮಾಡ್ಬೇಕು ಅಂದ್ರೆ ಅದು ಮತ್ತೆ ರಿಟರ್ನ್ ಆಗಿ ನನಗೇ ಬರುತ್ತೆ. ಅದಕ್ಕೆ ಎಂದೂ ಸಹ ವಿಕರ್ಮ ಅಂದ್ರೆ ಕೆಟ್ಟ ಕರ್ಮ, ಪಾಪ ಕರ್ಮಗಳನ್ನ ಎಂದೂ ಸಹ ಮಾಡಬಾರ್ದು. ಅದಕ್ಕೆ ಸ್ವಯಂ ಪ್ರತಿನಿತ್ಯ ಶ್ರೇಷ್ಠ ಕರ್ಮ. ಅದು ಯಾವಾಗ ಸಾಧ್ಯ ಅಂದ್ರೆ ಪ್ರತಿನಿತ್ಯ ಮೆಡಿಟೇಷನ್. ತಮಗೆಲ್ಲ ಗೊತ್ತಿರ್ಬೋದು, ಬ್ರಹ್ಮಕುಮಾರಿಸ್ ಎಲ್ಲ ವರ್ಲ್ಡ್ ವೈಡ್ ಬ್ರಾಂಚಸ್ ಇದೆಲ್ಲ, ಅಲ್ಲಿ ಪ್ರತಿನಿತ್ಯ ಕ್ಲಾಸಸ್ ಇರುತ್ತೆ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಎಲ್ಲ. ಆ ಕ್ಲಾಸಸ್ ಅನ್ನು ಪ್ರತಿನಿತ್ಯ ಕೇಳ್ತಾ ಹೋದಾಗೆ ಅದು ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಆಮೇಲೆ ಆತ್ಮ ಸೋಲ್, ಆತ್ಮ ಬ್ಯಾಟ್ರಿ ಫುಲ್ ಚಾರ್ಜಿಂಗ್ ಅನುಭವ ಆಗುತ್ತೆ. ಹೆಂಗೆ ಮೊಬೈಲ್ ಚಾರ್ಜ್ ಮಾಡ್ತೀವಲ್ಲ, ಹಂಗೆ ಬ್ರಹ್ಮಕುಮಾರಿಸ್ ಬ್ರಾಂಚಸ್ ಅಲ್ಲಿ ಪ್ರತಿನಿತ್ಯ 1/2 hour ಒಂದು ಕ್ಲಾಸಸ್ ಮೆಡಿಟೇಷನ್ ಅಟೆಂಡ್ ಮಾಡೋದ್ರಿಂದ ನಿಮ್ಮ ಆತ್ಮದ ಬ್ಯಾಟ್ರಿ ಅಂದ್ರೆ ಆ ಮೆಂಟಲ್ ಪವರ್ ಸ್ಟ್ರಾಂಗ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಅವಾಗ ಟಾಪಿಕ್ ಇವತ್ತಿಂದ ಇದೆಯಲ್ಲ, ಏನು ವ್ಯರ್ಥ ಚಿಂತನೆಗಳಿಂದ ಮುಕ್ತಿ. ವ್ಯರ್ಥ ಚಿಂತನೆಗಳು ಆಟೋಮೆಟಿಕ್ ದೂರ ಮಾಡೋ ಅವಶ್ಯಕತೆ ಇಲ್ಲ. ಈಗ ಲೈಟ್ ಆನ್ ಮಾಡಿದ್ರೆ ಕತ್ಲು ಆಟೋಮೆಟಿಕ್ ದೂರ ಆಗುತ್ತೆ. ಹಂಗೆ ನಾವು ಎಷ್ಟು ಪಾಸಿಟಿವ್ ವಿಚಾರ, ಸಕಾರಾತ್ಮಕ ವಿಚಾರ ನಮ್ಮ ಲೈಫ್ ಮನಸ್ಸಿನಲ್ಲಿ ಬರ್ತಾ ಹೋದಂಗೆ ಆಟೋಮೆಟಿಕ್ ವ್ಯರ್ಥ ಚಿಂತನೆಗಳು ಆಟೋಮೆಟಿಕ್ ಡೈವರ್ಸ್ ಕೊಡೋದು. ಈಗ ತಾವೆಲ್ಲ ಕೇಳಿರ್ಬೋದು, ಈ ಲೈಫಲ್ಲಿ ಡೈವರ್ಸ್ ಕೊಡೋದೇ ಕೊಡ್ತಾರೆ. ತಮಗೆಲ್ಲ ಗೊತ್ತಿದೆ, ಲೈಫಲ್ಲಿ ಅನೇಕರು ತಾವೆಲ್ಲ ಕೇಳಿರ್ಬೋದು, ತಮ್ಮ ಅಕ್ಕಪಕ್ಕ ರಿಲೇಷನ್ ಸಂಬಂಧಿಕರು ಎಲ್ಲ ನೋಡಿರ್ಬೋದು, ಡೈವರ್ಸ್ ಯಾಕೆ ಕೊಡ್ತಾರೆ? ಅಲ್ಲಿ ಅಡ್ಜಸ್ಟ್ಮೆಂಟ್. ಏನ್ ಅಡ್ಜಸ್ಟ್ಮೆಂಟ್? ಹೊಂದಾಣಿಕೆ ಆಗಲ್ಲ ರಿಲೇಶನ್ಶಿಪ್ ಅಲ್ಲಿ. ಆ ಹೊಂದಾಣಿಕೆ ಆಗೋದ್ರಿಂದನೇ ಅಲ್ಲಿ ಡೈವರ್ಸ್ ಕೊಡ್ತಾರೆ. ಅದು ಲೈಫ್ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ ಬಿಟ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅದೇ ರೀತಿಯಲ್ಲಿ ನನ್ನ ಮನಸ್ಸಿನ ವಿಚಾರಗಳನ್ನ ಯಾವ ರೀತಿ ಡೈವರ್ಸ್ ಮಾಡ್ಬೇಕು ಅಂದ್ರೆ ಅದನ್ನ ದೂರ ಮಾಡಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು, ನಾವು ಪಾಸಿಟಿವ್ ಥಾಟ್ಸ್, ನಮ್ಮ ಮನಸ್ಸಲ್ಲಿ ಪಾಸಿಟಿವ್ ಥಾಟ್ಸ್ ಆಗ್ತಾ ಹೋದಾಗ ಆಟೋಮೆಟಿಕ್ ಆಗಿ ಈಗ ಹೆಂಗೆ ಲೈಟ್, ಆ ಇನ್ನರ್ ಲೈಟ್ ಅನ್ನ ಯಾವಾಗ ನಾವು ಜಾಗೃತ ಮಾಡ್ತೀವಿ, ಆನ್ ಮಾಡ್ತೀವಿ, ಆಟೋಮೆಟಿಕ್ ಅಜ್ಞಾನ ಅಂಧಕಾರ ಅಂದ್ರೆ ವೇಸ್ಟ್ಫುಲ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಪರ್ಮನೆಂಟ್ಲಿ ಸಮಾಪ್ತಿ ಆಗತ್ತೆ. ಇದು ಓನ್ಲಿ ಒನ್ ಡೇ ಪ್ರಾಸೆಸ್ ಅಲ್ಲ, ಇದು ನಿರಂತರ ಕಂಟಿನ್ಯೂಯೇಷನ್ ಪ್ರಾಸೆಸ್. ಯಾವಾಗ ನಿರಂತರವಾಗಿ ಅಭ್ಯಾಸ ಮಾಡ್ತೀವಿ ಆಟೋಮೆಟಿಕ್ ಆಗಿ ಆ ವೇಸ್ಟ್ ಥಾಟ್ಸ್, ಬ್ಯಾಡ್ ಅಂದ್ರೆ ನೆಗೆಟಿವ್ ಥಾಟ್ಸ್ ಆಟೋಮೆಟಿಕ್ ಆಗಿ ನಮ್ಮಿಂದ ದೂರ ಆಗುತ್ತೆ. ಅದಕ್ಕೆ ವಿಶೇಷವಾಗಿ ನೀವೆಲ್ಲ ಲೈಫಲ್ಲಿ ರಿಲೇಶನ್ಶಿಪ್ ಅಲ್ಲಿ ಹೆಂಗೆ ಅಡ್ಜಸ್ಟ್ಮೆಂಟ್ ಆಗಿರ್ಬೇಕು, ಅದು ಒಂದು ಕಲೆ. ಈಗ ತಮ್ಮೆಲ್ಲ ಗೊತ್ತಿರ್ಬೋದು, ಪ್ರಕೃತಿಯಲ್ಲಿ ಒಂದು ಈಗ ಹೂವು, ಗುಲಾಬಿ ಹೂವು, ರೋಸ್, ಅದನ್ನ ಕಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ. ಹಂಗೆ ನಮ್ಮ ಲೈಫ್ ಅನ್ನ ಒಂದು ಸುಂದರ ಗುಲಾಬಿ, ರುಹಾನಿ ಗುಲಾಬ್ ಅಂತಾರೆ ಹಿಂದೆ, ಆತ್ಮಿಕ ಗುಲಾಬಿ ಅಂದ್ರೆ ನನ್ನ ಲೈಫ್ ಅನ್ನ ಒಂದು ಸುಂದರ ಹೂವನ್ನು ಹಾಕ್ಸಿದ್ರೆ ಆಟೋಮೆಟಿಕ್ ನಮ್ಗೆ ಕಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ. ನನ್ನ ಸ್ವಭಾವ ಸಂಸ್ಕಾರ ಎಲ್ಲರ ಜೊತೆಗೂ ಅಡ್ಜಸ್ಟ್ ಆಗಂಗಿರ್ಬೇಕು.
ಅಡ್ಜಸ್ಟ್ ಆಗ ನೇಚರ್ ಇದ್ಬಿಟ್ರೆ ಆಟೋಮೆಟಿಕ್ ಆಗಿ ಈ ಪ್ರಕೃತಿಯಲ್ಲಿ ಹೆಂಗೆ ಎಲ್ಲ ಗುಲಾಬಿ ಮುಖಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ, ಹಂಗೆ ನನ್ನ ಲೈಫ್ನು ಒಂದು ಸುಂದರ ಹೂವು, ಫ್ಲವರ್ಸ್ ಅಂದ್ರೆ ಫ್ರಾಗ್ರೆನ್ಸ್, ಅದನ್ನ ನನ್ ಕಂಡ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಅಂದ್ರೆ ಇಷ್ಟಪಡ್ತಾರೆ. ಈಗ ನೋಡ್ರಿ, ಎಲ್ಲ ವ್ಯರ್ಥ ಚಿಂತನೆ ಬೇಡವಾಗಿದ್ದು ಮಾತಾಡ್ತಾ ಹೋದ್ರೆ ಅವ್ರ ಹತ್ರ ಹೋಗಕ್ಕೆ ಇಷ್ಟಪಡಲ್ಲ. ಯಾಕೆ? ಇವ್ರು ಯಾವಾಗ ಮಾಡಿದ್ರು ನೆಗೆಟಿವ್ ಥಾಟ್ಸ್, ವ್ಯರ್ಥ ವಿಚಾರ ಮಾಡ್ತಾರೆ, ಬೇರೆ ಬಗ್ಗೆ ಚಿಂತನೆ ಮಾಡ್ತಾರೆ, ಅವ್ರ ಬಗ್ಗೆ ಯಾರು ಹತ್ರ ಹೋಗಕ್ಕೆ ಇಷ್ಟಪಡಲ್ಲ. ಈಗ ನೋಡಿ, ದೇಶಗಳ ಮಧ್ಯೆ ಯಾಕೆ ಯುದ್ಧ ನಡೀತಾ ಇದೆ? ಎಲ್ಲ ಸ್ವಾರ್ಥಕ್ಕಾಗಿ. ತಾವೆಲ್ಲ ನೋಡಿರ್ಬೋದು, ಎಲ್ಲ ಸ್ವಾರ್ಥಕ್ಕಾಗಿ, ಪೊಸಿಷನ್ಗೋಸ್ಕರ. ಅದಕ್ಕೆ ಯಾವಾಗ ನಿಸ್ವಾರ್ಥ ಭಾವನೆ, ನಾವ್ ಏನೇ ಮಾಡಿದ್ರು ನಿಸ್ವಾರ್ಥವಾಗಿ ಮಾಡಿದಾಗ ಆ ಯಾವತ್ತು ನಾನು ನನ್ನದು. ಈಗಿನ ಪ್ರಪಂಚದಾಗ ಎರಡೇ ಪ್ರಾಬ್ಲಮ್, ಒಂದು ನಾನು, ಇನ್ನೊಂದು ನನ್ನದು. ಈಗ ನಾನು ದೇಶ, ನನ್ನ ರಾಜ್ಯ, ನಂದು, ಪ್ರತಿಯೊಂದು ನಾನು ಅನ್ನೋದು. ಇನ್ನೊಂದು ನನ್ನದು. ಈಗ ನೋಡಿ, ಫ್ಯಾಮಿಲಿಯಾಗ ಅದು ನಂದು, ಇದು ನಂದು. ಈಗ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮ, ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಏನಕ್ಕೋಸ್ಕರ ಫೈಟ್ ಮಾಡ್ತಾರೆ? ಆಸ್ತಿಗೋಸ್ಕರ, ಹಣಕ್ಕೋಸ್ಕರ. ಅದಕ್ಕೆ ನಮ್ಮ ಲೈಫಲ್ಲಿ ಏನೇ ಇದ್ರು, ನಾನು ಇಲ್ಲಿ ಸ್ಪಿರಿಚುವಲಿ, ಆಧ್ಯಾತ್ಮಿಕ ನಮಗೂ ಫಸ್ಟಿಗೆ ಗೊತ್ತಿದ್ದಿಲ್ಲ. ನಾನು ಬ್ರಹ್ಮಕುಮಾರಿಸ್ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ಮೇಲೆ ನಾನು ಅಂದ್ರೆ ಯಾರು, ನನ್ನವರು ಅಂದ್ರೆ ಯಾರು, ನಮ್ಮನ್ನ ಏನ್ ಮಾಡಬೇಕು, ಅದು ಸ್ಪಷ್ಟವಾಗಿ ಗೊತ್ತಾಯ್ತು. ನಾನು ಅಂದ್ರೆ ಈ ಶರೀರ ಅಲ್ಲ, ನಾನು ಒಂದು ಚೈತನ್ಯ ಶಕ್ತಿ, ಆತ್ಮ ಜ್ಯೋತಿ. ಅಂದ್ರೆ ನನ್ನವ್ರು ಅಂದ್ರೆ ಯಾರು? ನಾವೇನ್ ಮಾಡ್ತೀವಿ, ಈ ಶರೀರಕ್ಕೆ ಜನ್ಮ ಕೊಟ್ಟ ತಂದೆ ತಾಯಿ ತಮಗೆಲ್ಲ ಗೊತ್ತಿರ್ಬೋದು. ಪ್ರತಿಯೊಬ್ಬರಿಗೆ ಶರೀರ ಜನ್ಮ ಕೊಟ್ಟ ತಂದೆ ತಾಯಿ ಇರ್ತಾರೆ, ಫಾದರ್ಸ್ ಅಂಡ್ ಮದರ್ಸ್. ಅದೇ ರೀತಿ ಪ್ರತಿಯೊಬ್ಬ ಆತ್ಮನಿಗೂ ಒಬ್ಬ ಸುಪ್ರೀಂ ಅಂದ್ರೆ ಪರಮಾತ್ಮ ಅವರೆಲ್ಲಿರ್ತಾರೆ? ಪರಂಧಾಮದಾಗಿರ್ತಾರೆ. ಅಂತ ಪರಮಾತ್ಮ ಪಡೆಯಕ್ಕೋಸ್ಕರ ಎಷ್ಟೋ ಸಾಧು ಸನ್ಯಾಸಿಗಳು, ಸಂತರು ಎಲ್ಲ ತಪಸ್ಸು ಮಾಡ್ತಾರೆ. ಅವ್ರಿಗೆ ಪರಮಾತ್ಮ ಸಿಕ್ಕಿಲ್ಲ, ನಮಗೆ ಪರಮಾತ್ಮ ಸಿಕ್ಕಿದ್ರೆ ನಾವೆಷ್ಟು ಖುಷಿ ಆಗುತ್ತೆ. ಅದೇ ರೀತಿ ತಾವು ಸಹ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ, ಯಾಕಂದ್ರೆ ಇದು ಕೇವಲ ಒಂದು ಅರ್ಧ ಗಂಟೆ, 1 ಗಂಟೆ ಕೇಳೋದ್ರಿಂದ ನಮ್ಮ ಲೈಫ್ ಅಂದ್ರೆ ಕಂಪ್ಲೀಟ್ ಆಗಲ್ಲ. ಇದು ಒಂದು ಫೌಂಡೇಶನ್ ಇದ್ದಂಗೆ. ಈ ಫೌಂಡೇಶನ್ ತಿಳ್ಕೊಂಡು ಮುಂದೆ ನೀವು ಕಂಟಿನ್ಯೂಷನ್ ಮಾಡ್ತಾ ಹೋದಂಗೆ ನಿಮ್ ಲೈಫಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಅದು ನಿಮ್ಗೆ ಏನೇ ಪ್ರಶ್ನೆ ಇದ್ರೆ ಅದನ್ನ ಅಷ್ಟು ಕೇಳ್ಬೋದು. ಆ ಪ್ರಶ್ನೆ ಎಲ್ಲ ಮನಸ್ಸಿನಾಗೆ, ಯಾಕೆಂದ್ರೆ ಜೀವನದಲ್ಲಿ ಲೈಫಲ್ಲಿ ಫುಲ್ ಸ್ಟಾಪ್ ಹಾಕ್ಬಿಟ್ರೆ ಅಲ್ಲಿ ಒಂದು ಲೈನ್ ಎಂಡ್ ಆಗುತ್ತೆ. ಅದು ಕಾಮ ಅಥವಾ ಆಶ್ಚರ್ಯ ಸೂಚಕ ಇದ್ರೆ ಏಕೆ, ಏನು ಅನ್ನೋ ಪ್ರಶ್ನೆ ಶುರು ಆಗುತ್ತೆ. ಹಂಗೆ ನನ್ನ ಲೈಫಲ್ಲಿ ವ್ಯರ್ಥ ಚಿಂತನೆ ಯಾವ ಬರುತ್ತೆ? ಕಾಮ, ಆಶ್ಚರ್ಯ ಅಂತ. ಅದೇ ಫುಲ್ ಸ್ಟಾಪ್ ಹಾಕ್ಬಿಟ್ರೆ ಲೈಫ್ ಏನಾಗಿತ್ತೆಲ್ಲ ಒಳ್ಳೇದು, ಆಗಿದ್ದೆಲ್ಲ ಒಳ್ಳೇದು. ಅದಕ್ಕೆ ಒಂದು ಗಾದೆ ಇದೆ, ತಮ್ಗೆಲ್ಲ ಗೊತ್ತಿರ್ಬೋದು. ಹಿಂದಾಗಿದ್ದು ಎಲ್ಲ ಒಳ್ಳೇದು, ಈಗ ಆಗ್ತಾ ಇರೋದು ಎಲ್ಲ ಒಳ್ಳೇದು, ಮುಂದಾಗೋದು ಎಲ್ಲ ಒಳ್ಳೇದು, ಭವಿಷ್ಯದ್ದು ಒಳ್ಳೇದು. ನಾವು ಯಾವಾಗ ಈ ದೃಷ್ಟಿಕೋನದಲ್ಲಿ ನೋಡ್ತೀವಿ, ಆಟೋಮೆಟಿಕಲ್ಲಿ ನಮ್ಗೆ ಯಾವುದೇ ಒಂದು ವಿಚಾರ ಅದು ಪಾಸಿಟಿವ್ ಆಗಿ ಕಾಣ್ತಾ ಇರುತ್ತೆ. ಆ ನೆಗೆಟಿವ್ ನ ವಿಚಾರನೆ ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ಸ್ವಯಂ ಮೇಲೆ ಸ್ವಯಂ ಅಟೆನ್ಷನ್ ಕೊಡ್ತಾ ಇರಬೇಕು. ನಾವೆಷ್ಟು ಸ್ವಯಂ ಮೇಲೆ ಸ್ವಯಂ ಚೇಂಜಸ್, ನಾನು ಚೆಕ್ ಅಂಡ್ ಚೇಂಜ್ ಅಂತ ಹೇಳ್ತೀವಲ್ಲ, ಪ್ರತಿನಿತ್ಯ ರಾತ್ರಿ ಮಲಗುವಾಗ ನನ್ನಲ್ಲಿ ಏನೇ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೆ ಯಾವುದೇ ವಿಚಾರ ಇರ್ಬೋದು, ಅದು ಒಳ್ಳೇದಾಗಿರ್ಬೋದು, ಅದು ಕೆಟ್ಟದಾಗಿರ್ಬೋದು, ಅದನ್ನ ಚೆಕ್ ಅಂಡ್ ಚೇಂಜ್. ಇವತ್ತೇನೇ ಮಿಸ್ಟೇಕ್ ಆದ್ರೆ ನಾಳೆ ಅದನ್ನ ತಪ್ಪು ರಿಪೀಟ್ ಮಾಡಬಾರ್ದು. ಒಂದು ಸರಿ ಮಾಡಿದ ತಪ್ಪನ್ನ ಮತ್ತೆ ರಿಪೀಟ್ ಮಾಡಬಾರ್ದು. ಅವಾಗ ನಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಆ ಚೇಂಜಸ್ ಆದ್ಮೇಲೆ ಸಂಪೂರ್ಣ ಅಂತಾರೆ ಸ್ಪಿರಿಚುವಲ್ ಭಾಷೆಯಲ್ಲಿ. ಅದು ಕಂಪ್ಲೀಟ್ನೆಸ್ ಬರುತ್ತಾ ಹೋಗ್ತಾ ಇತ್ತು. ಈಗ ನೋಡಿ, ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ಕಾಡಿಲ್ಲಿ ಒಂದು ಉದಾಹರಣೆ, ಒಂದು ಪಕ್ಷಿ ಏನ್ ಮಾಡ್ತಾ ಇತ್ತು ಅಂದ್ರೆ, ಕಾಡಿ ಬೆಂಕಿ ಹೊತ್ತಿತ್ತಂತೆ. ಕಾಡಿ ಬೆಂಕಿ ಹೊತ್ತಿದಾಗ ಪಕ್ಷಿ ಒಂದು ಸಣ್ಣ ಹನಿ ತಗೊಂಡೋಗಿ ಆ ಬೆಂಕಿ ಆರಿಸ್ತಾ ಇತ್ತಂತೆ. ಆದ್ರೆ ಅಲ್ಲಿರೋ ಆನೆಗಳು, ಹುಲಿ, ಸಿಂಹಗಳೆಲ್ಲ ನೋಡಿ ನಗ್ತಾ ಇದ್ವಂತೆ. ಏನಿದು ಒಂದು ಸಣ್ಣ ಪಕ್ಷಿ ಹೋಗಿ ಆ ಬೆಂಕಿಗೆ ನೀರು ಹಾಕಿದ್ರೆ ಆರುತ್ತಾ? ಇಲ್ಲ. ಆಮೇಲೆ ಇದನ್ನ ನೋಡಿ ಆದ್ರೂ ಸಹ ಪಕ್ಷಿ ತನ್ನ ಕಾರ್ಯವನ್ನ ಬಿಡ್ಲಿಲ್ಲ, ಅದು ನಿರಂತರವಾಗಿ ಮಾಡ್ತಾ ಇತ್ತು, ಆ ಬೆಂಕಿಯನ್ನು ಆರಿಸುವ ಕೆಲಸ ಮಾಡ್ತಾ ಇತ್ತು. ಆಮೇಲೆ ಒಂದ್ಸರಿ ರಿಲೇಷನ್ ಆಯ್ತು, ಆ ಪಕ್ಷಿ ಈ ಕಾರ್ಯ ಈ ಪಕ್ಷಿ ಮಾಡ್ತಾ ಇದೆಯಲ್ಲ, ನಾನು ಮಾಡ್ಬೋದಲ್ಲ ಅಂತ ಹೇಳಿ ಎಲ್ಲ ಆನೆಗಳು, ದೊಡ್ಡ ದೊಡ್ಡ ಕಾಡು ಪ್ರಾಣಿಗಳೆಲ್ಲ ಹೋಗಿ ನೀರು ತಗೊಂಡೋಗಿ ಹಾಕಿದ್ರು. ಆಮೇಲೆ ಆರಿಸುವ ಕೆಲಸ, ಅವಾಗ ಅದು ಬೆಂಕಿ ಆರಿಸಿದ್ರೆ ಯಾರು? ಎಲ್ಲ ದೊಡ್ಡ ದೊಡ್ಡ ಆನೆಗಳು, ಕಾಡು ಪ್ರಾಣಿಗಳು. ಆದ್ರೆ ಆ ಪಕ್ಷಿಯಿಂದ ಇನ್ಸ್ಪೈರ್ ಯಾರಿಂದ ಆಯ್ತು? ಆ ಪಕ್ಷಿಯಿಂದ. ಹಂಗೆ ನಾನು ಲೈಫಲ್ಲಿ ನಾವು ಒಂದು ಎಕ್ಸಾಂಪಲ್, ಮಾದರಿಯಾಗಿದ್ರೆ ನಾನು ಇಡೀ ವರ್ಲ್ಡ್ಗೆ, ಒಂದು ವಿಶ್ವಕ್ಕೆ ನನ್ನ ಕೊಡುಗೆ ಏನು, ವಾಟ್ ಈಸ್ ದ ಗಿಫ್ಟ್ ಗಿವನ್ ದ ವರ್ಲ್ಡ್, ಅಂದ್ರೆ ನಾನು ಇಡೀ ಪ್ರಪಂಚಕ್ಕೆ ಏನು ಕೊಡಬಹುದು ಅನ್ನೋ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ಬರ್ಬೇಕು ಫಸ್ಟ್. ಅವಾಗ ಯಾವಾಗ ನನ್ನ ಮನಸ್ಸಿನಲ್ಲಿ ಬರುತ್ತೆ, ಆಟೋಮೆಟಿಕಲ್ ಆ ವಿಚಾರ ಎಲ್ಲರಿಗೂ ಪಾಸಿಟಿವ್, ಸಕಾರಾತ್ಮಕತೆ, ಆ ವೈಬ್ರೇಷನ್. ತಾವೆಲ್ಲ ನೋಡಿರ್ಬೋದು, ಎಲ್ಲೇ ಒಂದು ಮಂದಿರ ಹೋಗಿರ್ಲಿ, ದೇವಸ್ಥಾನ ಹೋಗಿರ್ಲಿ, ಗುರುದ್ವಾರ ಹೋಗಿರ್ಲಿ, ಮಸೀದಿ ಹೋಗ್ಲಿ, ಆ ವಾತಾವರಣ ಹೆಂಗಿರುತ್ತೆ? ಪಾಸಿಟಿವ್ ವೈಬ್ರೇಷನ್ ಇಂದ ಕ್ರಿಯೇಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಬ್ರಹ್ಮಕುಮಾರೀಸಲ್ಲಿ ನಾವು ಮೆಡಿಟೇಷನ್ ಅಂದ್ರೆ ವಾರ್ತಾಲಾಪ. ಈಗ ಹೆಂಗೆ ಗಾಡ್, ನಾನು ಆತ್ಮ ತಿಳ್ಕೊಂಡು ಪರಮಾತ್ಮನ ಜೊತೆಗೆ ಧ್ಯಾನ ಮಾಡೋದು ಅಂದ್ರೆ ಮೆಡಿಟೇಷನ್, ವಾರ್ತಾಲಾಪ ಮಾಡೋದು. ನಾವು ಮನಸ್ಸಿನಾಗ ಇರೋದನ್ನ ವಿಚಾರವನ್ನು ಪ್ರತಿನಿತ್ಯ ಪರಮಾತ್ಮನ ಜೊತೆಗೆ ಹಂಚ್ಕೊಳೋದೆ, ಅದೇ ಮೆಡಿಟೇಷನ್. ಮೆಡಿಟೇಷನ್ ಅಂದ್ರೆ ಏನು ಬೇರೆ ಏನೂ ಅಲ್ಲ. ತಾವೆಲ್ಲ ಹೇಳ್ಕಂದ್ರೆ ಮೆಡಿಟೇಷನ್ ಅಂದ್ರೆ ಒನ್ ವೇ ಕಮ್ಯುನಿಕೇಶನ್. ಭಕ್ತಿ ಮಾರ್ಗದಲ್ಲಿ ಬರೀ ಒನ್ ವೇ ಕಮ್ಯುನಿಕೇಶನ್.
ನಾವು ಪರಮಾತ್ಮ ಹತ್ರ ಬೇಡ್ತೀವಿ, ನನಗೆ ಅದು ಬೇಕು, ಇದು ಬೇಕು, ಹಣ ಬೇಕು, ಆಸ್ತಿ ಬೇಕು, ಸಂಪತ್ತು ಬೇಕು ಅಂತ. ಈಗ ಆಧ್ಯಾತ್ಮಿಕ ಇಲ್ಲಿ ಪರಮಾತ್ಮ ಜ್ಞಾನ ಪಡ್ಕೊಂಡ್ಮೇಲೆ ನಮಗೆ ಬೇಕು ಬೇಕು ಅನ್ನೋದೇನಿಲ್ಲ, ಪರಮಾತ್ಮ ಎಲ್ಲದನ್ನು ಕೊಟ್ಬಿಟ್ಟಿದ್ದಾರೆ. ನಾನು ಅದನ್ನು ಸಂತುಷ್ಟ ಆಗೋದನ್ನು, ಅದು ನನ್ನ ಲೈಫಲ್ಲಿ ನಾನು ಅಪ್ಲೈ ಮಾಡ್ಕೋಬೇಕು. ಪರಮಾತ್ಮ ಏನೇ ಕೊಟ್ಟಿದಾರಲ್ಲ ಅದು ನನ್ನ ಲೈಫಲ್ಲಿ ಸುಖ ಅನುಭವ ಮಾಡಬೇಕು. ಅವಾಗ ಮಾತ್ರ ಜೀವನದಲ್ಲಿ ಸುಖ, ಸಂತೋಷ, ಆನಂದ, ನೆಮ್ಮದಿ ಎಲ್ಲ ಆಟೋಮೆಟಿಕ್ ಎಲ್ಲ ಸಿಗುತ್ತೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ಲ, ಎಕ್ಸ್ಪೆಕ್ಟೇಷನ್ ಯಾವಾಗ ಫುಲ್ಫಿಲ್ ಆಗಲ್ಲ, ಈಡೇರಲ್ಲ, ಅವಾಗ ನಮಗೇನಾಗುತ್ತೆ, ವೇಸ್ಟ್ಫುಲ್ ಥಾಟ್ಸ್, ನೆಗೆಟಿವ್ ಥಾಟ್ಸ್, ಮುಂದೇನು ಮಾಡಬೇಕು, ಮುಂದೇನು ಮಾಡಬೇಕು. ನೀವು ನೋಡ್ರಿ, ಇಚ್ಛಾ ಮಾತ್ರ ಮೂವಿದೆ ತಾವಲ್ಲ, ಒಂದು ಗಾದೆ ಕೇಳಿರ್ಬೋದು. ಇಚ್ಛೆಗಳು ಯಾವಾಗ ಶುರು ಆಗುತ್ತೆ, ಒಂದು ಮುದ್ಮೇಲೆ ಇನ್ನೊಂದು ಶುರು ಆಗುತ್ತೆ. ಯಾವ್ದಾರ ಒಂದು ಇಚ್ಛೆಗೆ ಅಂಡಿದೆಯಾ ಲೈಫಲ್ಲಿ? ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಒಂದಲ್ಲ ಒಂದು ಇಚ್ಛೆ ಇರುತ್ತೆ. ಒಂದು ಇಚ್ಛೆ ಪೂರ್ತಿ ಆತ ಮತ್ತೊಂದು ಇಚ್ಛೆ ಆಟೋಮೆಟಿಕ್ ಶುರು ಆಗುತ್ತೆ, ಕ್ಯೂ ನಿಂತಿರುತ್ತೆ. ಅದಕ್ಕೆ ನಾವ್ ಏನಿರುತ್ತೆ ಅದನ್ನ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೇಕು, ಅಂದ್ರೆ ಸಂತುಷ್ಟ ಆಗಿರ್ಬೇಕು, ಖುಷಿಯಾಗಿರ್ಬೇಕು, ಆನಂದ ಆಗಿರ್ಬೇಕು, ಏನ್ ಸಿಕ್ಕಿದೆ ಅದರಲ್ಲಿ ಹ್ಯಾಪಿ ಆಗಿರ್ಬೇಕು. ಪ್ರತಿಯೊಬ್ಬರಿಗೆ ಜೀವನದಾಗ ಏನ್ ಬೇಕು? ಹ್ಯಾಪಿ, ಸಂತೋಷ, ಆನಂದ, ಶಾಂತಿ, ಖುಷಿ. ಹೀಗೆ ಅದು ನಮ್ಮ ಲೈಫಲ್ಲಿ ಇದ್ಬಿಟ್ರೆ ಆಟೋಮೆಟಿಕ್ ಆಗಿ ನೆಗೆಟಿವ್ ಥಾಟ್ಸ್ ಅನ್ನೋ ವಿಚಾರ ಸ್ವಪ್ನದಾಗೂ ಬರಕ್ ಸಾಧ್ಯ ಇಲ್ಲ. ಯಾವಾಗ ನೀವು ಪ್ರತಿನಿತ್ಯ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೆ ಅಟೆನ್ಷನ್ ಕೊಟ್ರೆ ನೀವು ಸ್ವಪ್ನದಲ್ಲೂ ಸಹ ಒಂದು ನೆಗೆಟಿವ್ ಥಾಟ್ಸ್ ಆಗಲಿ, ವ್ಯರ್ಥ ವಿಚಾರ ಆಗಲಿ, ವ್ಯರ್ಥ ಸಂಕಲ್ಪ ಆಗಲಿ ಯಾವುದು ಬರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಯಂ ಬಗ್ಗೆ ಸ್ವಯಂ ನಾವೆಷ್ಟು ಇಂಟರ್ನಲ್ಲಿ, ಅದೇ ಹೇಳಿದ್ನಲ್ಲ, ಲುಕ್ ಇಂಟರ್ನಲ್ಲಿ, ಸ್ವಯಂ ಬಗ್ಗೆ ಸ್ವಯಂ ಚಿಂತನೆ ಮಾಡೋದು. ಅದಕ್ಕೆ ಸ್ಪಿರಿಚುವಲ್, ತಮಗೆಲ್ಲ ಗೊತ್ತಿರ್ಬೋದು, ಅನೇಕ ಈಗ ಆನ್ಲೈನ್ ಅಲ್ಲ ಸ್ಪಿರಿಚುವಲ್ ಬುಕ್ಸ್ ಎಲ್ಲ ಇರುತ್ತೆ, ಮೆಡಿಟೇಷನ್ ಸಿಗುತ್ತೆ, ಯೂಟ್ಯೂಬಲ್ಲಿ ಕ್ಲಾಸಸ್ ಸಿಗುತ್ತೆ, ಹಂಗೆ ಪಾಸಿಟಿವ್ ಕ್ಲಾಸಸ್ ಅವೆಲ್ಲ ಯೂಟ್ಯೂಬ್ ಕನ್ನಡ ಅಂತ ಮ್ಯೂಸಿಕ್, ಮೆಡಿಟೇಷನ್ ಸಾಂಗ್ಸ್ ಇರುತ್ತೆ. ಅನೇಕ ಈ ರೀತಿ ನೀವು ಲೈಫಲ್ಲಿ ಕೇಳೋದ್ರಿಂದ, ನೋಡೋದ್ರಿಂದ, ಪಾಸಿಟಿವ್ ಥಾಟ್ಸ್ ಬಗ್ಗೆ ವಿಚಾರ ಮಾಡೋದ್ರಿಂದ ಆಟೋಮೆಟಿಕಲಿ ನಿಮ್ಮಲ್ಲಿ ಪಾಸಿಟಿವ್ ಥಾಟ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದು ನ್ಯಾಚುರಲ್, ಒಂದು ನ್ಯಾಚುರಲ್ ಸಂಸ್ಕಾರ ಮಾಡ್ಕೋಬೇಕು. ಈಗ ನಾವೇನ್ ಮಾಡ್ತೀವಿ, ಹೊರಗಡೆ ಪ್ರಪಂಚದ ನ್ಯೂಸು, ಬೇಡವಾಗಿದ್ದು, ಸೋಷಿಯಲ್ ಮೀಡಿಯಾದ, ನಾನು ಹೇಳಿದ್ನಲ್ಲ, ಈ ರೀತಿ ವ್ಯರ್ಥ ಕಡೆ ಹೋಗ್ತಾ ಹೋದ್ರೆ ಅದು ಮನಸ್ಸು ಆ ಕಡೆನೇ ಎಳ್ಕೊಂಡು ಹೋಗ್ತಾ ಇರುತ್ತೆ. ನಾವ್ ಯಾವಾಗ ಅದರಿಂದ ಡೈವರ್ಟ್ ಮಾಡ್ತೀವಿ, ವ್ಯರ್ಥ ವಿಚಾರಗಳಿಗೆ ಡೈವರ್ಸ್ ಮಾಡ್ತೀವಿ, ಅವಾಗ ಮಾತ್ರ ಸಕಾರಾತ್ಮಕ ಚಿಂತನೆ, ಪಾಸಿಟಿವ್ ಥಾಟ್ಸ್, ಅಂದ್ರೆ ನಮ್ಮ ಲೈಫು ಆ ಶಕ್ತಿಶಾಲಿ ಸಂಕಲ್ಪದ ಹತ್ರ ನೀವೇನೇ ವಿಚಾರ ಮಾಡ್ತೀರೋ ಅದು ಸಿದ್ಧಿ ಸ್ವರೂಪ. ತಾವೆಲ್ಲ ಕೇಳಿರ್ಬೋದು, ಗಣಪತಿಗೆ ಸಿದ್ಧಿ ವಿನಾಯಕ, ಸಿದ್ಧಿ. ಅದಕ್ಕೆ ನಾವೇನೇ ಸಂಕಲ್ಪ ಮಾಡ್ತೀವಲ್ಲ ಅದು ಸಿದ್ಧ, ಅಂದ್ರೆ ಸಕ್ಸಸ್ಫುಲ್. ನೀವೇನೇ ವಿಚಾರ ಮಾಡ್ರಿ, ಏನೇ ಸಂಕಲ್ಪ ಮಾಡ್ರಿ, ಅದ್ರಾಗೆ ನಿಮ್ಮ ಸಕ್ಸಸ್ ರೇಟ್ ಎಷ್ಟಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ನೀವು ಏನ್ ಸಂಕಲ್ಪ ಮಾಡ್ತೀರಿ ಅದನ್ನ ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ, 100% ಸಕ್ಸಸ್ ಆಗ್ತೀರಿ, ಅವಾಗ ನಿಮಗೆ ಖುಷಿ ಆಗುತ್ತೆ, ಹ್ಯಾಪಿ ಆಗುತ್ತೆ. ನಾನು ಏನೇ ವಿಚಾರ ಮಾಡಿದ್ರೆ ಅದು ನನ್ನ ಸಕ್ಸಸ್ ಆಯ್ತು, ನನ್ನ ಲೈಫಲ್ಲಿ ಸಕ್ಸಸ್ ಆದೆ, ನನ್ನ ಲೈಫಲ್ಲಿ ಏನು ಅಚೀವ್ ಮಾಡ್ಬೇಕು ಅದನ್ನ ಅಚೀವ್ ಮಾಡಿದೆ ಅನ್ನೋ ಒಂದು ಖುಷಿ ಇರುತ್ತೆ. ನೋಡ್ರಿ, ಪ್ರತಿಯೊಬ್ಬರಿಗೂ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಅನುಭವ ಇರ್ಬೋದು, ಪ್ಲಸ್ಸು ಮೈನಸ್ಸು ಏನೇ ಇರ್ಬೋದು, ಘಟನೆಗಳು ಏನೇ ಆಗಿರ್ಬೋದು. ಅದಕ್ಕೆ ಇವತ್ತಿನಿಂದ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಯಾರೇ ಹೊಸಬ್ರು ಜಾಯಿನ್ ಆಗಿರ್ಬೋದು, ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ತಮಗೆಲ್ಲ ಗೊತ್ತಿರ್ಬೋದು, ತಾವೆಲ್ಲ ಪರಮಾತ್ಮ ಅಂದ್ರೆ ಸುಪ್ರೀಂ ಎನರ್ಜಿ. ಈಗೆಲ್ಲರೂ ಪರಮಾತ್ಮನ ಎಲ್ಲ ಕಡೆ ಹುಡುಕ್ತಾರೆ. ಯಾಕೆಂದ್ರೆ ದುಃಖ ಹಾಹಾಕಾರ ಜಾಸ್ತಿ ಆದಾಗ ಅವರವರ ಇಷ್ಟವಾದ ದೇವರು ಅಂತಾರಲ್ಲ, ಗಾಡ್, ಅವ್ರನ್ನ ಹುಡುಕ್ತಾರೆ ಎಲ್ಲ ಕಡೆ. ಆದ್ರೆ ಈಗ ತಮಗೆಲ್ಲ ಗೊತ್ತಿರ್ಬೋದು, ಮೌಂಟ್ ಅಬು ಪರಮಾತ್ಮನ ಅವತರಣೆ ಭೂಮಿ. ಈ ಭೂಮಿಗೆ ಯಾರೆಲ್ಲ ಬಂದಿಲ್ಲ ಅವ್ರಿಗೂ ಸಹ ನಾವು ಇವತ್ತು ವಿಶೇಷವಾಗಿ ಆನ್ಲೈನ್ ಮುಖಾಂತರ ತಮಗೂ ಸಹ ನಿಮಂತ್ರಣ ಕೊಡ್ತೀನಿ. ತಾವು ಸಹ ಮೌಂಟ್ ಅಬುನಲ್ಲಿ ಕಂಟಿನ್ಯೂಸ್ ಪೀಸ್ ಆಫ್ ಮೈಂಡ್ ರಿಟ್ರೇಟು, ಆಮೇಲೆ ಬೇರೆ ಬೇರೆ ರಿಟ್ರೇಟ್ಸ್ ಪ್ರೋಗ್ರಾಮ್ಸ್ ಇರುತ್ತೆ. ವಿಶೇಷವಾಗಿ ಫಾರಿನರ್ಸ್ಗೆ ಅವರು ಸಹ ವಿಶೇಷವಾಗಿ ಜ್ಞಾನ ಸರೋವರ ಮೌಂಟ್ ಅಬುನಲ್ಲಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಿರ್ತಾರೆ ವರ್ಷದಲ್ಲಿ ಒಂದ್ಸರಿ, ಅಕ್ಟೋಬರ್ ನವೆಂಬರ್ಲಿ. ಅದಕ್ಕೆ ತಾವೆಲ್ಲ ಸಹ ಅಲ್ಲಿ ನಜ್ದೀಕ್ ಹತ್ತಿರದಕ್ಕಂಥ ಬ್ರಹ್ಮಕುಮಾರಿ ಬ್ರಾಂಚಿಸ್ ಹೋಗಿ ಮೌಂಟ್ ಅಬು ನೆಕ್ಸ್ಟ್ ತಾವೆಲ್ಲ ಬರ್ತೀರಾ ಅಂತ ಒಂದು ಶುಭ ಸಂಕಲ್ಪ ಇಟ್ಕೊಂಡು, ನಮಗೂ ಸಹ ವಿಶೇಷವಾಗಿ ಇವತ್ತು ತಮ್ಮ ಸಮ್ಮುಖದಲ್ಲಿ ಇವತ್ತು ಒಂದು ಕ್ಲಾಸು ಅಥವಾ ಒಂದು ಚಿಟ್ ಚಾಟ್ ಅಂತ ಹೇಳ್ಬೋದು. ತಾವೆಲ್ಲ ಹತ್ರ ಕಾಂಟ್ಯಾಕ್ಟ್ ಆಗಿರ್ಬೋದು, ಕೆಲವರು ಸಂಪರ್ಕದ ಇರ್ಬೋದು, ಕೆಲವರು ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ಬೋದು. ಅದರಲ್ಲಿ ವಿಶೇಷವಾಗಿ ಇವತ್ತು ಇಂಡಿಯಾದಿಂದ ತಮ್ಮನ್ನೆಲ್ಲ ಭೇಟಿ ಮಾಡಿ ನಮಗೂ ಸಹ ಬಹಳ ಖುಷಿ ಆಯ್ತು. ಇದೇ ರೀತಿ ನೀವು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಥಾಟ್ಸ್, ಸಕಾರಾತ್ಮಕ ವಿಚಾರ ಮಾಡ್ತಾ 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 ಹೋದ್ರೆ ನೀವು ಜೀವನದಲ್ಲಿ ಸಕ್ಸಸ್ ಆಗ್ತೀರ. ಅದಕ್ಕೆ ಅಂತಿಮತೆ ಸೋಗತೆ ಅಂತಾರೆ. ಲೈಫಲ್ಲಿ ಈಗ ಸ್ಕೂಲಲ್ಲಿ ಹೆಂಗೆ ಎಜುಕೇಶನ್ ಮಾಡ್ಬೇಕಾರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಹಿಂಗೆ ಕಂಟಿನ್ಯೂಸ್ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅಲ್ಲಿ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ ಹೋಗ್ಬೇಕಾರೆ ಅಲ್ಲಿ ಎಕ್ಸಾಮ್ ಬರುತ್ತೆ, ತಮಗೆಲ್ಲ ಗೊತ್ತಿರ್ಬೋದು. ಹಂಗೆ ಲೈಫಲ್ಲಿ ಅನೇಕ ಅಬ್ಸ್ಟೆಕಲ್ಸ್ ಬರುತ್ತೆ. ಅದು ನಮಗೆ ಲೈಫಲ್ಲಿ ಅದು ಅಬ್ಸ್ಟೆಕಲ್ಸ್ ಅಂತ ತಿಳ್ಕೊಬಾರ್ದು, ಅದು ಒಂದು ಎಕ್ಸಾಮ್ ಪೇಪರ್. ಈಗ ಅದಕ್ಕೆ ಲೈಫನ್ನ ಒಂದು ಗೇಮ್ ತರ ನೋಡ್ಬೇಕು, ಅದು ಡಿಟ್ಯಾಚ್ ಅಬ್ಸರ್ವರ್ ತರ. ನಾವು ಯಾವಾಗ ಗೇಮ್ ತರ ನೋಡ್ತೀವಿ ಅವಾಗ ನಮ್ಗೆ ಯಾವುದೋ ಒಂದು ದುಃಖ ಆಗಲ್ಲ, ಒಂದು ಹರ್ಟ್ ಆಗಲ್ಲ, ಒಂದು ಫೀಲಿಂಗ್ ಆಗಲ್ಲ. ಏನೇ ಒಂದು ಘಟನೆ ಆಗ್ಬೋದು, ಒಂದು ಇನ್ಸಿಡೆಂಟ್ ಆಗ್ಬೋದು, ಅದನ್ನು ಸಹ ಪಾಸಿಟಿವ್ ದೃಷ್ಟಿಕೋನದಿಂದ ನೋಡ್ತಾ ಹೋದಾಗ
ಅದು ನಿಮಗೆ ಪಾಸಿಟಿವ್ ಸಕಾರಾತ್ಮಕ ಕಡೆ ಕರ್ಕೊಂಡು ಹೋಗುತ್ತೆ. ಅವಾಗ ಯಾವುದೇ ಒಂದು ವೈಬ್ರೇಷನ್ ತಮಗೆಲ್ಲ ಗೊತ್ತಿರ್ಬೋದು. ಇವತ್ತು ಒಂದು ಒಳ್ಳೆ ವಿಚಾರ ಹೇಳ್ತೀನಿ. ಸೋಲ್ ಅಂತ ಹೇಳ್ತೀವಲ್ಲ ನಾವು, ಅದಕ್ಕೆ ಎನರ್ಜಿ ತಮಗೆಲ್ಲ ಗೊತ್ತಿರ್ಬೋದು. ಸೋಲ್ ಅಂದ್ರೆ ಒಂದು ಎನರ್ಜಿ. ಅದು ಎನರ್ಜಿ ಸೈನ್ಸ್ ಅಲ್ಲಿ ತಮಗೆಲ್ಲ ಗೊತ್ತಿರ್ಬೋದು. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಂತ. ಆ ಎನರ್ಜಿ ನಷ್ಟನೂ ಆಗಲ್ಲ, ಕ್ರಿಯೇಟ್ ಮಾಡಕ್ಕಲ್ಲ. ಅಂತ ಎನರ್ಜಿ ನಾನು ಚೈತನ್ಯ ಶಕ್ತಿ, ಆ ಆತ್ಮ. ಅದು ಸೋಲ್ ಇದ್ರೆ ಮಾತ್ರ ನಾವು ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಬಾಯಿಂದ ಮಾತಾಡ್ತೀವಿ. ಆ ಸೋಲ್ ಹೊರಟೋಗಿದ್ರೆ ಇದು ಡೆಡ್ ಬಾಡಿ. ಅದು ಶರೀರದಲ್ಲಿ ಆತ್ಮ ಇದ್ರೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಕಾರಲ್ಲಿ ಡ್ರೈವರ್ ಇದ್ರೆ ಕಾರ್ ಮುಂದೆ ಹೋಗುತ್ತೆ. ಆ ಕಾರಲ್ಲಿ ಡ್ರೈವರ್ ಇಲ್ಲ ಅಂದ್ರೆ ಮುಂದೆ ಹೋಗಲ್ಲ. ಅದೇ ರೀತಿ ಶರೀರದಲ್ಲಿ ನಡೆಸ್ತಕ್ಕಂಥ ಚೈತನ್ಯ ಶಕ್ತಿ ನನ್ನ ಆತ್ಮ ಜ್ಯೋತಿ ಅಂತ ತಿಳ್ಕೊಂಡು, ಆತ್ಮ ಇದ್ರೆ ಮಾತ್ರ ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಬಾಯಿಂದ ಮಾತಾಡ್ತೀವಿ. ಆತ್ಮ ಈ ಶರೀರದಿಂದ ಹೊರಟೋಗಿದ್ರು ಅಂದ್ರೆ ಈ ಶರೀರ ಅನ್ನೋದೊಂದು ಡೆಡ್ ಬಾಡಿ. ಅದಕ್ಕೆ ಯಾರೇ ಶರೀರ ಬಿಟ್ರೆ ಭಕ್ತಿ ಮಾರ್ಗದ ತಮಗೆಲ್ಲ ನೋಡಿರ್ಬೋದು, ಅದೆಲ್ಲ ಏನೋ ಒಂದು ದೀಪ ಹಚ್ಚಿರ್ತಾರೆ. ಆತ್ಮ ಜ್ಯೋತಿ ಸ್ವರೂಪ, ಆತ್ಮ ಜ್ಯೋತಿ ಸ್ವರೂಪ. ನಾನು ಆತ್ಮ ಜ್ಯೋತಿ ಸ್ವರೂಪ ಅಂತ ತಿಳ್ಕೊಂಡು ಪರಮಾತ್ಮ ಸುಪ್ರೀಂ ಎನರ್ಜಿ, ಅದಕ್ಕೆ ಪರಮಾತ್ಮ. ಎಲ್ಲ ಆತ್ಮರ ತಂದೆ ಅವನೇ ಪರಮಾತ್ಮ. ಅದಕ್ಕೆ ತಮಗೆಲ್ಲ ಹೇಳ್ತಿಲ್ಲ, ಒಬ್ರಿಗೊಬ್ರಿಗೆ ಮಾತಾಡ್ಬೇಕಾರೆ ಓಂ ಶಾಂತಿ ಅಂತ. ಓಂ ಶಾಂತಿ ಅನ್ನೋದ್ರ ಅರ್ಥನೇ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಈ ಭಕ್ತಿ ಮಾರ್ಗದಾಗ ತಾವೆಲ್ಲ ಮಂದಿರ ದೇವಸ್ಥಾನಕ್ಕೆ ಹೋಗಿರ್ಬೋದು. ಅಲ್ಲೆಲ್ಲ ಏನ್ ಮಾಡ್ತಾರೆ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಅಂದ್ರೆ ಇಲ್ಲಿ ಓಂ ಶಾಂತಿ ಅಂತ ಯಾವಾಗ ಬ್ರಹ್ಮಕುಮಾರಿ ಸರ್ ಹೇಳ್ತಾರೆ, ಅವಾಗ ಓಂ ಶಾಂತಿ ಅಂದ್ರೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ, ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಆ ಸ್ಮೃತಿ ಸದಾ ನನ್ನಲ್ಲಿ ಜಾಗೃತ ಆಗಿದ್ರೆ ಅವಾಗ ನಾವ್ ಏನೇ ಕೆಲಸ ಕಾರ್ಯ ಮಾಡ್ಬೇಕು ಅಂದ್ರೆ ಎಲ್ಲ ಪಾಸಿಟಿವ್ ಸಕಾರಾತ್ಮಕ ತಗೋಗುತ್ತೆ. ನಿಮ್ಗೆ ಯಾವುದೇ ಟೆನ್ಷನ್ ಒತ್ತಡ ಬಂದಾಗ ನಿಮ್ಮ ಮನಸ್ಸಿನಾಗ ಹೇಳ್ಕೊಂಡ್ರೆ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈಗ ತಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಓಂ ಧ್ವನಿ ಹೇಳೋದೆಲ್ಲ ಕೆಲವರಿಗೆ ಅಭ್ಯಾಸ ಇರುತ್ತೆ. ಈಗ ಹೆಂಗ್ ವ್ಯಾಯಾಮ ಪ್ರಾಣಾಯಾಮ ಎಲ್ಲ ಮಾಡ್ತಿರ್ತೀರ, ಓಂ ಧ್ವನಿ ಉಚ್ಚಾರ ಮಾಡ್ತಾರೆ. ಅದರಿಂದ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೂ ಸಹ ಇದನ್ನ ಅಭ್ಯಾಸ ಮಾಡ್ತಾ ಹೋದಾಗ ಅವ್ರ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ಅವರು ಎಜುಕೇಶನ್, ಆ ವಾತಾವರಣ ಸಹ ಶಕ್ತಿಶಾಲಿ ಆಗುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಕೆಲವರು ಏನ್ ಮಾಡ್ತಾರೆ, ಟಿವಿ ಯಾಕೆಂದು ಫಿಲಮ್ಮು, ಬೇಡವಾಗಿ ಚಾನಲ್ ನ್ಯೂಸ್ ನೋಡ್ಬೇಕು. ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ತಿಳ್ಕೋಬೇಕು. ಯಾಕಂದ್ರೆ ಹೊರಗಡೆ ಪ್ರಪಂಚದ ವಿಚಾರ ಪ್ರತಿಯೊಬ್ಬರಿಗೂ ಅವಶ್ಯಕ. ಅಂದ್ರೆ ಅದಕ್ಕೆ ಅಡಿಕ್ಟ್ ಆಗಬಾರ್ದು. ಈಗ ಪ್ರತಿಯೊಬ್ಬರು ಅಡಿಕ್ಟ್ ಆಗ್ಬಿಡ್ತಾರೆ. ಅಭ್ಯಾಸ ಅಂತಾರೆ, ಹ್ಯಾಬಿಟ್ ಅಂತ. ಹಂಗೆ ನಾವು ಯಾವುದೇ ಒಂದು ನೆಗೆಟಿವ್ ವಿಚಾರಕ್ಕಾಗಲಿ ನೆಗೆಟಿವ್ ಕಾರ್ಯಕ್ಕಾಗಲಿ ಯಾವುದಕ್ಕೂ ಅಡಿಕ್ಟ್ ಆಗಬಾರ್ದು. ಅವಾಗ ನಮಗೆ ನಾವು ಡಿಟ್ಯಾಚ್ ಆಗಿದ್ರೆ ಸದಾ ಪಾಸಿಟಿವ್ ಥಿಂಕಿಂಗ್ ಮಾಡ್ಬೋದು, ಒಳ್ಳೆ ವಿಚಾರ ಬರುತ್ತೆ. ಆಮೇಲೆ ನಿಮ್ಮ ಲೈಫಲ್ಲಿ ಏನು ಸಾಧನೆ ಮಾಡಬೇಕು ಅಂತಿರಲ್ಲ, ಆ ಸಾಧನೆ ಮಾಡೋದು ಬಹಳ ಈಸಿ ಆಗುತ್ತೆ. ನನ್ನ ಲೈಫಲ್ಲೂ ಅಷ್ಟೇ. ನಾನು ಇಂಜಿನಿಯರಿಂಗ್ ನಮ್ಮ ಸ್ಕೂಲಾಗ ಒಬ್ಬ ಟೀಚರ್ ಹೇಳ್ತಾ ಇದ್ರು, ಈಗೇನೋ ಅಂದ್ರೆ ಏನೊಂದು ಸಿಟ್ಟು ಮಾಡ್ತಾರೆ, ಬೈತಾರೆ. ತಮಗೆಲ್ಲ ಗೊತ್ತಿರೋದು, ಈ ಫ್ಯಾಮಿಲಿ ಒಳಗೆ ಅಥವಾ ಆರ್ಗನೈಸೇಷನ್ ಅಲ್ಲಿ ಈ ಸಿಟ್ಟು ಕೋಪ ಬರ್ತಾ ಇರುತ್ತೆ. ಸಿಟ್ಟು ಕೋಪ ಬಂದಾಗ ಏನ್ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ, ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಈ ಚಪ್ಪಾಳೆ ಒಂದೇ ಕೈಯಿಂದ ಹೊಡಿತಾರ, ಇಲ್ಲ ಎರಡು ಕೈ ಸೇರಿದ್ರೆ ಅಲ್ಲಿ ಚಪ್ಪಾಳೆ ಅಂದ್ರೆ ಸೌಂಡ್ ಬರುತ್ತೆ. ಹಂಗೆ ಸಿಟ್ಟು ಒಬ್ಬರಿಂದ ಬಿಟ್ರೆ ಇನ್ನೊಬ್ರು ರಿಯಾಕ್ಷನ್ ಮಾಡ್ತಾರೆ. ಅದಕ್ಕೆ ನಾವು ಎಷ್ಟು ಶಾಂತ ಆಗಿರುತ್ತೆ. ಇನ್ನೊಬ್ರು ಎಷ್ಟೇ ಜನ ಏನೇ ಮಾಡ್ಬೋದು, ಬೈಬೋದು, ಸಿಟ್ಟು ಮಾಡ್ಬೋದು, ನಾನು ಶಾಂತ ಆಗಿರ್ಬೇಕು. ಅದಕ್ಕೆ ಹೇಳಿದ್ನಲ್ಲ ಓಂ ಶಾಂತಿ. ನನ್ನ ಆತ್ಮ ಶಾಂತ ಸ್ವರೂಪ ಅನ್ನೋ ಸ್ಮೃತಿ ಇಟ್ಕೊಂಡು ಅವ್ರು ಏನಾರೇ ಮಾತಾಡಲಿ ನಾನು ಶಾಂತ ಆಗಿರ್ಬೇಕು. ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಈಗ ಯಾರೇ ಸಿಟ್ ಮಾಡಿರೋ ಅಂತ ಇಟ್ಕೊಂಡ್ರೆ ನಮ್ಮ ಬೈ ಎಂದು ಸಹ ಓಪನ್ ಮಾಡಬಾರ್ದು. ನಿಮ್ಮ ಆಫೀಸ್ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಯಾರೆಷ್ಟೇ ಟೆನ್ಷನ್ ಆಗಿರ್ಲಿ, ಒತ್ತಡದಾಗಿರ್ಲಿ, ನಾವು ಇನ್ನೊಬ್ರು ಯಾವಾಗ ಸಿಟ್ ಮಾಡಿದ ಅವ್ರು ಎಲ್ಲಿವರೆಗೆ ಶಾಂತ ಆಗಲ್ಲ ಅಲ್ಲಿವರೆಗೆ ನನ್ನ ಬಾಯಿ ಓಪನ್ ಮಾಡಬಾರ್ದು. ನಾನು ಸದಾ ಶಾಂತ ಚಿತ್ತನಾಗಿರ್ಬೇಕು. ಅವಾಗ ನಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬರಕ್ಕೆ, ಅವಾಗ ಪಾಸಿಟಿವ್ ವಿಚಾರ ಮಾಡ್ತಾರೆ. ಯಾವುದೋ ಒಂದು ಪರವಶ ಆಗಿರ್ತಾರೆ, ಯಾವುದೋ ಒಂದು ಟೆನ್ಷನಿಗೆ ಒಳಗಿರ್ತಾರೆ. ಈಗ ಕೆಲಸ ಕಾರ್ಯ ಮಾಡ್ತಾ ಇದ್ದು ಮನೆಯಲ್ಲಿ ಒತ್ತಡದ ಬಂದಾಗ ಆ ಮನೆಗೆ ಹೆಂಡತಿ ಮಕ್ಕಳಿಗೂ ಸಹ ಸಿಟ್ ಮಾಡಿದ್ರೆ ಅದಕ್ಕೆಂದ್ರೆ ಅವ್ರ ಮೇಲೆ ಇರಲ್ಲ ಸಿಟ್. ಆಕ್ಚುಲಿ ಅದು ಟೆನ್ಷನ್, ಒತ್ತಡ, ಆಫೀಸ್ ವರ್ಕ್ ಲೋಡ್. ಈಗ ತಾವೆಲ್ಲ ಗೊತ್ತಿರ್ಬೋದು, IT ಫೀಲ್ಡಲ್ಲೆಲ್ಲ ಎಷ್ಟು ಟೆನ್ಷನ್ ಇರುತ್ತೆ. ಅದು ಒತ್ತಡ ಮಾಡಕ್ಕೆ ಅಂತ ಇದ್ರೆ ಏನು ಅದಕ್ಕೆ ಸೊಲ್ಯೂಷನ್ ಇಲ್ಲ. ಅಂದ್ರೆ ಅದಕ್ಕೆ ಈಗ ಸ್ಪಿರಿಚುವಲ್, ಅದಕ್ಕೆ ಆಧ್ಯಾತ್ಮಿಕದಲ್ಲಿ ಪ್ರತಿಯೊಬ್ಬರು ಮೆಡಿಟೇಷನ್ ಮಾಡ್ತಾ ಹೋದಾಗ ಅದೆಷ್ಟೇ ಟೆನ್ಷನ್ ಇರ್ಬೋದು, ಒತ್ತಡ ಇರ್ಬೋದು, ನ್ಯಾಚುರಲ್ ಆಗಿ ಪೀಸ್ಫುಲ್ ಅಂದ್ರೆ ಹ್ಯಾಪಿ ಲೈಫಲ್ಲಿ ಫ್ಯಾಮಿಲಿ ಆಗಿದ್ದವು ಸಹ ಹ್ಯಾಪಿ ಲೈಫ್ ಅದನ್ನ ಅನುಭವ ಮಾಡೋಕ್ಕೆ ಸಾಧ್ಯ. ಇದೇ ರೀತಿ ನೀವು ಪ್ರತಿನಿತ್ಯ ಮೆಡಿಟೇಷನ್ ಮಾಡ್ತಾ ಪರಮಾತ್ಮನ ಬಗ್ಗೆ ಸತ್ಯ ಪರಿಚಯ ತಿಳ್ಕಂದ್ರೆ ನಿಮಗೆ ಬಹಳ ಸಹಜ ಆಗುತ್ತೆ. ಅದಕ್ಕೆ ಪರಮಾತ್ಮನಿಗೆ ಮಹಿಮೆ ಮಾಡ್ತಾರೆ. ತಮಗೆಲ್ಲ ಗೊತ್ತಿರ್ಬೋದು, ಪರಮಾತ್ಮನಿಗೆ ಶಾಂತಿಯ ಸಾಗರ, ಸುಖದ ಸಾಗರ, ಆನಂದಕ ಸಾಗರ, ಜ್ಞಾನದ ಸಾಗರ, ಪ್ರೇಮದ ಸಾಗರ, ಎಲ್ಲದರಿಗೂ ಸಾಗರ ಆಗಿದ್ದಾನೆ. ನಾವೊಂದು ನನಗೆ ಏನಾರು ಬಿಡ್ಬೇಕು ನೋಡಿ. ನಿಮ್ಮ ತಂದೆ ತಾಯಿ ದೊಡ್ಡ ಶ್ರೀಮಂತರಾಗಿರ್ತಾರೆ, ಲಕ್ಷಗಟ್ಟಲೆ ದುಡಿತಿರ್ತಾರೆ. ಮಕ್ಕಳು ಭಿಕ್ಷುಕರಾದ್ರೆ ಏನಪ್ಪ ಇವ್ರ ತಂದೆ ತಾಯಿ ಎಷ್ಟು ಶ್ರೀಮಂತರು, ಮಕ್ಕಳು ನೋಡಿದ್ರೆ ಬೇಡ್ತಾರೆ ಅಂತ. ಹಂಗಾಗಬಾರ್ದು. ನಮ್ಮ ತಂದೆ ಸುಪ್ರೀಂ, ಎಲ್ಲದರಲ್ಲೂ ಸಾಗರ ಆಗಿದ್ದಾನೆ. ಪರಮಾತ್ಮ ಶಾಂತಿಯ ಸಾಗರ, ನಾನು ಮಾಸ್ಟರ್ ಶಾಂತಿಯ ಸಾಗರ.
ಅಷ್ಟು ನಾವು ಎಷ್ಟು ನಮಗೆ ನಾವು ಆ ಸ್ವರೂಪದಲ್ಲಿ ಸ್ಥಿತ ಆಗ್ತೀವಿ, ಅನುಭವ ಮಾಡ್ತೀವಿ, ಆಟೋಮೆಟಿಕಲಿ ಶಾಂತಿ, ಸುಖ, ಆನಂದ, ಶಕ್ತಿ ಆಟೋಮೆಟಿಕಲಿ ಇನ್ಬಿಟ್ಟು ಚಾರ್ಜ್ ಆಗ್ತಾ ಹೋಗುತ್ತೆ. ಯಾವಾಗ ಆತ್ಮದ ಬ್ಯಾಟ್ರಿ 100% ಚಾರ್ಜ್ ಆಗುತ್ತೆ, ಅವಾಗ ನೀವು ಏನೇ ಕೆಲಸ ಕಾರ್ಯ ಮಾಡ್ರಿ ಎಲ್ಲರಿಗೂ ಸಕ್ಸಸ್, 100% ಸಕ್ಸಸ್ ಫಿಕ್ಸ್. ಆಮೇಲೆ ನೀವು ಹೇಳ್ಬೋದು ಕೆಲವೊಂದ್ಸರಿ ನಾನು ಇಷ್ಟೇ ಒಳ್ಳೇದು ಮಾಡಬಹುದು, ಆದ್ರೆ ಅಪೋಸಿಟ್ ಇರೋ ಪರ್ಸನ್ಸ್ಗಳು ಕೆಟ್ಟದ್ದು ಮಾಡ್ತಾರೆ, ನಿಮ್ಮ ಎದುರು ಕಣ್ಣಿಂದ ಕೆಟ್ಟ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ತಮಗೆಲ್ಲ ಗೊತ್ತಿರ್ಬೋದು, ಕಮಲದ ಮೇಲೆ ಇರುತ್ತೆ, ಕೊಳಚೆಲೆ ಇರುತ್ತೆ, ಅದ್ ಹೆಂಗಿರುತ್ತೆ, ಡಿಟ್ಯಾಚ್ ಆಗಿರುತ್ತೆ. ಹಂಗೆ ನಮ್ಮ ಸುತ್ತಮುತ್ತ ಇರೋರು ಎಂಥ ವ್ಯಕ್ತಿ, ಎಲ್ಲಾ ತರ ವ್ಯಕ್ತಿಗಳು ಇರ್ತಾರೆ. ಆ ಎಲ್ಲಾ ತರ ವ್ಯಕ್ತಿಗಳಿದ್ರೆ ನಾನು ಹೆಂಗಿರ್ಬೇಕು, ಡಿಟ್ಯಾಚ್ ಆಗಿರ್ಬೇಕು. ಹಂಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ಆಫೀಸಸ್ ಆಗಲಿ, ಮನೆಯಲ್ಲಾಗಲಿ. ಈಗ ನೀವು ಫಾರ್ ಎಕ್ಸಾಂಪಲ್ ಉದಾಹರಣೆ, ಈಗ ನೀವು ರೆಗ್ಯುಲರ್ ಈಗ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಮೆಡಿಟೇಷನ್ ಮಾಡಕ್ಕೆ ರೆಗ್ಯುಲರ್ ಕ್ಲಾಸಿಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಈಗಿನ ಪ್ರಪಂಚ ಜನ ಹೆಂಗಂದ್ರೆ ಒಳ್ಳೆ ಕೆಲಸ ಮಾಡಿದ್ರು ಏನ್ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ಕೆಟ್ಟ ಕೆಲಸ ಮಾಡಿದ್ರು ನಿಂದನೆ ಮಾಡ್ತಾರೆ. ಅದಕ್ಕೆ ನಾವು ಅದ್ರ ಕಡೆ ಗಮನ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು 5 ಫಾರ್ಮುಲಾ ಹೇಳ್ತಾನೆ, ಅದನ್ನ ನೆನ್ಪಿಟ್ಕೊಡ್ರಿ ಲೈಫಲ್ಲಿ, ಅವಾಗ ನಿಮಗೆ ಬಹಳ ಸಹಜ ಆಗುತ್ತೆ. ಅದಕ್ಕೆ ನೋ ಕಂಪ್ಯಾರಿಸನ್, ಯಾರ ಬಗ್ಗೆ ಕಂಪ್ಯಾರಿಸನ್ ಮಾಡೋ ಅವಶ್ಯಕತೆ ಇಲ್ಲ. ನೋ ಕಾಂಪಿಟೇಷನ್, ನೋ ಕ್ರಿಟಿಸಿಸಮ್, ನೋ ಕಾಂಪಿಟೇಷನ್, ನೋ ಕಂಪ್ಲೇಂಟ್. ಇವಿಷ್ಟು ನಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಸಾಕು, ನನ್ನ ಜೀವನದಲ್ಲಿ ಎಂದೂ ಸಹ ನೆಗೆಟಿವ್ ಥಾಟ್ಸ್ ಬರಕ್ಕೆ ಸಾಧ್ಯನೇ ಇಲ್ಲ, 100% ಗ್ಯಾರಂಟಿ. ಅದಕ್ಕೆ ನೀವು ಸ್ವಯಂ ಬಗ್ಗೆ ಜಾಗೃತ ಆಗಿರ್ರಿ, ಸ್ವಯಂ ಬಗ್ಗೆ ಅಟೆನ್ಷನ್ ಕೊಡ್ರಿ. ಆವಾಗ ನಾನು ಜೀವನದಲ್ಲಿ ಸಕ್ಸಸ್ ಅಂದ್ರೆ ನಾನು ಸಫಲತಾ ಮೂರ್ತಿ ಆಗ್ತೀನಿ. ಆಮೇಲೆ ವ್ಯರ್ಥ ಸಂಕಲ್ಪ ಅಂದ್ರೆ ನೆಗೆಟಿವ್ ಥಾಟ್ಸ್ ಆಟೋಮೆಟಿಕ್ ಪರ್ಮನೆಂಟ್ಲಿ ಏನು ಡೈವರ್ಸ್ ಓಜೆ ಅಂದ್ರೆ ಡೈವರ್ಸ್ ಮಾಡ್ಬೋದು. ಅಂದ್ರೆ ನಕಾರಾತ್ಮಕ ಸಂಕಲ್ಪ, ವ್ಯರ್ಥ ಸಂಕಲ್ಪ ಪರ್ಮನೆಂಟ್ ಫುಲ್ ಸ್ಟಾಪ್, ಅದು ಬರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಇದ್ರ ಬಗ್ಗೆ ಭಿನ್ನ ಮೆಥಡ್ಸ್ ಇದೆ. ಅದಕ್ಕೆ ನೈಟ್ ಮಲಗುವಾಗೂ ಸಹ ಏನ್ ಮಾಡ್ತಾರೆ, ಮನೆಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಪಾತ್ರೆ ಎಲ್ಲ ಯೂಸ್ ಮಾಡಿರ್ತಾರಲ್ಲ, ಸ್ವಚ್ಛ ಮಾಡ್ತಿರಲ್ಲ, ಹಂಗೆ ನನ್ನ ಮನಸ್ಸು, ನನ್ನ ಮೈಂಡ್ ಅಲ್ಲಿ ಏನೇ ಬೇಡೋದು ವಿಚಾರ ಪ್ರತಿನಿತ್ಯ ಬರ್ತಾ ಇರುತ್ತೆ ವಿಚಾರಗಳು. ಈಗ ಉದಾಹರಣೆ ಹೇಗೆ ಕೇಳ್ಬೇಕು ಅಂದ್ರೆ, ನಿಮ್ಮ ಮನೇಲಿ ಒಂದು ಸಿಂಟೆಕ್ಸ್ ಇರುತ್ತೆ ಮೇಲ್ಗಡೆ, ನೀರು ಲೀಕೇಜ್ ಆಗ್ತಾ ಇರುತ್ತೆ. ಆ ಲೀಕೇಜ್ ಆಗ್ತಾ ಇದ್ದಾಗ ಅದು ಎಲ್ಲಿ ಲೀಕೇಜ್ ಆಗುತ್ತೆ ಅದನ್ನ ಅವಾಯ್ಡ್ ಮಾಡಬೇಕು. ಅದೇ ರೀತಿ ನನ್ನ ಮನಸ್ಸಿನಲ್ಲಿ ಎನರ್ಜಿ ಎಲ್ಲಿ ವೇಸ್ಟ್ ಆಗುತ್ತೆ ಅದನ್ನ ಚೆಕ್ ಅಂಡ್ ಚೇಂಜ್. ನಾವು ಯಾವಾಗ ಚೆಕ್ ಅಂಡ್ ಚೇಂಜ್ ಮಾಡೋ ಅಭ್ಯಾಸ ಮಾಡ್ತೀವಿ, ಆಟೋಮೆಟಿಕ್ ಆಗಿ ಬಹಳ ಸಹಜವಾಗಿ ವ್ಯರ್ಥ ಸಂಕಲ್ಪ, ನೆಗೆಟಿವ್ ಥಾಟ್ಸ್ ಇಂದ ಆಟೋಮೆಟಿಕ್ ಆಗಿ ಮುಕ್ತಿ ಪಡ್ಕೋಬಹುದು. ಮುಕ್ತಿ, ಅದಕ್ಕೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಮುಕ್ತಿ, ಜೀವನ ಮುಕ್ತಿ ಅಂತಾರೆ. ಮುಕ್ತಿ ಅಂದ್ರೆ ಆತ್ಮ ಈ ಪ್ರಪಂಚದಿಂದ ಮುಕ್ತಿ, ಪರಂಧಾಮಕ್ಕೆ ಹೋಗೋದು. ಜೀವನ್ ಮುಕ್ತಿ ಅಂದ್ರೆ ಸ್ವರ್ಗಕ್ಕೆ ಬರೋದು. ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಗುಡ್ ನ್ಯೂಸ್ ಅಂದ್ರೆ ಸತ್ಯುಗ ಪ್ರಪಂಚ. ಈಗೆಲ್ಲ ತಮಗೆಲ್ಲ ಆಶ್ಚರ್ಯ ಪಡ್ಬೋದು, ಈಗೆಲ್ಲ ಪ್ರಪಂಚ ಇಷ್ಟೆಲ್ಲ ಯುದ್ಧ ನಡೀತಾ ಇದೆ, ಏನಪ್ಪ ಪ್ರಪಂಚ ಇನ್ ಮುಂದೆ ಇರುತ್ತೋ ಬಿಡುತ್ತೋ ಅಂತ ಎಲ್ಲರಿಗೂ ಒಂದು ಚಿಂತನೆ ಆಗಿತ್ತು. ಪರಮಾತ್ಮ ತಮಗೆಲ್ಲ ಗೊತ್ತಿರ್ಬೋದು, ಈ ಸೃಷ್ಟಿ ಚಕ್ರ, ಕಾಲ ಚಕ್ರ ಇದ್ದಂಗೆ ಇದು. ತಾವೆಲ್ಲ ಉದಾಹರಣೆ, ಹಗಲು ರಾತ್ರಿ 24 ಗಂಟೆ, ಹಗಲ 4 ಗಂಟೆ, ರಾತ್ರಿ 4 ಗಂಟೆ, ವಾರದಾಗ 7 ದಿವಸ, ತಿಂಗಳಿಗೆ 30 ದಿವಸ, ವರ್ಷಕ್ಕೆ 365 ದಿವಸ. ಹಂಗೆ ಈ ಸೃಷ್ಟಿ ಚಕ್ರ. ಅದಕ್ಕೆ ಒಂದು ಕಲ್ಪ 5000 ವರ್ಷ ಚಕ್ರ. ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ ಆದ್ಮೇಲೆ ನೆಕ್ಸ್ಟ್ ಸತ್ಯುಗ, ಗೋಲ್ಡನ್ ಏಜ್. ತಮಗೆಲ್ಲ ಗೊತ್ತಿರೋ ಆ ಗೋಲ್ಡನ್ ಏಜ್ ಹೇಳಿದ ತಕ್ಷಣ ಅಷ್ಟು ಖುಷಿ ಆಗುತ್ತೆ. ಅಂತ ಪ್ರಪಂಚಕ್ಕೆ ಪರಮಾತ್ಮ ನಮ್ಮನ್ನು ಕರೆದುಕೊಂಡು ಹೋಗಕ್ಕೆ ಬಂದಿದ್ದಾರೆ. ಅಂತ ಪ್ರಪಂಚಕ್ಕೆ ನಾವು ಹೋಗ್ಬೇಕಂದ್ರೆ ನಾವು ಯಾವ ರೀತಿ ಇರಬೇಕು, ಆ ಮನುಷ್ಯರಿಂದ ದೇವತೆಗಳಾಗಬೇಕು. ಅದಕ್ಕೆ ತಮಗೆಲ್ಲ ಗೊತ್ತಿರ್ಬೋದು, ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಅಂತ. ಯಾವಾಗ ನಮ್ಮ ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಂತೀವಿ, ಅವಾಗೆ ಮನುಷ್ಯರಿಂದ ದೇವತೆಗಳಾಗ ಸಾಧ್ಯ. ಅದಕ್ಕೆ ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಅಂತ. ಅಂತ ಹೊಸ ಪ್ರಪಂಚ, ಸತ್ಯುಗ ಪ್ರಪಂಚ. ಅಲ್ಲಿ ಒಂದು ದುಃಖದ ಹೆಸರು ಇರೋದಿಲ್ಲ. ಅಂತ ಪ್ರಪಂಚ ನೋಡಿ, ಅಲ್ಲಿ ದುಃಖದ ವಿಚಾರ, ನೆಗೆಟಿವ್ ಥಾಟ್ಸ್ ಅನ್ನ ಹೆಸರೇ ಇರಲ್ಲ. ಅಂತ ಪ್ರಪಂಚಕ್ಕೆ ಪರಮಾತ್ಮ, ಆ ಗಾಡ್, ಸುಪ್ರೀಂ ಎನರ್ಜಿ, ಪರಮಾತ್ಮ ನಮ್ಮನ್ನು ಕರೆದುಕೊಂಡು ಹೋಗಕ್ ಬಂದ್ರೆ ಅಂದ್ರೆ ಎಷ್ಟು ಖುಷಿ ಆಗಲ್ಲ. ಅದಕ್ಕೆ ಇವತ್ತು ವಿಶೇಷವಾಗಿ ಆ ಪರಮಾತ್ಮ ಸುಪ್ರೀಂ, ಶಿವ ತಂದೆ ಅಂತೀವಿ, ಅದಕ್ಕೆ ಸುಪ್ರೀಂ ಎನರ್ಜಿ ಪರಮಾತ್ಮ ಅಂತೀವಿ. ಅಂತ ಪರಮಾತ್ಮನಿಗೆ ಇವತ್ತು ಕೋಟಿ ಥ್ಯಾಂಕ್ಸ್ ಹೇಳ್ತಾ, ತಮ್ಗೇನಾದ್ರು ಪ್ರಶ್ನೆ ಇದ್ರೆ ಇನ್ನು ಮುಂದೆ ಕೇಳೋಣ. ನಮಗೂ ಸಹ ಇವತ್ತು ತಮ್ಮನ್ನೆಲ್ಲ ಆನ್ಲೈನ್ ಭೇಟಿ ಮಾಡಿ ತಮ್ಮ ಜೊತೆಗೆ ಕೆಲವೊಂದು ವಿಚಾರವನ್ನ ತಮ್ಮ ಜೊತೆಗೆ ಹಂಚ್ಕೊಳ್ಳೋದು ಬಹಳ ಖುಷಿ ಆಯ್ತು. ಅಂತ ಹೊಸ ಪ್ರಪಂಚಕ್ಕೆ ಹಲೋ, ಕೇಳ್ತಾ ಇದೆಯಲ್ಲ? ಬಾಯಿಜಿ ಕೇಳ್ತಾ ಇದೆ. ಐ ಥಿಂಕ್ ಯಾರು ಎಲ್ಲರೂ ಹೊಸ ಪ್ರಪಂಚಕ್ಕೆ, ಸತ್ಯುಗ ಪ್ರಪಂಚಕ್ಕೆ ಹೋಗಕ್ಕೆ ರೆಡಿಯಾಗಿದೆ. ಅಲ್ಲಿ ಯಾವುದೇ ಒಂದು ಕಾಯಿಲೆ ಇರೋದಿಲ್ಲ, ಅಲ್ಲಿ ಸುಖ ಸಂತೋಷ. ಅಂತ ಪ್ರಪಂಚದಲ್ಲಿ ಈಗಿನ ಪ್ರಪಂಚದಾಗ ಗೋಲ್ಡ್ ಅಂದ್ರೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರತಿಯೊಬ್ಬರು, ವಿಶೇಷವಾಗಿ ಅಕ್ಕಂದ್ರಿಗೂ ಮಾತೇರಿ
ಹಂಗೆ ಅಂತ ಪ್ರಪಂಚದ ಗೋಲ್ಡನ್ ಪ್ರಪಂಚ. ಅಲ್ಲಿ ನಮ್ಮ ಮಹಲ್ಗಳು, ಮನೇನೂ ಸಹ ಬಂಗಾರದ ಪ್ರಪಂಚ, ಬಂಗಾರದ ಮಹಲ್ಗಳು. ಈಗ 5 ಗ್ರಾಮ್ 10 ಗ್ರಾಮ್ ಬಂಗಾರ ಹಾಕಿದ್ರೆ ಖುಷಿ ಪಡ್ತಾರೆ. ಅಂತ ಪ್ರಪಂಚದ ಅಷ್ಟು ಸುಖ ಸಂಪತ್ತು ಅನುಭವ ಮಾಡ್ತಾ ಇದ್ರೆ ಎಷ್ಟು ನೆನಪು ಮಾಡ್ಕೊಂಡ್ರೆ ಸಾಕು ಅಷ್ಟು ಖುಷಿ ಆಗುತ್ತೆ. ಅಂತ ಪ್ರಪಂಚಕ್ಕೆ ಪರಮಾತ್ಮ ಗಾಡ್ ನಮ್ಮನ್ನ ಕರೆದುಕೊಂಡು ಹೋಗಕ್ ಬಂದಿದ್ದಾರೆ. ತಾವು ಸಹ ಅಂತ ಹೊಸ ಪ್ರಪಂಚಕ್ಕೆ ಪರಮಾತ್ಮ ನಿಮಂತ್ರಣ ಕೊಡ್ತಾ ಇದಾರೆ. ಅದಕ್ಕೂ ತಾವು ಸಹ ಈ ಜ್ಞಾನವನ್ನ ಪಡೆದುಕೊಂಡು ನಮ್ಮ ಜೀವನವನ್ನ ಶ್ರೇಷ್ಠ ಮಾಡಿಕೊಂಡು, ವಿಶೇಷವಾಗಿ ವ್ಯರ್ಥ ಸಂಕಲ್ಪದಿಂದ ಲೈಫ್ ಲಾಂಗ್ ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕಿ ವ್ಯರ್ಥ ಸಂಕಲ್ಪದಿಂದ ಡೈವರ್ಸ್ ಕೊಟ್ಟು ನಮ್ಮ ಲೈಫನ್ನು ಸಂಪೂರ್ಣ ಮಾಡ್ಕೊಂತ ಈ ವಿಶೇಷ ದಿನದಿಂದ ತಮಗೂ ಸಹ ಇವತ್ತು ವಿಶೇಷವಾಗಿ ತಮ್ಮೆಲ್ಲರಿಗೂ ಪರಮಾತ್ಮನ ಮಕ್ಕಳಾಗುವ ಒಂದು ಗಿಫ್ಟ್. ಈಗೆಲ್ಲ ಬರ್ತ್ಡೇ ಮಾಡ್ತೀರ, ಇವತ್ತು ತಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂದ್ರೆ ಯಾರು ಹೊಸಬ್ರು ಜಾಯ್ನ್ ಆಗಿರೋ ಅವರಿಗೂ ಒಂದು ಬರ್ತ್ ರೈಟ್ ಅಂದ್ರೆ ಏನಂದ್ರೆ ಮುಕ್ತಿ, ಜೀವನ್ ಮುಕ್ತಿ ಸಿಕ್ಕಂಗೆ. ಅಂದ್ರೆ ನಾವೆಲ್ಲದು ಕೆಟ್ಟದ್ದು ಇವತ್ತಿಂದ ನಮ್ಮ ಲೈಫಲ್ಲಿ ಏನೇ ಒಂದು ಚೇಂಜಸ್ ಆಗ್ಬಿಟ್ರೆ ಅದು ನನಗೆ ಒಂದು ಬರ್ತ್ಡೇ ಇದ್ದಂಗೆ. ಇವತ್ತು ತಾವೆಲ್ಲ ಪರಮಾತ್ಮನ ಮಕ್ಕಳಾಗಿದ್ದೀರಾ ಅಂದ್ರೆ ಪರಮಾತ್ಮನ ಬರ್ತ್ ರೈಟ್ ಅಂದ್ರೆ ಅದು ಜನ್ಮ ಸಿದ್ಧ ಅಧಿಕಾರ. ತಮಗೆಲ್ಲ ಪರ್ಮನೆಂಟ್ ಆಗಿ ವ್ಯರ್ಥ ಸಂಕಲ್ಪನ ಮುಕ್ತಿಯಾಗ ಒಂದು ಮಾರ್ಗನೂ ಸಿಕ್ತು. ಆಮೇಲೆ ನಮ್ಮ ಲೈಫಲ್ಲಿ ಚೇಂಜಸ್ ಮಾಡ್ಕೊಳ್ಳೋ ಒಂದು ರಸ್ತೆ, ಒಂದು ದಾರಿ ಸಿಕ್ಕಾಗ ನಮ್ಗೆ ಬಹಳ ಖುಷಿ ಆಗತ್ತೆ. ಅತೀಂದ್ರಿಯ ಸುಖ ಅಂತಾರೆ. ಅಂತ ಸುಖನು ಕರ್ಮೇಂದ್ರಗಳಿಂದ ಮಾಡ್ತಕ್ಕಂಥ ಸುಖ ಅಲ್ಲ, ಅತೀಂದ್ರಿಯ ಸುಖ. ಅದೇ ಗೋಪಿ ದೇವಿ ದೇವತೆಗಳ ಗಾಯನ ಮಾಡ್ತಾರೆ. ಅಂತ ಅನುಭವ ಮಾಡ್ತಾ ತಾವು ಸಹ ಇನ್ನು ಭವಿಷ್ಯದಲ್ಲಿ ಅನೇಕ ಹತ್ತಿರ ಅಲ್ಲಿ ಬ್ರಹ್ಮಕುಮಾರಿಸ್ ಬ್ರಾಂಚಸ್ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಇದನ್ನ ನೀವು ಸಹ ನಾವ್ ಹೆಂಗೆ ನಾವು ಸಹ ನನಗೂ ಒಂದು 2 ಸಂಕ್ಷಿಪ್ತ ಒಂದು ಅನುಭವ ಹೇಳ್ತೀನಿ. ನಮ್ದು ಪ್ರಾಪರ್ ಕರ್ನಾಟಕದಲ್ಲಿ ಶಿವಮೊಗ್ಗ, ನಮ್ದು ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದು ಬೆಂಗಳೂರಲ್ಲಿ, ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ. ಅಲ್ಲಿ ಕಂಪ್ಲೀಟ್ ಮಾಡಿದ್ಮೇಲೆ ನನಗೂ ಗಾಡ್ಸ್ ಈ ನಾಲೆಡ್ಜ್ ಹೆಂಗ್ ಸಿಕ್ತಂದ್ರೆ ಒಂದು ದೊಡ್ಡ ಎಕ್ಸಿಬಿಷನ್ ಹಾಕಿದ್ರು. ಆ ಎಕ್ಸಿಬಿಷನ್ ಹಾಕಿದಾಗ ನನಗೆ ಯಾವುದೇ ಒಂದು ಹೊಸ ವಿಚಾರ, ಈಗ ನ್ಯೂಸ್ ಪೇಪರ್ ಅಲ್ಲಿ ಒಳ್ಳೆ ಕೊಟೇಶನ್ ಬರ್ತಾ ಇತ್ತು. ಆ ಕೊಟೇಶನ್ ನೋಡ್ತಾ ನನಗೂ ಸಹ ಒಳ್ಳೆ ವಿಚಾರ ತಿಳ್ಕೋಬೇಕು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಬರ್ತಾ ಇತ್ತು. ಅದನ್ನ ನನಗೆ ಯಾರು ಸಹ ಬ್ರಹ್ಮಕುಮಾರಿ ಇಂಥದಕ್ಕೆಲ್ಲ ತಿಳ್ಕೊಳ್ರಿ ಮಾಡ್ರಿ ಅಂತ ಯಾರು ಇನ್ವೈಟ್ ಮಾಡಿಲ್ಲ. ಆ ಎಕ್ಸಿಬಿಷನ್ ಈ ತರ ನೀವು ಹಿಂಗೆ ಆನ್ಲೈನ್ ಪ್ರೋಗ್ರಾಮ್ ಚಾನ್ಸ್ ಸಿಕ್ಕಿದಲ್ಲ, ಹಂಗೆ ನನಗೆ ಅಲ್ಲಿ ಎಕ್ಸಿಬಿಷನ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡೋ ಒಂದು ಪ್ರೋಗ್ರಾಮ್ ಸಿಕ್ತು. ಆಮೇಲೆ ನನ್ನ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು, ನನ್ನ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಬಂತು. ಆಮೇಲೆ ಅಲ್ಲಿ ಬ್ರಾಂಚಸ್ ಹೋದೆ. ರೆಗ್ಯುಲರ್ 7 days ಕೋರ್ಸ್ ಅಂತ ಇರುತ್ತೆ. ಆ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ, ಡೈಲಿ ½ an hour 1 hour. ಆ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೆ. ಅಟೆಂಡ್ ಮಾಡ್ತಾ ಅಲ್ಲಿ ರಿಟ್ರೀಟ್ ಸೆಂಟರ್ ಅಂತ ಇದೆ ಬೆಂಗಳೂರಲ್ಲಿ, ಅದರಲ್ಲಿ ಹೋಗಿ ಅಲ್ಲಿಂದ ಮೌಂಟ್ ಆಬು, ತಮ್ಗೆಲ್ಲ ಗೊತ್ತಿದೆ, ರಾಜೀವ್ ಎಜುಕೇಶನ್ ರಿಸರ್ಚ್ ಫೌಂಡೇಶನ್ ಅಲ್ಲಿ 25 ವಿಂಗ್ಸ್ ಇದೆ. ಎಜುಕೇಶನ್, ಸೈಂಟಿಸ್ಟ್, ಯೂತ್, ವುಮೆನ್, IT ವಿಂಗ್ಸ್, ವುಮೆನ್ಸ್, ಪೊಲಿಟಿಕಲ್ ಎಲ್ಲ 25 ವಿಂಗ್ಸ್. ಸಮಾಜದಲ್ಲಿ ಯಾವ ಅವಶ್ಯಕತೆ ಇದೆ, ಬಿಸ್ನೆಸ್ ಎಲ್ಲ ಅದಕ್ಕೆ ತಕ್ಕಂಗೆ ಸರ್ವಿಸ್ ಮಾಡೋ ವಿಂಗ್ಸ್ ಮಾಡಿದ್ದಾರೆ. ಅದರಲ್ಲಿ ನಾನು ವಿಶೇಷವಾಗಿ ಸೈಂಟಿಸ್ಟ್ ಅಂಡ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ವಿಂಗ್ ಅಲ್ಲಿ ಅಕ್ಕವ್ರು ಯಾವ ರೀತಿ ಪರಿಚಯ ಕೊಟ್ಟರು, ಅಲ್ಲಿ ವಿಶೇಷ ಮೌಂಟ್ ಆಬ್ನಲ್ಲಿ ಸೇವೆ ಮಾಡೋ ಒಂದು ಸೌಭಾಗ್ಯ ಸಿಕ್ತು. ಅದರಲ್ಲಿ ವಿಶೇಷವಾಗಿ ಇವತ್ತು ನಿಮ್ಮ ಜೊತೆಗೆ ಒಂದು ಚಿಟ್ ಚಾಟ್ ಮಾಡೋದ ಅಂತ ತಿಳ್ಕೊಳ್ಳಿ, ಒಂದು ಸ್ವಯಂ ಅನುಭವ ಹಂಚ್ಕೊಳ್ಳೋದ್ರಲ್ಲಿ ತಿಳ್ಕೊಳ್ಳಿ. ನಮಗೂ ಸಹ ಬಹಳ ಖುಷಿ ಆಯ್ತು. ಇನ್ನು ಮುಂದೆ ತಮಗೇನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಇಷ್ಟೊತ್ತು ಬಹಳ ಶಾಂತಿಯಿಂದ ಕೂತ್ಕೊಂಡು ಕೇಳಿದ್ರಿ, ನಮಗೂ ಸಹ ಬಹಳ ಖುಷಿ ಆಯ್ತು. ಒನ್ಸ್ ಅಗೇನ್ ಥ್ಯಾಂಕ್ ಯು. ಓಂ ಶಾಂತಿ. ಥ್ಯಾಂಕ್ ಯು ಬಾಯ್ಜಿ. ಬಹಳ ತುಂಬ ಸುಂದರವಾಗಿ ಆ್ಯಂಡ್ ಲಾಟ್ ಆಫ್ ಕಾಂಟೆಂಟ್ ಕೊಟ್ಟಿದ್ದೀರಾ. ನನಗೂ ಕೆಲವು ಪ್ರಶ್ನೆಗಳಿದೆ, ಬಟ್ ಬಿಫೋರ್ ದ್ಯಾಟ್ ಇಲ್ಲಿ ನಮ್ಮ ಆಡಿಯನ್ಸಿಂದ ಒಂದು ಪ್ರಶ್ನೆ ಇದೆ, ವಿಚ್ ಐ ಥಿಂಕ್ ವೆರಿ ನ್ಯಾಚುರಲ್ ಈ ಕ್ವೆಶನ್ ಬರೋದು. ಯಾಕೆಂದರೆ ದ ಮೊಮೆಂಟ್ ನೀವು 5 ಥಿಂಗ್ಸ್ ಹೇಳ್ತಾ ಇದ್ರಿ, ನೋ ಕಂಪ್ಯಾರಿಸನ್, ನೋ ಕಂಪ್ಲೇಂಟ್ಸ್ ಅಂತ. ಸೊ ಆ ಮೊಮೆಂಟಲ್ಲಿ ಕಂಪ್ಯಾರಿಸನ್ ಅನ್ನೋ ವರ್ಡ್ ಕೇಳಿದ ತಕ್ಷಣನೇ ನನ್ನ ತಲೆನಲ್ಲಿ ಬರ್ತಾ ಇರೋ ಕ್ವೆಶನ್ನು ಇಲ್ಲಿ ನಮ್ಮ ಆಡಿಯನ್ಸ್ ಕೇಳಿದ್ದಾರೆ. ಸೊ ಈಗ ನಾವು ಎಲ್ಲೇ ಒಂದು ಚಿಕ್ಕ ಮಗುವಿಂದ ನರ್ಸರಿಯಿಂದ ಇಯರ್ 1 ಶುರುವಾದರೆ ಈ ಕಾಂಪಿಟೇಟಿವ್ ಎನ್ವೈರ್ನ್ಮೆಂಟ್ ಅಲ್ಲಿ ಬೆಳಿತೀವಿ ನಾವು. ಆ್ಯಂಡ್ ನಮ್ಮ ಸುತ್ತ ಪ್ರಪಂಚ ಕೂಡ ಅದೇ ಕಾಂಪಿಟೇಟಿವ್ನೆಸ್ನಲ್ಲೇನೆ ಬೆಳೆಸುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಮಕ್ಕಳು ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು ಸ್ಪೋರ್ಟ್ಸ್ ಡೇನಲ್ಲಿ ಇನ್ನೊಂದು ಪೇರೆಂಟ್ ಹೇಳ್ತಾ ಇದ್ರು, ಇಲ್ಲಿ ಎಲ್ಲ ಮಕ್ಳಿಗೂ ಒಂದೊಂದು ಸ್ಟಿಕ್ಕರ್ ಕೊಡ್ತಾರೆ ವಿನ್ ಆಗಿದೆಯಾ ಅಂತ. ಹೆಂಗ್ ವರ್ಕ್ ಆಗುತ್ತೆ ಲೈಫಲ್ಲಿ, ನಮ್ಮ ಮಕ್ಕಳು ಸ್ಟ್ರಾಂಗ್ ಹೆಂಗ್ ಮಾಡೋಕ್ಕೆ ಸಾಧ್ಯ, ನಾವು ಕಾಂಪಿಟೇಟಿವ್ನೆಸ್ ಕೊಟ್ರೇನೆ ಈ ಪ್ರಪಂಚದಲ್ಲಿ ಬದುಕೋಕ್ಕಾಗೋದು ಅಂತ. ಸೊ ಈ ಒಂದು ವಾತಾವರಣ, ಸೊಸೈಟಿ, ಪ್ರತಿಯೊಂದು ನಮ್ಮ ಜನ್ರೇಷನ್ಸ್ಗಳಲ್ಲೂ ಇದೇ ಒಂದು ರೀತಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಈ ಒಂದು ಅಧ್ಯಾತ್ಮ ಸ್ಥಿತಿನ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ, ಈಗ ನೀವು ಹೇಳ್ತಾ ಇರೋ ಪ್ರಕಾರ ನೋ ಕಂಪ್ಯಾರಿಸನ್ ಅಂದರೆ ಇದು 2 ಕಾಂಟ್ರಾಡಿಕ್ಟ್ ಆಗ್ತಾ ಇದೆ ನಮಗೆ. ಸೊ ಇದ್ರ ನೋ ಬಗ್ಗೆ ಸ್ವಲ್ಪ ಕಂಪ್ಯಾರಿಸನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟೂಡೆಂಟ್ ಲೈಫ್ ಅಲ್ಲಿ ಈಗ ನಾನು 100 ಮಾರ್ಕ್ಸ್ ತೆಗಿಬೇಕು ಅಂತ ಅಚೀವ್ ಮಾಡ್ತಾ ಇರ್ತೀವಿ. ಈಗ
ಎಲ್ಲಾ ತರ ಸ್ಟೂಡೆಂಟ್ ಇರ್ತಾರೆ. ಈಗ ಒಂದು ಕ್ಲಾಸ್ ಅಲ್ಲಿ 50 ಮೆಂಬರ್ಸ್ ಅದಾರೆ ಅಂದ್ರೆ ಈಗ ಟೀಚರ್ ಮಾಡೋದು ಮೆಥಡ್ ಎಲ್ಲರಿಗೂ ಕಾಮನ್ ಟೀಚ್ ಮಾಡಿರ್ತಾರೆ. ಎಲ್ಲರೂ ಟಾರ್ಗೆಟ್ ಇಟ್ಕೊಂಡಿರ್ತಾರೆ, ನಾನು 100 ಮಾರ್ಕ್ಸ್ ತೆಗಿಬೇಕು, ನಾನು ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ. ಅದು ಕಾಂಪಿಟೇಷನ್. ಪ್ರಪಂಚದಾಗ ಎಲ್ಲಾ ತರ ಒಂದು ಜಾಬ್ ಹೋದ್ರು ಅಲ್ಲೂ ಕಾಂಪಿಟೇಷನ್, ಇದು Yes. ನ್ಯಾಚುರಲ್. ಅದು ನಾವು ಪ್ರಯತ್ನ ಮಾಡೋದು ಓಕೆ, ಆದ್ರೆ ನಾನು ಒಂದು ಸ್ಟಿಕ್ ಆಗಿ ಕುತ್ಕೋಬಾರ್ದು. ಫಾರ್ ಎಕ್ಸಾಂಪಲ್, ಈಗ ನಾನು 100 ಮಾರ್ಕ್ಸ್ ತೆಗಿಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿ ಇಟ್ಕೊಂಡಿರ್ತೀವಿ, ಆದ್ರೆ ನನ್ನ ಲೈಫಲ್ಲಿ 90% ಅಥವಾ 95% ವಿ ಕ್ಯಾನ್ ಅಕ್ಸೆಪ್ಟ್ ಇಟ್. ಅಂದ್ರೆ ನಮ್ಗೆ ಏನ್ ಬರುತ್ತೆ ಅದು ಗುರಿ ಇಟ್ಕೋಬೇಕು. ಗುರಿ ಇಟ್ಕೊಳ್ಳೋದು ತಪ್ಪಲ್ಲ, ಗೋಲ್ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಆದ್ರೆ ನಾವು ಇನ್ನೊಬ್ರು ಕಂಪ್ಯಾರಿಸನ್ ಮಾಡ್ಕೊಂತ ಸ್ಟಡಿ ಮಾಡೋದಾಗ್ಲಿ, ಇನ್ನೊಬ್ರು ಹೋಲಿಕೆ ಮಾಡ್ಕೊಂತ ಮಾಡೋದಾಗ್ಲಿ, ಇದನ್ನ ಮಾಡೋ ಅವಶ್ಯಕತೆ ಇರಲ್ಲ. ಈಗ ನೀವು ಹೇಳಿದ್ರಲ್ಲ, ಈ ಮಕ್ಕಳು ಇನ್ನೊಬ್ರು ನೋಡಿ ಇದು ಮಾಡ್ತಾರೆ ಅಂತ, ಆ ರೀತಿ ಮಾಡೋದಲ್ಲ. ನಾನು ಏನ್ ಮಾಡ್ಬೇಕು, ನನ್ನ ಉದ್ದೇಶ ಏನು, ಅದನ್ನ ಇಂಪಾರ್ಟೆಂಟ್. ಸೆಲ್ಫ್ ಬಗ್ಗೆ, ಸ್ವಯಂ ಬಗ್ಗೆ ಅಟೆನ್ಷನ್ ಕೊಡ್ತಾ ಇದ್ದಾಗ ಆಟೋಮೆಟಿಕ್ ಫಸ್ಟ್ ರ್ಯಾಂಕ್ ಬರೋದ್ರೆ ಆಟೋಮೆಟಿಕ್ ಫಸ್ಟ್ ರ್ಯಾಂಕ್ ಬಂದೇ ಬರುತ್ತೆ. ಸೆಕೆಂಡ್ ರ್ಯಾಂಕ್ ಅಂದ್ರೆ ಸೆಕೆಂಡ್ ರ್ಯಾಂಕ್ ಬಂದೇ ಬರುತ್ತೆ. ಅದನ್ನ ನಾವು ಇದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ನನ್ನ ಸ್ಟಡಿ ಬಗ್ಗೆ, ನಾನು ನನ್ನ ಲೈಫಲ್ಲಿ ಎಕ್ಸಾಂಪಲ್ ಹೇಳಿದ್ರಿ, ಈ ಮಕ್ಕಳು ಅದನ್ನ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿ, ನೀವು ಪೇರೆಂಟ್ಸು ಸಹ ಇವ್ರನ್ನ ಪಕ್ಕದ ಮನೆ ಮಕ್ಕಳು ಬಹಳ ಹಿಂಗ್ ಮಾಡ್ತಾರೆ ಅಂತ ನೀವು ಇವ್ರನ್ನ ಡಿಸ್ರಿಗಾರ್ಡ್ ಮಾಡಬಾರ್ದು. ಇವ್ರಿಗೂ ಉಮಂಗ ಉತ್ಸಾಹ ಮಾಡ್ಬೇಕು, ಪ್ರೇರಣೆ ಕೊಡ್ಬೇಕು. ಈ ಸರಿ ಹೋದ್ರೆ ಫಸ್ಟ್ ಅವ್ರು ಬಂದರೆ ನೆಕ್ಸ್ಟ್ ನಿನಗೆ ಬರೋ ಚಾನ್ಸ್ ಸಿಗುತ್ತೆ. ಫೇಲಿಂಗ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಅಂತಾರೆ. ಹಂಗೆ ನಾವು ಲೈಫಲ್ಲಿ ಒಂದ್ಸರಿ ಫೇಲ್ಯೂರ್ ಆದ್ರೆ ಪ್ರತಿ ಸರಿ ಫೇಲ್ಯೂರ್ ಆಗ್ತೀವಿ ಅಂತಲ್ಲ. ನೆಕ್ಸ್ಟ್ ಅದನ್ನ ನಾವು ಇನ್ಸ್ಪಿರೇಷನ್ ತಗೊಂಡು ಮುಂದೆ ಬರುವ ಒಂದು ಅವರಿಗೆ ಉಮಂಗ ಉತ್ಸಾಹ ಕೊಡ್ಬೇಕು. ನಾವೆಷ್ಟು ಉಮಂಗ ಉತ್ಸಾಹ ಬರುತ್ತೆ ಆಟೋಮೆಟಿಕ್ ಆಗಿ ಅವ್ರಿಗೂ ಸಹ ಎನರ್ಜಿ ಸಿಗುತ್ತೆ. ಅದಕ್ಕೆ ಎಂದು ಸಹ ಮಕ್ಕಳಿಗೆ ಸಿಟ್ ಮಾಡೋದಾಗ್ಲಿ, ಬೈಯೋದಾಗ್ಲಿ, ಕಂಪೇರ್ ಮಾಡಿ ಇನ್ನೊಬ್ಬರಿಗೆ ಅವರಿಗೆ ನೆಗೆಟಿವ್ ವಿಚಾರ ಮಾಡೋದಾಗ್ಲಿ, ಅವರಿಗೆ ಹೊಡೆಯೋದಾಗ್ಲಿ, ಆ ಥರ ಎಂದು ಮಾಡೋ ಅವಶ್ಯಕತೆ ಇಲ್ಲ. ನಾವೆಷ್ಟು ಪಾಸಿಟಿವ್ ಒಂದು ವೈಬ್ರೇಷನ್ ವಿಚಾರ ಮಾಡ್ತೀವಿ, ಅವ್ರಿಗೂ ಅದು ಆಗುತ್ತೆ. ಅವ್ರಿಗೆ ಪರಮಾತ್ಮನಿಂದ ಶಕ್ತಿ ಕೊಟ್ಟು ಅವರಿಗೂ ಸಹ ಇವರು ಮುಂದೋಗ್ಲಿ, ಇನ್ನೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ, ಇನ್ನೂ ಚೆನ್ನಾಗಿ ಎಫರ್ಟ್ ಹಾಕ್ಲಿ, ಇವರು ಪರಮಾತ್ಮನ ಛತ್ರಚ್ಛಾಗಿರಲಿ. ಆ ಥರ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡ್ತಾ ಕೊಡ್ತಾ ಹೋದಾಗ ಅವರಿಗೂ ಒಂದು ಸೋರ್ಸ್ ಸಿಗುತ್ತೆ, ಅವರಿಗೂ ಒಂದು ಉಮಂಗ ಸಿಗುತ್ತೆ. ಅವರಿಗೂ ಸ್ವಯಂ ನಾನು ಒಂದು ಈಗಿನ ಪ್ರಪಂಚದಾಗ ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ನನ್ನ ಲೈಫನ್ನ ರೂಪಿಸ್ಕೋಬೇಕು ಅನ್ನೋ ಒಂದು ಅವರಿಗೆ ಒಂದು ಪಕ್ಕ ಆಗ್ಬಿಡುತ್ತೆ. ಅವಾಗ ಯಾವುದು ಒಂದು ಹೊರಗಡೆ ಕಂಪ್ಯಾರಿಸನ್ ಮಾಡ್ಕೊಂಡಿವಲ್ಲ ಅದು ಟೆಂಪ್ರವರಿ. ಆದ್ರೆ ನನ್ನ ಸ್ವಯಂಯಿಂದ ಇಂಟರ್ನಲ್ಲಿ ಏನ್ ಬರುತ್ತಲ್ಲ ಆ ಶಕ್ತಿ, ಅದರಿಂದ ನಾವು ಏನೇ ಮಾಡಿದಾಗ ಸಕ್ಸಸ್ 100% ಆಗುತ್ತೆ. ಸೊ ಕಂಪ್ಯಾರಿಸನ್ ನಂದು ಪ್ರೀವಿಯಸ್ ವರ್ಷನ್ಗೂ ನನ್ನ ನೆಕ್ಸ್ಟ್ ವರ್ಷನ್ಗೂ ಮಾಡೋದು ಇಟ್ ವಿಲ್ ಎನ್ಕರೇಜ್. ಇನ್ನೊಬ್ಬರ ಜೊತೆ ಮಾಡೋದು ನನ್ನ ಒಂದು ನನಗೆ ಆತ್ಮಸ್ಥಿತಿನ ಡಿಸ್ಕರೇಜ್ ಕೆಳಗಡೆ ಆಗುತ್ತೆ, ಡಿಸ್ಕರೇಜ್ ಡಿಸ್ಕರೇಜ್ ಮಾಡ್ತಂಗೆ. ಥ್ಯಾಂಕ್ ಯು ವೆರಿ ಮಚ್ ಭಾಯ್ಜಿ. ಆ್ಯಂಡ್ ನೀವು ಸ್ಟಾರ್ಟ್ ಮಾಡಿದ್ರಿ ವೆರಿ ಬ್ಯೂಟಿಫುಲ್ಲಿ, ಒಂದು ವರ್ಡ್ ಯೂಸ್ ಮಾಡಿದ್ರಿ, ಮೆಂಟಲ್ ಪೊಲ್ಯೂಷನ್ ಅಂತ. ಸೊ ಈ ಮೆಂಟಲ್ ಪೊಲ್ಯೂಷನ್ನ ನಾವು ಹೇಗೆ ಫಸ್ಟ್ ಆಫ್ ಆಲ್ ರೆಕಗ್ನೈಸ್ ಮಾಡೋದು? ಯಾಕಂದ್ರೆ ಇವಾಗ ನಮಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ತಾನೇ ನಾವು ಅದಕ್ಕೆ ಮೆಡಿಸಿನ್ ಅಂತ ಹೋಗ್ತೀವಿ. ಸೊ ಹೌ ಡು ವಿ ಈವನ್ ರೆಕಗ್ನೈಸ್ ಆ ಮೆಂಟಲ್ ಪೊಲ್ಯೂಷನ್ ಭಾಯ್ಜಿ? ಮೆಂಟಲ್ ಅಂದ್ರೆ ತಮ್ಗೆಲ್ಲ ಗೊತ್ತಿರೋದೆ, ನಾವು ಪ್ರತಿಯೊಂದರಿಗೂ ಸ್ವಾರ್ಥ. ನನಗೆ ಈಗ ಒಂದು ಭಕ್ತಿ ಮಾರ್ಗದ ಹೋದವರಿಗೆ ಈ ನಾ ಚೆನ್ನಾಗಿರ್ಲಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಚೆನ್ನಾಗಿರ್ಲಿ ಅನ್ನೋದೊಂದು ಸ್ವಾರ್ಥಕ್ಕೋಸ್ಕರ. ಬೇಹದ್ನ ಅಂದ್ರೆ ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರಿಗೂ ಸುಖ ಸಿಗ್ಲಿ, ಎಲ್ಲರೂ ಶಾಂತಿ ಸಿಗ್ಲಿ, ಎಲ್ಲರೂ ಮುಂದೆ ಬರ್ಲಿ. ಆ ತರ ಎಷ್ಟು ಬೇಹದ್ದಿನ ವಿಚಾರ ಮಾಡ್ತೀವಿ ಅವಾಗ ನಮ್ಮ ಮೆಂಟಲಿ ಸ್ಟ್ರಾಂಗ್ನೆಸ್ ಬರುತ್ತೆ ಒಂದು. ಆಮೇಲೆ ಸ್ವಾರ್ಥ, ನಿಸ್ವಾರ್ಥ ತಮ್ಗೆಲ್ಲ ಗೊತ್ತಿರ್ಬೋದು, 2 ವರ್ಡ್. ನಾವು ಲೈಫಲ್ಲಿ ಎಂದೂ ಸಹ ಸ್ವಾರ್ಥಿಗಳಾಗಿರ್ಬೋದು. ನಾವೆಷ್ಟು ಸೋಷಿಯಲ್, ಸಮಾಜಕ್ಕೆ ಇಡೀ ವಿಶ್ವ ಪರಿವರ್ತನೆ ಅಂದ್ರೆ ಸದಾ ಬೇಹದ್ದಿನ ರೂಪದಾಗಿರ್ಬೇಕು, ಒಂದನೇದು. ಆಮೇಲೆ ಪೊಲ್ಯೂಷನ್, ನೀವು ಹೇಳಿದ್ರೆ ಮೆಂಟಲ್ ಪೊಲ್ಯೂಷನ್. ಆ ಪೊಲ್ಯೂಷನ್ ಅಂತ ಹೆಂಗ್ ಬರುತ್ತೆ ಅಂದ್ರೆ ನೆಗೆಟಿವ್ ಥಾಟ್ಸ್, ಅದೇ ವ್ಯರ್ಥ ವಿಚಾರ ಅಂತ. ಅದು ವ್ಯರ್ಥ ವಿಚಾರ ಕಂಟಿನ್ಯೂಸ್, ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಇನ್ನೊಬ್ಬರ ಬಗ್ಗೆ ಕಂಪ್ಯಾರಿಸನ್ ಮಾಡಬಹುದು. ಅವಾಗ ಏನಾಗುತ್ತೆ, ನೆಗೆಟಿವ್ ಥಾಟ್ಸ್ ಶುರು ಆಗ್ತಾ ಹೋಗುತ್ತೆ. ನೀವು ನೋಡ್ರಿ, ಇನ್ನೊಬ್ರು ಕಂಪ್ಯಾರಿಸನ್ ಮಾಡಿದಾಗ ನಂದಲ್ಲಿ ಏನ್ ಮಿಸ್ಟೇಕ್ ಆಗ್ತದೆ, ಬರೀ ನೆಗೆಟಿವ್ ಥಾಟ್ಸ್, ನನ್ನಲ್ಲಿ ಮಿಸ್ಟೇಕ್ಸ್ಗಳೇ ಬರ್ತಾ ಕಣ್ಣಿಗೆ ಕಾಣ್ತಾ ಇರ್ತವೆ. ಅದು ಒಂದು ಪೊಲ್ಯೂಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಯಾವುದೋ ಒಂದು ಇನ್ನೊಬ್ರು ವ್ಯಕ್ತಿ ಕಂಪೇರ್ ಮಾಡಕ್ ಹೋಗಿರ, ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ರೆ ನನ್ನಲ್ಲಿ ಆ ಬ್ಯೂಟಿ ಇಲ್ಲ, ಅಲ್ಲಿ ಸ್ಥಿತಿ ಇದು ಮಾಡಿ ಅಲ್ಲಿ ಕಂಪ್ಯಾರಿಸನ್ ಡಿಸ್ಕ್ರಿಡ್ ಆಗುತ್ತೆ. ಈ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಬ್ರು ಚೆನ್ನಾಗಿ ಒಳ್ಳೆ ವರ್ಕ್ ಮಾಡ್ತಾರೆ, ಇನ್ನೊಬ್ರು ಮಾಡಲ್ಲ. ಕೆಲವ್ರು ಜಾಸ್ತಿ ಜಾಬ್ ಅಲ್ಲಿ ಒಳ್ಳೆ ಇನ್ಕಮ್ ತಗೊಂತಾರೆ, ಇನ್ನೊಬ್ರು ಇನ್ಕಮ್ ತಗೊಳಲ್ಲ. ಎಲ್ಲಾ ತರ ಬರ್ತಾವಿರುತ್ತೆ ಇಲ್ಲಿ ಕಂಪ್ಯಾರಿಸನ್. ಅದೇ ರೀತಿ ನಾವ್ ಇನ್ನೊಬ್ರು ನೋಡ್ತಾ ಹೋದ್ರೆ ಅದಕ್ಕೆ ಪರಚಿಂತನೆ, ಅದಕ್ಕೆ ಸ್ವಚಿಂತನೆ ಉನ್ನತಿಗೆ ದಾರಿ, ಪರಚಿಂತನೆ ಪತನಕ್ಕೆ ದಾರಿ ಅಂತ. ನಾವೆಷ್ಟು ಸ್ವಯಂ ಚಿಂತನೆ ಮಾಡ್ತೀವಿ ಆಟೋಮೆಟಿಕ್ ಆಗಿ ಉನ್ನತಿಗೆ ದಾರಿ, ಒಂದು ನಮ್ಮ ಲೈಫಲ್ಲಿ ಉನ್ನತಿ ಆಗ್ತಾ ಹೋಗುತ್ತೆ. ಅಂದ್ರೆ ವ್ಯರ್ಥ ಚಿಂತನೆ ಮಾಡ್ತಾ ಹೋದ್ರೆ ಅಲ್ಲಿ ಮೆಂಟಲಿ ಡಿಸ್ರಿಗಾರ್ಡ್, ಅಂದ್ರೆ ಅಲ್ಲಿ ನೆಗೆಟಿವ್ ಥಾಟ್ಸ್, ವ್ಯರ್ಥ ವಿಚಾರ, ಅದೇ ಮೆಂಟಲ್ ಪೊಲ್ಯೂಷನ್. ಅಂದ್ರೆ ಈಗಿನ ಪ್ರಪಂಚ ದೇಶ ಮಧ್ಯೆ ಎಲ್ಲ ಪ್ರೆಸಿಡೆಂಟ್ಗಳು ಅವ್ರಿಗೆ ಏನಕ್ಕೆ ಇದೆ, ಎಲ್ಲ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದಾರೆ ಬಿಟ್ರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದಾರ? ಇಲ್ಲ. ನಮ್ ದೇಶ ಚೆನ್ನಾಗಿರ್ಲಿ, ನಮ್ ದೇಶದ ಎಕಾನಮಿ ಚೆನ್ನಾಗಿರ್ಲಿ, ಎಲ್ಲ ಸ್ವಾರ್ಥಕ್ಕೋಸ್ಕರ. ಉದಾಹರಣೆಗೆ ಒಂದು ಫ್ಯಾಮಿಲಿಲೂ ಸಹ 4 ಜನ ಇದ್ರು ಅಷ್ಟು ಎಲ್ಲರೂ ಹೊಂದಾಣಿಕೆಂದಿರಲ್ಲ.
ಒಬ್ಬೊಬ್ರು ಅಲ್ಲಿ ನಂದು 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 ಅಣ್ಣ ತಮ್ಮ ಅಕ್ಕ ತಂಗಿ ಅಲ್ಲಿ ಎಲ್ಲ ಸ್ವಾರ್ಥಕ್ಕೋಸ್ಕರ ಲೈಫ್ ಅಂದ್ರೆ ಆ ಥರನೇ ಗುರಿ ಉದ್ದೇಶ ಇಟ್ಕೊಂಡಿರುತ್ತೆ. ಅಲ್ಲಿ ಪ್ರಾಬ್ಲಮ್ಸ್ ದೇಶ ದೇಶ ಮಧ್ಯೆ ರಾಜ್ಯ ರಾಜ್ಯ ಮಧ್ಯೆ ಅದು ಹೋಗ್ಲಿ, ಪ್ರತಿಯೊಬ್ರು ಮನಸ್ಸಿನಲ್ಲಿ ಗೊಂದಲ ಇದೆ. ಏನು ಗೊಂದಲ? ಅಲ್ಲಿ ಥಾಟ್ಸ್ ಅಂದ್ರೆ ವಿಚಾರದಲ್ಲಿ ಬೇಡವಾಗಿದ್ದು ವಿಚಾರ ಮಾಡ್ತಾ ಹೋಗ್ತಾರೆ. ಅಲ್ಲಿ ಪೊಲ್ಯೂಷನ್, ಆ ಪೊಲ್ಯೂಷನ್ ಸ್ವಯಂ ಫಸ್ಟ್ ಸ್ವಯಂನಿಂದ ಶುರು ಆಗ್ಬೇಕು. ಆ ಪೊಲ್ಯೂಷನ್ ಇಂದ ದೂರ ಮಾಡೋದು. ಯಾವಾಗ ಸ್ವಯಂನಿಂದ ಪೊಲ್ಯೂಷನ್ ದೂರ ಆಗುತ್ತೆ, ಆಟೋಮೆಟಿಕಲ್ಲಿ ಎಲ್ಲ ಇನ್ನೊಬ್ರದ್ದು ವ್ಯಕ್ತಿನೂ ಪರಿವರ್ತನೆ ಮಾಡ್ಬೋದು, ವಿಶ್ವದಲ್ಲಿ ಎಲ್ಲ ಅವ್ರನ್ನು ಪರಿವರ್ತನೆ ಮಾಡೋದು ಬಹಳ ಸಹಜ. ಅದಕ್ಕೆ ಬ್ರಹ್ಮಕುಮಾರೀಶ್ವರ ಸ್ಲೋಗನ್ ಅದು, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಈ ಸ್ಲೋಗನ್ ನಮ್ಮ ಸದಾ ಬುದ್ಧಿಯಲ್ಲಿದ್ರೆ ಆಟೋಮೆಟಿಕ್ ಮೆಂಟಲ್ ಪೊಲ್ಯೂಷನ್ ಆಟೋಮೆಟಿಕ್ ದೂರ ಆಗುತ್ತೆ. Very beautiful. Thank you very much. So I think there is a lot of things ನೀವು ನನಗೆ ಕೊಟ್ರಿ. ಐ ಥಿಂಕ್ ನನಗೆ ಒಂದು ಒಳ್ಳೆ ಟೇಕ್ ಅವೇ ಏನು ತಗೊಂಡಿದ್ದೀನಿ ನಾನು ನಿಮ್ಮ ಸೆಷನ್ನಲ್ಲಿ ಅಂದರೆ, ಈ ನೆಗೆಟಿವ್ ಥಿಂಕಿಂಗನ್ನು ನಾವು ಫೈಟ್ ಮಾಡಬೇಕಾಗಿಲ್ಲ. ಇವಾಗ ಹೆಂಗೆ ಲೈಟ್ ಹಾಕಿದ್ರೆ ಕತ್ತಲು ಹೋಗುತ್ತೋ, ನಾವು ರೀಪ್ಲೇಸ್ ಮಾಡಬೇಕು. ಪಾಸಿಟಿವ್ ಥಿಂಕಿಂಗ್ ಬಂದರೆ ಪಾಸಿಟಿವ್ ಆಟೋಮ್ಯಾಟಿಕ್ ಆಗಿ ಥಿಂಕಿಂಗ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋದ್ರೆ ಆಟೋಮ್ಯಾಟಿಕ್ ಆಗಿ ಇದಕ್ಕೆ ಹೋಗುತ್ತೆ. ನಾನು ಇದ್ರ ಜೊತೆ ಫೈಟ್ ಮಾಡೋದೇ ಬೇಡ ಅನ್ನೋದು ಒಂದು ಬಿಗ್ ಟೇಕ್ ಅವೇ ನನಗೆ. ಸೊ ನಮ್ಮಲ್ಲಿ ಜಾಯ್ನ್ ಆಗಿರೋರು ಎಲ್ಲರಿಗೂ ಮೇ ಬಿ ಇಫ್ ಯು ವಾಂಟ್ ಟು ಅನ್ಮ್ಯೂಟ್ ಆ್ಯಂಡ್ ಶೇರ್, ಅಥವಾ ನೀವು ಚಾಟಲ್ಲಿ ನಿಮ್ದೇನು ಒಂದು ಟೇಕ್ ಅವೇ ತೊಗೊಂಡಿದ್ದೀರಾ, ಒಂದು ಆ್ಯಕ್ಷನ್ ಐಟಮ್ ತೊಗೊಂಡಿದ್ದೀರಾ ಅಂತ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಳಿ. ನಮಗೂ ಬಹಳ ಸಂತೋಷ ಆಗುತ್ತೆ ಈ ಸೆಷನ್ನಿಂದ ನೀವೇನು ತೊಗೊಂಡ್ರಿ ಅಂತ ನಾವು ತಿಳ್ಕೊಬಹುದು. ಆ್ಯಂಡ್ ಇನ್ ದ ಮೀನ್ ಟೈಮ್ ಅವರು ಮೆಸೇಜ್ ಮಾಡೋಷ್ಟರಲ್ಲಿ ಬಾಯ್ಜಿ ಈಗ ಕೆಲವರು ಹೊಸಬ್ರು ಜಾಯ್ನ್ ಆಗಿದ್ದಾರೆ, ಇನ್ನು ಕೆಲವರು ಸ್ವಲ್ಪ ಪ್ರಾಕ್ಟೀಸಲ್ಲಿರೋರು ಜಾಯ್ನ್ ಆಗಿದ್ದಾರೆ. ಸೊ ಈಗ ಹೊಸಬರಿಗೆ ಎಸ್, ನೀವು ತುಂಬ ಥ್ಯಾಂಕ್ಸ್, ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ ಎಲ್ಲರಿಗೂ, ಇಲ್ಲಿ ಲೋಕಲ್ ಸೆಂಟರ್ಸ್ಗೂ ಅಥವಾ ಮಧುಬನ್ಗೂ. ಬಟ್ ಈಗ ಮನೆಯಲ್ಲೇ ಚಿಕ್ಕ ಪುಟ್ಟ ಪ್ರಾಕ್ಟೀಸ್ ಶುರು ಮಾಡಬೇಕು ಅಂದರೆ ಹೊಸಬರಿಗೆ ಏನು ಒಂದು ಚಿಕ್ಕದಾಗಿ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಅಡ್ವೈಸ್ ಮಾಡ್ತೀರಾ? ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪ್ರಾಕ್ಟೀಷನರ್ಸ್ಗೂ ಅವ್ರದ್ದು ಸ್ಥಿತಿನ ಹೀಗೆ ಹೆಚ್ಚು ಮಾಡ್ಕೋಬಹುದು ಅಂತ ಅವ್ರಿಗೂ ಒಂದು ಟಿಪ್ ಕೊಡ್ತೀರಾ? ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಲಿ ಫಸ್ಟ್ ಬೇಸಿಕ್ ನಾನು 3 ರೂಲ್ಸ್ ಹೇಳಿದೆ. ಆ 3 ರೂಲ್ಸ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಆ ರೂಲ್ಸ್ ಅನ್ನು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಬಿಟ್ರೆ ನಿಮ್ಮ ಲೈಫಲ್ಲಿ ಫಸ್ಟ್ ಬೇಸಿಕ್ ಫೌಂಡೇಶನ್ ಇದ್ದಂಗೆ. ಯಾರಿಗೂ ದುಃಖ ಕೊಡಬಾರದು, ಯಾರಿಂದ ದುಃಖ ತೆಗೆದುಕೊಳ್ಬಾರ್ದು. ಇನ್ನೊಂದ್ಸರಿ ಹೇಳ್ತೀನಿ, ಯಾರಿಗೂ ದುಃಖ ಕೊಡಬಾರ್ದು, ಯಾರಿಂದ ದುಃಖ ತೆಗೆದುಕೊಳ್ಬಾರ್ದು. ಎಲ್ಲರಿಗೂ ಸುಖ ಕೊಡಬೇಕು, ಎಲ್ಲರಿಂದ ಸುಖ ತೆಗೆದುಕೊಳ್ಬೇಕು. ಎಲ್ಲರಿಗೂ ಆಶೀರ್ವಾದ ಕೊಡಬೇಕು, ಎಲ್ಲರಿಂದ ಆಶೀರ್ವಾದ ಪಡೆದುಕೊಳ್ಬೇಕು. ಆಶೀರ್ವಾದ ಯಾವಾಗ ಸಿಗುತ್ತೆ? ಇನ್ನೊಬ್ಬರಿಗೆ ಸಹಯೋಗ ಸಹಕಾರ. ಇದು ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಸ್ಟಾರ್ಟಿಂಗ್ ಇವತ್ತಿನಿಂದ ಮಾಡಕ್ ಶುರು ಮಾಡ್ರಿ. ಈ ನಿಮ್ಮ ಇದು ಸ್ಪಿರಿಚುವಲ್, ಇದು ಲೈಫಲ್ಲಿ ಇದು ಫೌಂಡೇಶನ್. ಆಟೋಮೆಟಿಕ್ ಆಗಿ ನಿಮ್ಮ ಲೈಫ್ ಜರ್ನಿ ಆಟೋಮೆಟಿಕ್ ಆಗಿ ಶುರು ಆಗುತ್ತೆ. ಆಮೇಲೆ ನೀವು ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ನೀವು ಫ್ರೀ ಇದ್ದಾಗ ಸಾಟರ್ಡೆ ಸಂಡೇ ಆಗಿರ್ಬೋದು, ನಿಮ್ಮ ವೀಕೆಂಡ್ ಡೇಸ್ ಇರ್ಬೋದು, ಅವಾಗ ಸೆಂಟರ್ ಹತ್ರ ಇರ್ತಕ್ಕಂಥ ಬ್ರಾಂಚಿಗೆ ಹೋಗಿ ಇದ್ರ ಬಗ್ಗೆ ಕೋರ್ಸ್ ತಿಳ್ಕೊಂಡಾಗ ಇನ್ನು ಡೀಪ್ ಆಗಿ ಇದ್ರ ಬಗ್ಗೆ ಪ್ರತಿಯೊಂದು ಡೀಪ್ ಆಗಿ, ನಾನು ಬೇಸಿಕ್ ಸಿಂಪಲ್ ಹೇಳಿದ್ದು ಅದು ಇನ್ನೂ ಡೀಪ್ ಆಗಿ ನಿಮಗೆ ಟೀಚ್ ಮಾಡ್ತಾರೆ. ಅಲ್ಲಿ ಸಿಸ್ಟರ್ಸ್ ಎಲ್ಲ ಇರ್ತಾರೆ. ಇದ್ರ ಬಗ್ಗೆ ಕೋರ್ಸ್ ಕೊಟ್ಟಾಗ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ಅದು ಸೊಲ್ಯೂಷನ್ ಸಿಗುತ್ತೆ. ಆಮೇಲೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಯಾವುದೇ ಒಂದು ಹೊಸ ವಿಚಾರ ಹೊಸ ತಿಳ್ಕೊಂಡು ಹೋದಾಗ, ಈಗ ಅಕ್ಕಪಕ್ಕ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ನಿಮ್ಗೆ ಸ್ವಲ್ಪ ನೆಗೆಟಿವ್ ವಿಚಾರ ಬ್ರಹ್ಮಕುಮಾರಿ ಸಿಗೋದ್ರೆ ಅದು ಬಿಡಬೇಕು ಇದು ಬಿಡಬೇಕು ಅಂತ ಹೇಳ್ತಾರೆ. ಅದು ಏನು ಬಿಡೋ ಅವಶ್ಯಕತೆ ಇಲ್ಲ. ನೀವು ಏನೇನು ಮಾಡ್ತೀರಾ ಅದನ್ನು ಪರಮಾತ್ಮ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ನಾನು ಮಾಡೋದು ಬಿಡೋದು ನನ್ನ ಕೈ ಇರುತ್ತೆ. ಆದರೆ ನಾನು ಏನು ಮಾಡ್ತೇನೆ ಅನ್ನೋದು ನನ್ನ ಮೆಂಟಲಿ ಅದು ಆಟೋಮೆಟಿಕ್ ಆಗಿ ಒಳ್ಳೇದು ತಿಳ್ಕೊಂಡ್ಮೇಲೆ ನನಗೆ ಕೆಟ್ಟದ್ದು ಮಾಡಬೇಕು ಅಂತ ಮನಸ್ಸು ಬರಲ್ಲ. ಈಗ ನೋಡಿ, ಈಗ ತಿಳ್ಕೊಂಡ್ವಲ್ಲ ಪಾಸಿಟಿವ್ ವಿಚಾರ ಸಕಾರಾತ್ಮಕ ಯೋಚನೆ ಮಾಡಬೇಕು ಅಂದಾಗ ಯಾವುದು ನೆಗೆಟಿವ್ ವಿಚಾರ ಮಾಡೋ ಅವಶ್ಯಕತೆ ಬರಲ್ಲ. ಅದೇ ರೀತಿ ನಮ್ಮ ಅಕ್ಕಪಕ್ಕ ಯಾವುದೇ ಏನೇ ಹೇಳ್ಬೋದು ಅದಕ್ಕೆ ಗಮನ ಕೊಡೋ ಅವಶ್ಯಕತೆ ಇಲ್ಲ. ನೀವು ಒಳ್ಳೆ ಕಾರ್ಯ ಮಾಡ್ತಾ ಹೋಗ್ರಿ. ಇವತ್ತಲ್ಲ ನಾಳೆ ಅವ್ರಿಗೂ ರಿಲೇಷನ್ ಆಗುತ್ತೆ. ಅವರು ಆಟೋಮೆಟಿಕಲಿ ಸಕಾರಾತ್ಮಕ ಒಳ್ಳೆ ಲೈಫ್ ಅಂದ್ರೆ ಆಧ್ಯಾತ್ಮಿಕ ಜೀವನ ಅಥವಾ ಸ್ಪಿರಿಚುವಲ್ ಲೈಫಿಗೆ ಆಟೋಮೆಟಿಕಲ್ ಅವರು ಇನ್ಸ್ಪಿರೇಷನ್ ಆಗಿ ಅವರು ಅವ್ರ ಲೈಫನ್ನು ಚೇಂಜ್ ಮಾಡ್ಕೊಂತಾರೆ ಅನ್ನೋ ಭಾವನೆ. Thank you very much, Bhaiji. So, with the conscious of time, very quickly, the next details na quickly share ಮಾಡ್ತೀನಿ. And ಅದಾದ್ಮೇಲೆ ಒಂದು ಚಿಕ್ಕ ಮೆಡಿಟೇಷನ್ ಇಂದ we can conclude our session. So,
ಬಾಯಿಜಿ ಹೇಳೋ ಥರ ಟು ಅಂಡರ್ಸ್ಟ್ಯಾಂಡ್ ಟು ಗೆಟ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ರಾಜಯೋಗ ಮೆಡಿಟೇಷನ್ ಆಗಲಿ ಅಥವಾ ನಮ್ಮ ಸೆಷನ್ಸ್ಗಳಾಗಲಿ ನಮಗೆ ಇಮೇಲ್ ಮಾಡ್ಬೋದು gchenquiries@uk.brahmakumaris.org ಆ್ಯಂಡ್ ವಿ ವಿಲ್ ರೆಸ್ಪಾಂಡ್ ಟು ಯು. ಆ್ಯಂಡ್ ಈಗ ಈ ನಾಲೆಜ್ ಬಗ್ಗೆ ಏನು ಬಾಯಿಜಿ ಹೇಳ್ತಾ ಇದ್ರು, ಇಟ್ ಈಸ್ ಅ ಸ್ಪಿರಿಚುವಲ್ ನಾಲೆಜ್. ಇದು ಒಂದು 7 days ಕೋರ್ಸ್ ಥರ ಇದೆ. ಸೊ ಈ ಕೋರ್ಸು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ, ಹಿಂದಿನಲ್ಲಿ ಆ್ಯಂಡ್ ವೇರಿಯಸ್ ಅದರ್ ಲ್ಯಾಂಗ್ವೇಜಸ್ನಲ್ಲೂ ಅವೈಲಬಲ್ ಇದೆ. ಸೊ ಯು ಕ್ಯಾನ್ ಇಮೇಲ್ ಅಸ್ ಆನ್ ದ್ಯಾಟ್ ಇಮೇಲ್ ID. ಆ್ಯಂಡ್ ಇದೇ ಥರ ಇನ್ನೂ ಹೆಚ್ಚು ಲ್ಯಾಂಗ್ವೇಜಸಲ್ಲಿ ಸೆಷನ್ಸು ಆ್ಯಂಡ್ ಅ ಲಾಟ್ ಆಫ್ ವೆರಿ ಗುಡ್ ಸ್ಪಿರಿಚುವಲ್ ಕಾಂಟೆಂಟು, ಒಂದು ಪರ್ಸ್ನಲ್ ಗ್ರೋತಿಗೆ, ಟ್ರಾನ್ಸ್ಫರ್ಮೇಷನ್ಗೆ ನಮ್ಮ ವೆಬ್ಸೈಟ್ brahmakumaris.org.uk ಕೂಡ ನೀವು ದಯವಿಟ್ಟು ವಿಸಿಟ್ ಮಾಡಿ. ಆ್ಯಂಡ್ ಯು ವಿಲ್ ಗೆಟ್ ಅ ಲಾಟ್ ಆಫ್ ರಿಸೋರ್ಸ್ ಟು ಸ್ಟಾರ್ಟ್ ಆರ್ ಈವನ್ ಟು ನೋ ಅಬೌಟ್ ದಿಸ್ ಜರ್ನಿ ಆ್ಯಂಡ್ ಹೌ ಬ್ಯೂಟಿಫುಲ್ ಇಟ್ ಈಸ್. ಸೊ ಇಲ್ಲಿ ಬಾಯ್ಜಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಅವ್ರದ್ದು ಟೇಕ್ ಅವೇ ಆ್ಯಂಡ್ ವಿಚ್ ಇಸ್ ಸೋ ಬ್ಯೂಟಿಫುಲ್. ಅವ್ರು ಹೇಳಿದ್ದಾರೆ, ಮೈ ಟೇಕ್ ಅವೇ ಮೆಸೇಜ್ ಈಸ್ ಟು ಬಿ ಅ ಬೆಟರ್ ವರ್ಷನ್ ಆಫ್ ಮೈ ಸೆಲ್ಫ್ ಎವ್ರಿ ಡೇ ಬೈ ರಿಫ್ಲೆಕ್ಟಿಂಗ್ ಎವ್ರಿ ಡೇ. ಸೊ ಐ ಥಿಂಕ್ ಈ ಒಂದು ಬ್ಯೂಟಿಫುಲ್ ಮೆಸೇಜ್ ಇಂದ ಈ ಸೆಷನ್ನ ಎಂಡ್ ಮಾಡೋದು ವೆರಿ ವೆರಿ ಅಪ್ರೋಪ್ರಿಯೇಟ್. ಒನ್ಸ್ ಅಗೇನ್ ನೀವು ಮಧುಬಂದಿಂದ ಇಷ್ಟು ರಾತ್ರಿ ಆದ್ರೂ ಟೈಮ್ ತಗೊಂಡು ನಮ್ಮ ಜೊತೆ ಬಹಳ ಅಮೂಲ್ಯವಾದ ರತ್ನಗಳು, ಈ ನಾಲೆಜ್ ಜ್ಞಾನ ರತ್ನಗಳನ್ನ ಶೇರ್ ಮಾಡಿದ್ದೀರಾ. ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇವಾಗೇನು ಒಂದು ನೀವು ಶಾಂತಿ ಅದು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು, ಆ ಒಂದು ಎಕ್ಸ್ಪೀರಿಯನ್ಸ್ನ ನಮಗೆ ಕೊಡಿ. ಆ್ಯಂಡ್ ವಿತ್ ದಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವಿ ವಿಲ್ ಅಗೇನ್ ಕಮ್ ಬ್ಯಾಕ್ ನೆಕ್ಸ್ಟ್ ಮಂತ್ ಫಾರ್ ಅನದರ್ ಬ್ಯೂಟಿಫುಲ್ ಸೆಷನ್. Thank you, Bhaiji. Over to you for a meditative experience. Thank you, sister. Thank you, one and all. Om Shanti. ಓಂ ಶಾಂತಿ. ಎಲ್ಲರೂ ನನಗೇನು ಥಾಟ್ಸ್ ಹೇಳ್ತೀನಿ, ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಹೋಗ್ರಿ. ಯಾರು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಒಂದು ಚೈತನ್ಯ ಶಕ್ತಿ, ಆತ್ಮ ಜ್ಯೋತಿಯಾಗಿದ್ದೇನೆ. ಭ್ರುಕುಟಿಯ ಮಧ್ಯದಲ್ಲಿ ಒಳೆಯುತ್ತಿರುವ ನಕ್ಷತ್ರನಾಗಿದ್ದೇನೆ. ನನ್ನ ಆತ್ಮ ಸದಾ ಸಕಾರಾತ್ಮಕ ಚಿಂತನೆಗಳನ್ನು ನಡೆಸ್ತಾ ಇದ್ದೇನೆ. ನಮ್ಮ ಮನೆ, ಆಫೀಸ್ ಎಲ್ಲ ಸಕಾರಾತ್ಮಕ ಚಿಂತನೆಗಳು ಆ ವೈಬ್ರೇಷನ್ ಇಂದ ಚಾರ್ಜ್ ಆಗ್ತಾ ಇದೆ. ಅನುಭವ ಮಾಡ್ತಾ ಹೋಗ್ರಿ. ನನ್ನ ಆತ್ಮ ಈ ಶರೀರದಿಂದ ಡಿಟ್ಯಾಚ್, ಭಿನ್ನನಾಗಿ ಪರಮಾತ್ಮ ಪರಂಧಾಮದಲ್ಲಿರ್ತಕ್ಕಂಥ ಪರಮಾತ್ಮ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೇನೆ. ಪರಮಾತ್ಮ ಎಲ್ಲದರಲ್ಲೂ ಸಾಗರ ಆಗಿದ್ದಾನೆ. ಶಾಂತಿಯ ಸಾಗರ, ಸುಖದ ಸಾಗರ, ಆನಂದದ ಸಾಗರ, ಜ್ಞಾನ ಸಾಗರ, ಪ್ರೇಮ ಸಾಗರನಾಗಿದ್ದಾರೆ. ನಾನು ಆತ್ಮನು ಸಹ ಮಾಸ್ಟರ್ ಶಾಂತಿಯ ಸಾಗರ, ಮಾಸ್ಟರ್ ಆನಂದಕ ಸಾಗರ, ಮಾಸ್ಟರ್ ಪ್ರೇಮದ ಸಾಗರ, ಮಾಸ್ಟರ್ ಶಕ್ತಿಯ ಸಾಗರನಾಗ್ತಾ ಇದ್ದೀನಿ. ನನ್ನ ಆತ್ಮದ ಬ್ಯಾಟ್ರಿ ಕಂಪ್ಲೀಟ್ ಚಾರ್ಜ್ ಆಗ್ತಾ ಇದೆ ಅಂತ ಅನುಭವ ಮಾಡ್ರಿ. ನನ್ನಲ್ಲಿರ್ತಕ್ಕಂಥ ಎಲ್ಲ ವೇಸ್ಟ್ ಥಾಟ್ಸ್, ಬೇಡವಾಗಿದ್ದ ವಿಚಾರವನ್ನು ಸುಪ್ರೀಂ ಎನರ್ಜಿ ಎಲ್ಲ ಡಂಪ್ ಮಾಡಿಬಿಡ್ರಿ. ಎಲ್ಲ ವೃತ್ತ ಚಿಂತನೆಯನ್ನು ಪರಮಾತ್ಮನಿಗೆ ಕೊಟ್ಟು ನಾನು ನಿಶ್ಚಿಂತ ಚಕ್ರವರ್ತಿಯಾಗಿ ಈಗ ನಾನು ಲೈಟ್ ಸ್ಥಿತಿ ಅನುಭವ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸು ಹಗುರ ಆಗ್ತಾ ಇದೆ. ನಾನು ಲೈಟ್ ಎಲ್ಲರೂ ಲೈಟ್ ಸ್ಥಿತಿ ಅನುಭವ ಮಾಡ್ತಾರೆ. ಪರಮಾತ್ಮನಿಗೆ ಧನ್ಯವಾದ ಹೇಳಿ. ಪರಮಾತ್ಮ ನಿನ್ನನ್ನು ಪಡೆದುಕೊಂಡು ನನ್ನ
ಜೀವನ ಸಾರ್ಥಕ ಆಯಿತು. ಐ ಆಮ್ ವೆರಿ ಮಚ್ ಹ್ಯಾಪಿ. ಎಲ್ಲರೂ ಪರಮಾತ್ಮ ಸುಪ್ರೀಂ ಎನರ್ಜಿಗೆ ಧನ್ಯವಾದಗಳು. ಇವತ್ತಿಂದ ಎಲ್ಲರೂ ಅನುಭವ ಮಾಡ್ರಿ, ನಾನು ಆತ್ಮ ಶಾಂತ ಸ್ವರೂಪ, ನಾನು ಆತ್ಮ ಶಾಂತ ಸ್ವರೂಪ, ನಾನು ಆತ್ಮ ಅಮೃತಕೋಟೆಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಯಾರನ್ನೇ ನೋಡಿದ್ರು ಆತ್ಮ ಸ್ಮೃತಿ ಆತ್ಮನ ನೋಡ್ತಾ ಇರ್ರಿ. ಅವಾಗ ಆತ್ಮ ಸ್ಪಾರ್ಕಿಂಗ್ ಲೈಟ್. ಅದು ಯಾವುದೇ ಒಂದು ವ್ಯಕ್ತಿಯ ನೆಗೆಟಿವ್ ಯಾವುದು ನಿಮಗೆ ಎಫೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಸದಾ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗ್ತಾ ಇರುತ್ತೆ. ನೀವು ಸಹ ಪಾಸಿಟಿವ್ ಎನರ್ಜಿ ಎಕ್ಸ್ಚೇಂಜ್ ಮಾಡಿ. ಇದರಿಂದ ಎಲ್ಲ ವ್ಯರ್ಥ ಚಿಂತನೆಗಳಿಂದ ಎಲ್ಲ ಸಮಾಪ್ತಿ ಆಗ್ತದೆ. ಐ ಆಮ್ ಎ ಕಂಪ್ಲೀಟ್ ಪ್ಯೂರ್ ಸೋಲ್. ನಾನು ಕಂಪ್ಲೀಟ್ ಪರಮ ಪವಿತ್ರ ಆತ್ಮನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. Om Shanti. Until next time. Thank you all. ಶಾಂತಿ, ಓಂ ಶಾಂತಿ. ಎಲ್ಲ Shanti. ಓಂ ಶಾಂತಿ.